ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ದೇವರ ವಾಕ್ಯವನ್ನ ಧ್ಯಾನ ಮಾಡುವಾಗ ಆ ಧ್ಯಾನ ನಮಗೆ ಇಂಪಾಗಿರುವುದು ಮಾತ್ರವಲ್ಲದೆ ನಮಗೆ ಹಲವಾರು ಆಲೋಚನೆಗಳನ್ನು, ಹಲವಾರು ಎಚ್ಚರಿಕೆಗಳನ್ನು ಹೇಳುವಂಥದ್ದಾಗಿದೆ. ಅದನ್ನು ಗಮನಿಸಿ ಕೇಳಿಸಿಕೊಳ್ಳುವಾಗ ಅದರಲ್ಲಿ ಬರುವಂತಹ ದೇವರು ಕೊಡುವ ಆಲೋಚನೆಗಳು, ದೇವರು ಕೊಡುವಂಥ ಎಚ್ಚರಿಕೆಗಳಂಥವುಗಳನ್ನು ನಾವು ಬರೆದಿಟ್ಕೋಬೇಕು. ಅದನ್ನು ಬರೆದಿಟ್ಟುಕೊಂಡು ಅದರ ಪ್ರಕಾರ ನಡೆಯುವುದಕ್ಕೆ ಮುಂದಾಗಬೇಕು. ಒಂದು ಸಂದೇಶವನ್ನ ನೀವು ಪ್ರತ್ಯೇಕವಾಗಿ ಕುಳಿತು ಸತ್ಯವೇದವನ್ನ ತೆಗೆದು ನೀವು ಪ್ರಾರ್ಥನೆ ಮಾಡಬೇಕಾದರೂ ಸರಿ, ಅಥವಾ ಈ ರೀತಿ ಕಾರ್ಯಕ್ರಮದಲ್ಲಿ ಕುಳಿತು ಕೇಳಿಸಿಕೊಳ್ಳುವಾಗಲೂ ಸರಿ, ಒಂದು ಸಭೆಗೆ, ಒಂದು ಕೂಟಕ್ಕೆ ನೀವು ಹೋಗುವಾಗಲೂ ಸರಿ, ಒಂದು ಚಿಕ್ಕ ಪ್ರತ್ಯೇಕ ಪುಸ್ತಕ ಇಟ್ಕೊಂಡಿರಬೇಕು. ಒಂದೆರಡು ಸಾಲುಗಳಲ್ಲಿ ವೇಗವಾಗಿ ಆ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಬೇಕು. ಮತ್ತೊಮ್ಮೆ ಮನೆಗೆ ಬಂದ ನಂತರ ಅವರಲ್ಲಿ ಹೇಳಿದಂತಹ ವಾಕ್ಯಗಳನ್ನ ನೀವು ಬರಕೊಂಡಿರುವಂತಹ ಕಾರ್ಯಗಳನ್ನ ಸತ್ಯವೇದದ ಮೂಲಕವಾಗಿ ತೆಗೆದು ಓದಿ ನೋಡಬೇಕು. ಆಗ ಮಾತ್ರ ಅವರು ಏನ್ ಹೇಳಲು ಬರುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅದರ ಕುರಿತಾಗಿರುವ ಮೇಲಧಿಕವಾದ ವಿವರಗಳನ್ನ ದೇವರು ಪ್ರಕಟಿಸಿ ತೋರಿಸಲು ಸಾಧ್ಯ. ಒಂದು ಸಂದೇಶಕ್ಕೋಸ್ಕರ ಒಂದು ಸಭೆಗೆ ಹೋಗುತ್ತೀರಾ, ಒಂದು ಕೂಟಕ್ಕೆ ಹೋಗುತ್ತೀರಾ, ಒಂದು ಕಾರ್ಯಕ್ರಮವನ್ನು ನೋಡ್ತೀರಾ, ಹೇಳುವಂಥದ್ದನ್ನು ಮಾತ್ರ ನೀವು ಕೇಳಿಸಿಕೊಂಡು ಆಮೇನಂತ ಹೇಳಿ ಬಂದರೆ ಆತ್ಮಿಕವಾಗಿರುವ ಬೆಳವಣಿಗೆಗೆ ತಡೆ ಉಂಟಾಗುತ್ತದೆ. ಏನ್ ಹೇಳಿದರು ಎನ್ನುವುದನ್ನ ಅನಂತರ ಕುಳಿತು ನಾವು ಧ್ಯಾನಿಸಬೇಕು. ಆ ರೀತಿ ಸ್ವಲ್ಪವಾಗಿ ಆಲೋಚನೆ ಮಾಡಿ ನೋಡುವಾಗ ಅದರಲ್ಲಿ ನಿಮಗೆ ಬೇಕಾಗಿರುವಂತಹ ಹಲವು ಹೊಸ ಕಾರ್ಯಗಳನ್ನ ದೇವರು ಪ್ರಕಟಿಸಿ ಮಾತಾಡುತ್ತಾರೆ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಂಡಿರುವಂತಹ ಸತ್ಯವೇದದ ಭಾಗ 1 ಪೇತ್ರನ ಪುಸ್ತಕ 4ನೇ ಅಧ್ಯಾಯ 17ನೇ ವಾಕ್ಯ. 17ನೇ ವಾಕ್ಯ ಒಂದು ಎಚ್ಚರಿಕೆಯ ಮಾತನ್ನ ನಮಗೆ ತಿಳಿಸುವಂತದ್ದಾಗಿದೆ. ಇದರ ಕುರಿತು ಕರ್ತನು ಮಾತಾಡುವಾಗ ದೇವರ ಜನಗಳು ಯಾವುದರಲ್ಲಿ ಬಹಳ ಗಮನವಾಗಿರಬೇಕು. ನಾವು ಕರ್ತನ ಮಕ್ಕಳಾಗಿ ಮಾರ್ಪಟ್ಟಿದ್ದೇವಲ್ವಾ, ನಮ್ಮ ಮನ ಬಂದಂತೆ ಬದುಕಬಹುದು ಎಂಬುದಾಗಿ ನಾವು ಆಲೋಚನೆ ಮಾಡಬಾರದು. ಆದ್ದರಿಂದ ದೇವರ ಜನಗಳಿಗೂ ಒಂದು ಎಚ್ಚರಿಕೆಯ ಮಾತನ್ನ ದೇವರು ಹೇಳಿದ್ದಾರೆ. ಏನ್ ಹೇಳ್ತಾರೆ ಅಂತ ನೋಡಿ. ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನ ನಂಬಲೊಲ್ಲದವರ ಗತಿ ಏನಾಗಬಹುದು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ನೋಡ್ಬೇಕಾದ್ರೆ ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ ಎನ್ನುವುದಕ್ಕೋಸ್ಕರ ದೇವರ ನೀತಿ ಅದು ಬಾಗುವುದಿಲ್ಲ. ನೀವು ಕರ್ತನ ಸೇವಕರಾಗಿ ಮಾರ್ಪಟ್ಟಿದ್ದೀರಿ ಎನ್ನುವುದಕ್ಕೋಸ್ಕರವಾಗಿ ಹಲವು ನೂರಾರು ಮಂದಿಗೆ ಬುದ್ಧಿ ಹೇಳುತ್ತೀರಾ, ಆಲೋಚನೆ ಹೇಳುತ್ತೀರಾ, ಸೇವೆ ಮಾಡುತ್ತೀರಾ, ಆಶೀರ್ವಾದವಾಗಿದ್ದೀರಾ ಎನ್ನುವುದಕ್ಕೋಸ್ಕರವಾಗಿ ದೇವರ ನೀತಿ ನಮ್ಮ ಜೀವನದಲ್ಲಿ ಬಾಗುವುದಿಲ್ಲ. ನಮಗೆ ದೇವರು ಯಾವ ಸ್ಥಳದಲ್ಲೂ ನೀತಿಯನ್ನು ತಪ್ಪಿ ನಮ್ಮನ್ನು ತಪ್ಪಿಸುವುದಿಲ್ಲ. ನೀತಿ ಎನ್ನುವುದು ಎಲ್ಲರಿಗೂ ಸಾಮಾನ್ಯವಾದದ್ದೇ. ಆ ನೀತಿಗೆ ವಿಧಿಯರಾಗದ ದೇವದೂತರು ಕೂಡ ತಮ್ಮ ಸ್ಥಿತಿಯನ್ನ ಕಳಕೊಂಡು ತಳ್ಳಲ್ಪಟ್ಟಂತಹ ಸಂಭವವನ್ನು ಸತ್ಯವೇದದಲ್ಲಿ ಓದುತ್ತೇವೆ. ನಾವು ದೇವರಿಗೆ ಹತ್ತಿರವಾಗಿದ್ದೇವೆ, ಆತ್ಮದಲ್ಲಿ ದೇವರ ಮಕ್ಕಳು ಎಂಬುದಾಗಿ ಗುರುತಿಸಲ್ಪಟ್ಟಿದ್ದೇವೆ, ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ಆದ್ದರಿಂದ ನಾವೇನು ಬೇಕಾದರೂ ಮಾಡ್ಬೋದು. ದೇವರು ಅದನ್ನು ನೋಡಿದ್ರೂ ನೋಡದಂತೆ ಇರ್ತಾರೆ. ನಾವು ದೇವರಿಗೆ ಎಷ್ಟೊಂದು ತ್ಯಾಗ ಮಾಡುತ್ತೇವೆ, ದೇವರಿಗೆ ಎಷ್ಟೊಂದು ಬಿಟ್ಕೊಡ್ತೀವಿ, ಎಷ್ಟೊಂದು ದೇವರ ಪಾದದಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ಮಂದಿಗೆ ಸೇವೆ ಮಾಡ್ತೀವಿ. ಎಲ್ಲವನ್ನ ಮಾಡಿದ್ರೂ ಕೂಡ ತಪ್ಪು ಅಂತ ಮಾಡುವುದಾದರೆ ಅವರು ಕೂಡ ದಂಡನೆಗೆ ಸೀಮಿತವಾದವರೇ. ಇವರು ದೇವರ ಮಕ್ಕಳಾಗಿರುವುದರಿಂದ ದೇವರ ನೀತಿಯ ಕೋಲು ಯಾರಿಗೂ ಅದು ತಲೆ ಬಾಗುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನಿಲ್ಲವರು ಹೇಳುತ್ತಾರೆ, ನ್ಯಾಯ ತೀರ್ಪು ಮೊದಲು ದೇವರ ಮನೆಯಿಂದ ಆರಂಭವಾಗುತ್ತದೆ. ದೇವರ ಮಕ್ಕಳ ನಡುವೆಯಿಂದ ನ್ಯಾಯ ತೀರ್ಪು ಆರಂಭವಾಗುತ್ತದೆ. ಕ್ರೈಸ್ತರನ್ನ ನೋಡುತ್ತೀರಾ, ಕ್ರೈಸ್ತಿಯ ಜೀವಿತ ನಿಮಗೆ ಗೊತ್ತು. ನಮ್ಮ ಜೀವಿತವನ್ನು ಗಮನಿಸಿ ನೋಡುವುದಾದರೆ ಶೋಧನೆಗಳು, ಬಲಹೀನತೆಗಳು ತುಂಬಿರುವಂತಹ ಒಂದು ಜೀವಿತವೇ. ಹಲವು ಸಮಯಗಳಲ್ಲಿ ನಮ್ಮ ಜೀವನದಲ್ಲಿ ಅಂಕುಡೊಂಕನ್ನು ದಾಟಿ ಹೋಗುತ್ತೇವೆ. ಕೆಲವೊಂದು ಶೋಧನೆಗಳು, ನಮಗೆ ಬರುವಂಥ ಕೆಲವೊಂದು ಹೋರಾಟಗಳು ಸೈತಾನನಿಂದ ಉಂಟು ಮಾಡಲ್ಪಡುತ್ತದೆ. ಕೆಲವೊಂದು ಕಾರ್ಯಗಳನ್ನು ನೋಡಬೇಕಾದರೆ ಶತ್ರುವಾದಾತನು ನಮ್ಮ ನಂಬಿಕೆಯ ಜೀವನದಲ್ಲಿ ಮುಂದೆ ಹೋಗಬಾರದು ಎಂಬುದಾಗಿ ತಡೆಯ ಕಲ್ಲುಗಳನ್ನು ತಂದು ಹಾಕುವುದನ್ನು ನೋಡುತ್ತೇವೆ. ಹೇಗೋ ಇವನು ದೇವರಲ್ಲಿ ಬೆಳೆಯಬಾರದು, ದೇವರು ನಮಗಿಟ್ಟಿರುವಂತಹ ಒಳಿತನ್ನ ಪಡೆಯಬಾರದು, ಅದಕ್ಕಾಗಿ ಕೆಲವೊಂದು ಶೋಧನೆಗಳನ್ನು ತರುತ್ತಾನೆ. ಹಲವು ಸ್ನೇಹಿತರನ್ನ ಶತ್ರುಗಳಾಗಿ ತಿರುಗಿಸುತ್ತಾನೆ, ಹಲವು ಸಂಬಂಧಗಳನ್ನು ವಿರೋಧವಾಗಿ ತಿರುಗಿಸುತ್ತಾನೆ. ಇವೆಲ್ಲವನ್ನು ನೋಡುತ್ತೇವೆ. ಮತ್ತೊಂದು ಭಾಗದಲ್ಲಿ ಇದೆ, ದೇವರೇ ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನ ಶೋಧನೆಗೆ ಒಳಪಡಿಸುತ್ತಾರೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯವನ್ನು ಓದಬೇಕಾದರೆ ದೇವರು ನಮ್ಮನ್ನು ಶೋಧಿಸಿ ನಮ್ಮ ಹೃದಯದಲ್ಲಿರುವುದನ್ನು ನಾವು ತಿಳಿದುಕೊಳ್ಳುವ ಹಾಗೆ ದೇವರು ನಮ್ಮನ್ನು ಶೋಧನೆ ಒಳಗೆ ನಡೆಸುತ್ತಾರೆ ಎಂಬುದಾಗಿ ಸತ್ಯವೇದ ತಿಳಿಸುತ್ತದೆ. ಹಾಗಾಗಿ ಶೋಧನೆಯ ಕಾಲಗಳು
ದೇವರ ಮಕ್ಕಳ ಜೀವನದಲ್ಲಿ ಬರುತ್ತದೆ. ಇದು ಒಂದು ಸಂಭವಗಳು, ಒಂದು ಸೈತಾನನಿಂದ ಉಂಟಾಗುತ್ತದೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಇನ್ನೂ ಪರಿಶುದ್ಧವಾಗಬೇಕು, ಇನ್ನೂ ದೇವರಿಗೆ ಹತ್ತರವಾಗಬೇಕು ಎನ್ನುವುದಕ್ಕೋಸ್ಕರವಾಗಿ ದೇವರ ಬಳಿಯಿಂದ ಶೋಧನೆಗಳು ಅನುಮತಿಸಲ್ಪಡುತ್ತದೆ. ಮೂರನೇ ಕಾರ್ಯವನ್ನು ನೋಡಿ, ಅವನವನು ತನ್ನ ಶಾರೀರಿಕವಾಗಿರುವ ಇಚ್ಛೆಗಳಿಂದ ಅವನು ಶೋಧನೆ ಒಳಗಾಗುತ್ತಾನೆ. ನಮ್ಮ ಮಾಂಸವೇ ಕೆಲವೊಮ್ಮೆ ನಮ್ಮನ್ನು ತಪ್ಪಾದ ದಾರಿಯಲ್ಲಿ ನಡೆಸುವುದರಿಂದ ಅದಕ್ಕೆ ಸೀಮಿತವಾಗಿರುವ ದಂಡನೆಗಳು ಉಂಟಾಗುತ್ತದೆ. ಈಗ ಇವತ್ತದರಲ್ಲಿ ನಾವು ನೋಡುವಂಥ ಕಾರ್ಯವೇನೆಂದರೆ, ದಂಡಿಸಲ್ಪಡುವ ಕ್ರೈಸ್ತನು, ದಂಡನೆಗೆ ಒಳಗಾಗುವ ಕ್ರೈಸ್ತನು. ಯಾರ ಬಳಿಯಿಂದ ಬರುವಂತಹ ದಂಡನೆ? ದೇವರ ಬಳಿಯಿಂದ ಬರುವಂತಹ ದಂಡನೆ. ಯಾರ್ಯಾರೆಲ್ಲ ದೇವರ ಮಕ್ಕಳಾಗಿದ್ದು ರಕ್ಷಣೆ ಹೊಂದಿದವರಾಗಿದ್ದರೂ ಕೂಡ, ಸೇವಕರಾಗಿ ಇದ್ದರೂ ಕೂಡ, ಕೆಲವು ಸಮಯಗಳಲ್ಲಿ ದೇವರ ದಂಡನೆಗೆ ಸೀಮಿತವಾದವರಾಗಿ ಮಾರ್ಪಡುವುದಕ್ಕೆ ಮುಂದಾಗುತ್ತಾರೆ. ಯಾರ್ಯಾರೆಲ್ಲ ದಂಡನೆಗೆ ಸೀಮಿತವಾಗಿರುವ ಕ್ರೈಸ್ತರು, ದೇವ ಜನಗಳಲ್ಲಿ ದಂಡನೆಗೆ ಸೀಮಿತವಾಗಿರುವವರು ಯಾರು? ಹಾಗಾಗಿ ನಾವು ದೇವರ ಮಕ್ಕಳಾಗಿರುವುದರಿಂದ ದೇವರು ದಂಡನೆಯಿಂದ ತಪ್ಪಿಸಿ ಬಿಡುತ್ತಾರೆ ಎಂಬುದಾಗಿ ಅಲ್ಲ. ಆದರೆ ಆ ದಂಡನೆ ಬರುವುದಕ್ಕಿಂತ ಮುಂಚಿತವಾಗಿ ನಾವು ದೇವರ ಬಳಿ ಮನತಿರುಗಿ ಶುದ್ಧೀಕರಿಸಲ್ಪಡುವುದಕ್ಕೆ ದಾರಿ ಇಟ್ಟಿದ್ದಾರೆ. ನಾವು ಅದನ್ನು ಕೂಡ ಗಮನಿಸದೆ ಮತ್ತೊಮ್ಮೆ ಆ ಒಂದು ಪಾಪವನ್ನು ಮಾಡಲು ಮುಂದಾಗಬೇಕಾದ್ರೆ ದಂಡನೆಗೆ ಸೀಮಿತವಾಗಿ ಮಾರ್ಪಡುತ್ತೇವೆ. ಒಳ್ಳೆ ಕ್ರೈಸ್ತಿಯ ಜೀವಿತವೇ, ಕ್ರಿಸ್ತನೊಂದಿಗಿರುವಂತಹ ಜೀವಿತವೇ. ಅವರು ನಮಗೆ ದಾಸತ್ವದ ಆತ್ಮವನ್ನು ಕೊಡದೆ ಅಪ್ಪ ತಂದೆಯೇ ಎಂಬುದಾಗಿ ಕರೆಯುವಂತಹ ಪುತ್ರಸ್ವೀಕಾರದ ಆತ್ಮವನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಆತ್ಮಕ್ಕೆ ತಂದೆಯಾಗಿದ್ದಾರೆ, ಇದರಲ್ಲಿ ಯಾವ ಸಂಶಯ ಬೇಡ. ಆದರೆ ಅಂಥ ಕ್ರೈಸ್ತರಲ್ಲಿ ಕೂಡ, ಕ್ರೈಸ್ತ ಸಭೆಗಳಲ್ಲಿ ಕೂಡ, ಕ್ರೈಸ್ತ ಕುಟುಂಬಗಳಲ್ಲಿ ಕೂಡ ಕೆಲವೊಮ್ಮೆ ದೇವರ ದಂಡನೆ ಒಳಗಾಗುವುದಕ್ಕೆ ಮುಂದಾಗುತ್ತಾರೆ. ಹಾಗಾಗಿ ದಂಡನೆಗೆ ಸೀಮಿತವಾಗುವಂತಹ ಆ ಕ್ರೈಸ್ತರು ಯಾರು, ಯಾರ್ಯಾರು ದಂಡಿಸಲ್ಪಡುವವರು ಎಂಬುದಾಗಿ ಸತ್ಯವೇದ ಏನು ಹೇಳುತ್ತದೆ ಎನ್ನುವುದನ್ನು ನಾವು ನೋಡುವವರಾಗೋಣ. ಅದನ್ನೇ ಅವರಲ್ಲಿ ಹೇಳುತ್ತಾರೆ. ನೀವು ರಕ್ಷಣೆ ಹೊಂದಿದ್ದೀರಾ, ಪಾಪದಿಂದ ಬಿಡುಗಡೆ ಹೊಂದಿದ್ದೀರಾ. ಪಾಪದಿಂದ ಬಿಡುಗಡೆ ಹೊಂದಿದ್ರಿ, ನಿಮ್ಮ ಆಸ್ತಿಗಳನ್ನು ಮಾರಿ ಅಪೊಸ್ತಲರ ಪಾದದಲ್ಲಿ ತಂದಿಟ್ರಿ, ಸಭೆಯಲ್ಲಿ ತಂದು ಸೇರಿದ್ದೀರಾ. ಇದರಿಂದ ಮಾತ್ರವಲ್ಲ, ನೀವೇನು ಬೇಕಾದರೂ ಮಾಡಬಹುದು ಎನ್ನುವಂತಹ ಮನಪಕ್ವತೆಯಲ್ಲಿ ಬರಬಾರದು. ಕೆಲವರು ಏನು ಹೇಳ್ತಾರೆ ಅಂತ ಕೇಳುವುದಾದರೆ, ಹೈಪರ್ ಗ್ರೇಸ್ ಎಂಬುದಾಗಿ ಹೇಳಿ ಒಂದು ಉಪದೇಶ ಬಹಳ ತೀವ್ರವಾಗಿ ಹೊರ ದೇಶಗಳಲ್ಲಿ ಹೊರಡಲು ಆರಂಭಿಸಿ ದೇಶಗಳ ಒಳಗೆ ಇವತ್ತು ಭಾರತದಲ್ಲಿ ಕೂಡ ಬಹಳ ಬರುವುದಕ್ಕೆ ಆರಂಭಿಸಿದೆ. ಅವರೇನು ಹೇಳ್ತಾರೆ ಅಂದರೆ, ನಾವು ದೇವರ ಕೃಪೆಯಲ್ಲಿ ಬಂದಿದ್ದೇವೆ, ನಾವು ಯೇಸುವನ್ನು ಅರಿಕೆ ಮಾಡುತ್ತೇವೆ, ಇನ್ನು ಮುಂದೆ ನಾವು ಏನು ಪಾಪ ಮಾಡಿದರೂ ಕೂಡ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ದೇವರ ಕೃಪೆಗೆ ಬಂದಿದ್ದೇವಲ್ವಾ, ದೇವರನ್ನ, ಕ್ರಿಸ್ತನನ್ನ ಕರ್ತನು ಅಂತ ಕರೆದರೆ ಸಾಕು, ಅನಂತರ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು. ಕೆಲವೊಬ್ಬರು ಈ ರೀತಿಯಾಗಿ ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ನೋಡಬೇಡ ಎಂಬುದಾಗಿ ಎಲ್ಲ ನಿಮ್ಮನ್ನು ನಿಯಂತ್ರಿಸುತ್ತಾರೆ. ಈಗ ನಾವು ದೇವರ ಕೃಪೆ ಒಳಗೆ ಬಂದಿರುವುದರಿಂದ ಆ ಕೃಪೆ ನಮಗೆ ಬರಬೇಕಾಗಿರುವ ದಂಡನೆಗಳಿಂದ ನಮ್ಮನ್ನು ಕಾಪಾಡುತ್ತದೆ. ನೀವು ಎಂಥ ಪಾಪ ಮಾಡಿದರೂ ಕೂಡ ಯೇಸುವೇ ಕ್ರಿಸ್ತನು, ಯೇಸುವೇ ಕರ್ತನು ಎಂಬುದಾಗಿ ಹೇಳಿ ಅರಿಕೆ ಮಾಡುವವರಾಗಿದ್ದರೆ ನೀವು ದಂಡನೆಗೆ ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ಒಂದು ನೂತನ ಉಪದೇಶವನ್ನು ತರುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದು ಸತ್ಯವಾ ಎಂಬುದಾಗಿ ಕೇಳುವುದಾದರೆ ಸತ್ಯವೇದ ಹೇಳುತ್ತದೆ, ದೇವರ ಮಕ್ಕಳು, ದೇವರ ಮನೆ ಎಂಬುದಾಗಿ ಹೇಳುವುದಾದರೆ ದೇವರ ಮಕ್ಕಳು, ದೇವರ ಮನೆಯಲ್ಲಿರುವವರು, ವಾಸವಾಗಿರುವವರು, ದೇವರ ಮನೆಯಲ್ಲಿ ನ್ಯಾಯ ತೀರ್ಪು ಆರಂಭವಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅವರೇ ದೇವರ ಕೃಪೆಗೆ ಒಳಗಾದವರಲ್ಲವೇ? ದೇವರ ಮನೆಯಲ್ಲಿರುವವರು ಅಥವಾ ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವವರು ಯೇಸುವನ್ನು ತಾನೇ ದೇವರು ಎಂಬುದಾಗಿ ಹೇಳುತ್ತಾರೆ. ಮತ್ಯಾಕೆ ಅವರ ಮನೆಯಲ್ಲಿ ನ್ಯಾಯ ತೀರ್ಪು ಒಳಗೆ ಪ್ರವೇಶ ಮಾಡುತ್ತದೆ? ಸತ್ಯವೇದ ಹೇಳುತ್ತದೆ, ನೀವು ಯಾರೇ ಆಗಿದ್ದರೂ ದಂಡನೆಗೆ ಸೀಮಿತವಾಗಿರುವ ತಪ್ಪುಗಳನ್ನು ಮಾಡಿದರೆ ಆ ದಂಡನೆ ಒಳಗೆ ಉಂಟಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ದೇವರ ಮಕ್ಕಳಾಗಿದ್ದುಕೊಂಡು ನಾವು ದಂಡನೆಗೆ ಸೀಮಿತವಾಗಿರುವ ಪಾಪಗಳನ್ನು ಮಾಡಿದ್ರೆ ದಂಡನೆ ಲೋಕದಲ್ಲಿ ಬರುವಾಗ ಮೊದಲು ನಮ್ಮ ಬಳಿಯೇ ಅದು ಬರುತ್ತದೆ ಎನ್ನುವುದನ್ನು ಅವರು ಎಚ್ಚರಿಸಿ ಹೇಳುತ್ತಾರೆ. ಇವತ್ತು ನಾವು ಸೇವೆಯಲ್ಲಿ ಬಂದಿದ್ದೇವೆ, ನಾವು ಅನೇಕರಿಗೆ ಬುದ್ಧಿ ಹೇಳುತ್ತೇವೆ ಎನ್ನುವುದರಿಂದ ಮೇಲಿರಬಾರದು. ನಾವು ದೇವರ ದೃಷ್ಟಿಯಲ್ಲಿ ತಪ್ಪಾದ ಕಾರ್ಯಗಳನ್ನು ಮಾಡಿದರೆ ದಂಡಿಸಲ್ಪಡುವುದಕ್ಕೆ ಆಸ್ಪದವಾಗುತ್ತದೆ ಎನ್ನುವುದನ್ನೇ ಇಲ್ಲಿ ಈ ವಾಕ್ಯ ಎಚ್ಚರಿಸಿ ಹೇಳುತ್ತದೆ. ಏಕೆಂದರೆ ಪ್ರಥಮ ಶತಮಾನ ಅದು. ಆಗ ಕ್ರೈಸ್ತರು ಒಳಗೆ ಬರ್ತಾ ಇದ್ದಾರೆ, ಕರ್ತನಿಗೋಸ್ಕರವಾಗಿ ಎಷ್ಟೊಂದು ತ್ಯಾಗ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ನೋಡಬೇಕಾದ್ರೆ ಅವರ ಜೀವನದಲ್ಲಿ ಬಹಳ ಗೊಂದಲ ಇರುವುದನ್ನು ನೋಡುತ್ತೇವೆ. ಅವರು ಪಾಪದಲ್ಲಿ ಕೂಡ ಹಲವು ಜನಗಳು ತೊಡಗಿಸಿಕೊಂಡಿರುವುದನ್ನು ಸತ್ಯವೇದದಲ್ಲಿ ಪತ್ರಿಕೆಗಳಲ್ಲಿ ಬರೆದಿರುವುದನ್ನು ಪ್ರಥಮ ಶತಮಾನದಲ್ಲಿ ಸಭೆಯಲ್ಲಿದ್ದವರು ನೋಡ್ತೀವಿ ನಾವು.
ಆ ರೀತಿ ಅವರಿರಬೇಕಾದ್ರೆ ಇಲ್ಲಿ ಪೇತ್ರನು ಅವರಿಗೆ ಎಚ್ಚರಿಸಿ ಹೇಳುತ್ತಾರೆ, ನೀವು ಒಳಗೆ ಬಂದಿದ್ದೀರಾ, ಕೃಪೆಗೆ ಒಳಗಾಗಿದ್ದೀರಾ, ಇನ್ನು ಮುಂದೆ ಇಷ್ಟ ಬಂದಂತೆ ಇರಬಹುದು, ನಮಗೊಂದು ನ್ಯಾಯ ತೀರ್ಪಿನ ದಂಡನೆ ಇಲ್ಲ ಎಂಬುದಾಗಿ ಭಾವಿಸಬೇಡಿರಿ. ಯಾರೇ ಆಗಿದ್ರೂ ಕೂಡ ತಪ್ಪು ಮಾಡಿದರೆ ದಂಡನೆಗೆ ಆಸ್ಪದವಾದವರೇ. ಹಾಗಾಗಿ ದಂಡನೆಗೆ ಆಸ್ಪದವಾಗಿರುವ ಕ್ರೈಸ್ತರು ಯಾರು? ಇದರ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. 1 ಪೇತ್ರನ ಪುಸ್ತಕ ಹೇಳುತ್ತದೆ 4ನೇ ಅಧ್ಯಾಯ 17ರಲ್ಲಿ, ನ್ಯಾಯ ತೀರ್ಪು ಆರಂಭವಾಗುವುದಾದರೆ ಅದು ಮೊದಲು ದೇವರ ಮಕ್ಕಳಿಂದ ಆರಂಭವಾಗುತ್ತದೆ. ಯಾವ ದೇವರ ಮಕ್ಕಳಿಂದ ಆರಂಭವಾಗುತ್ತದೆ? ದಂಡನೆಗೆ ಆಸ್ಪದವಾಗಿರುವವರ ಮೇಲೆ ದೇವರ ದಂಡನೆ ಪಕ್ಷಪಾತವಿಲ್ಲದೆ ಆರಂಭವಾಗುತ್ತದೆ. ಅದನ್ನೇ ಅವರಲ್ಲಿ ಎಚ್ಚರಿಸಿ ಹೇಳುವುದನ್ನು ನೋಡುತ್ತೇವೆ. ಯೆಹೆಜ್ಕೇಲ್ ಪ್ರವಾದನೆ ಗ್ರಂಥ, ಯೆರೂಸಲೇಮಿನ ಮೇಲೆ ನಾಶನಗಳು ಬರುವುದಕ್ಕೆ ದೇವರ ಮನೆಯ ಮೇಲೆಯೇ ಮೊದಲ ದಂಡನೆ ಉಂಟಾಯಿತು. ನೋಡಿ, ಯೆರೂಸಲೇಮು ಪಾಪ ಮಾಡುತ್ತದೆ. ಯೆರೂಸಲೇಮ್ ದೇವರ ನಗರ ಎಂಬುದಾಗಿ ಕರೆಯಲ್ಪಟ್ಟಿತು. ಆದರೆ ಆ ಯೆರೂಸಲೇಮಿನಲ್ಲಿ ಅದನ್ನು ಆಳ್ವಿಕೆ ಮಾಡುವವರಾದರೂ ಸರಿ, ಅವರಿಗೆ ಪಕ್ಕಬಲವಾಗಿರುವವರು ಸರಿ, ದೇವಾಲಯದಲ್ಲಿರುವವರಾದರೂ ಸರಿ, ಜನಗಳು ಸರಿ, ಪಾಪಕ್ಕೆ ಒಳಗಾಗಿ ದೇವರಿಗೆ ಕೋಪವನ್ನು ಉಂಟು ಮಾಡುವುದಕ್ಕೆ ಆರಂಭಿಸಿದರು. ಅದು ದೇವರ ದೇಶವೇ, ದೇವರ ನಗರವೇ. ಕರ್ತನು ಆ ದೇಶದ ಮೇಲೆ, ಆ ಪ್ರಜೆಗಳ ಮೇಲೆ ಅವರು ಮಾಡಿದ ಪಾಪಕ್ಕೆ ತಕ್ಕ ಹಾಗೆ ಒಂದು ದಂಡನೆಯನ್ನು ಅನುಮತಿಸಲಿದ್ದಾರೆ. ಆ ದಂಡನೆ ಅನುಮತಿಸಬೇಕಾದ್ರೆ, ಆ ದಂಡನೆಯನ್ನು ಅನುಮತಿಸುವಾಗ ದೇವರು ಆ ದಂಡನೆಯನ್ನು ಮೊದಲು ನನ್ನ ಮನೆಯಿಂದ ಆರಂಭಿಸಿರಿ ಎಂಬುದಾಗಿ ಹೇಳುವುದನ್ನು ನಾವು ಓದಿ ನೋಡುತ್ತೇವೆ. ಯೆಹೆಜ್ಕೇಲ್ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ. ಮಿಕ್ಕವರಿಗೆ ನೀವು ಪಟ್ಟಣದಲ್ಲೆಲ್ಲ, 5ನೇ ವಾಕ್ಯ ಓದ್ತಾ ಇದ್ದೀನಿ, ನೀವು ಪಟ್ಟಣದಲ್ಲೆಲ್ಲ ಇವನ ಹಿಂದೆ ತಿರುಗುತ್ತಾ ಹತ್ತಿಸಿರಿ, ಯಾರನ್ನು ಕಟಾಕ್ಷಿಸದಿರಿ, ಉಳಿಸದಿರಿ, ವೃದ್ಧ, ಯುವಕ, ಯುವತಿ, ಸ್ತ್ರೀ, ಬಾಲಕ ಎನ್ನದೆ ಸಕಲರನ್ನ ಸಂಹಾರ ಮಾಡಿಬಿಡಿರಿ. ಆದರೆ ಆ ಗುರುತುಗಳುಳ್ಳವರಲ್ಲಿ ಯಾರನ್ನು ಮುಟ್ಟಬೇಡಿರಿ. ಆ ಪಟ್ಟಣದಲ್ಲಿ, ಆ ಒಂದು ನಗರದಲ್ಲಿ, ಆ ನಗರದವರು ಮಾಡಿದಂತಹ ಪಾಪದಿಂದ ವೃದ್ಧರಾಗಿದ್ದರೂ ಸರಿ, ಯೌವನಸ್ಥರಾಗಿದ್ದರೂ ಸರಿ, ಕನ್ಯೆಯರಾಗಿದ್ದರೂ ಸರಿ, ಮಕ್ಕಳು, ಸ್ತ್ರೀಯರು ಯಾರೇ ಆಗಿದ್ದರೂ ಸರಿ, ಸಂಹರಿಸಿ ಹತಿಸಿರಿ ಎಂಬುದಾಗಿ ದೇವರು ಆಜ್ಞಾಪಿಸುತ್ತಾರೆ. ಆ ದೇಶದಲ್ಲಿ, ಆ ಪಟ್ಟಣದಲ್ಲಿ ನನ್ನ ಹೆಸರಲ್ಲಿ ಗುರುತಿಸಲ್ಪಟ್ಟಿರುವಂತಹ, ನಿಜವಾಗಿಯೂ ಪ್ರಾರ್ಥನೆ ಮಾಡಿ ಪಟ್ಟಣದಲ್ಲಿ ಮಾಡಲ್ಪಡುವಂತಹ ಕಾರ್ಯಗಳಿಗಾಗಿ ದುಃಖಿಸುತ್ತಾ ಇರುವವರನ್ನು ಮಾತ್ರ ಮುಟ್ಟದೇ ಇರಿ ಎಂಬುದಾಗಿ ಹೇಳ್ತಾರೆ. ಗುರುತುಳ್ಳವರಲ್ಲಿ ಯಾರನ್ನು ಮುಟ್ಟಬೇಡಿರಿ. ಅನಂತರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಆಲಯದಲ್ಲಿಯೇ ಪ್ರಾರಂಭ ಮಾಡಿರಿ. ನೀವು ಮಾಡುವಂತಹ ಈ ಒಂದು ಸಂಹಾರ ಕೆಲಸವನ್ನ, ನ್ಯಾಯ ತೀರ್ಪಿನ ದಂಡನೆಯನ್ನ ಮೊದಲು ನನ್ನ ದೇವಾಲಯದಲ್ಲಿ, ನನ್ನ ಚರ್ಚಲ್ಲಿ, ನನ್ನ ದೇವಾಲಯದಲ್ಲಿ, ಯಾಜಕರ ಮಧ್ಯದಲ್ಲಿ, ಪ್ರವಾದಿಗಳ ಮಧ್ಯದಲ್ಲಿ, ಸೇವಕರ ಮಧ್ಯದಲ್ಲಿ ಮೊದಲು ಅಲ್ಲಿ ಆರಂಭಿಸಿರಿ ಎಂಬುದಾಗಿ ನನ್ನ ಕಿವಿಗಳು ಕೇಳುವಂತೆ ಹೇಳಿದರು. ಆಗ ಅವರು ಆಲಯದ ಮುಂದೆ ಇದ್ದಂತಹ ಹಿರಿಯರ ಬಳಿಯಲ್ಲಿ ಸಂಹಾರವನ್ನು ಆರಂಭ ಮಾಡಿದರು. ಹಾಗಾಗಿ ಮೊದಲು ಎಲ್ಲಿ ಆರಂಭವಾಗ್ತಾ ಇದೆ? ದೇಶಕ್ಕೆ ಸಂಹಾರ ಬರಬೇಕಾದ್ರೆ ದಂಡನೆಗೆ ಆಸ್ಪದವಾಗಿರುವ ದೇವರ ಮಕ್ಕಳಿದ್ದಾರೆ ನೋಡಿ, ಅವರ ಬಳಿಯೇ ಮೊದಲು ಆರಂಭವಾಗುತ್ತದೆ ಅದು. ಹಾಗಾಗಿ ಸತ್ಯವೇದವನ್ನು ಹೇಳುವುದರಿಂದ ಕ್ರೈಸ್ತರು ಎಲ್ಲರೂ, ಸೇವಕರೆಲ್ಲರೂ, ರಕ್ಷಣೆ ಹೊಂದುವ ಎಲ್ಲರೂ ದಂಡನೆಗೆ ತಪ್ಪಿಸಿಕೊಂಡವರೆಂಬುದಾಗಿ ಭಾವಿಸಬಾರದು. ತಪ್ಪನ್ನು ಮಾಡಿದರೆ ಯಾರಾಗಿದ್ರೂ ದಂಡನೆಗೆ ಸೀಮಿತವಾದವರೇ. ಅದರಲ್ಲೂ ಪ್ರತ್ಯೇಕವಾಗಿ ದೇವರ ಮಕ್ಕಳಿಂದಲೇ ಮೊದಲು ಆ ನ್ಯಾಯ ತೀರ್ಪು ಪ್ರಕಟವಾಗುತ್ತದೆ ಎಂಬುದಾಗಿ ಸತ್ಯವೇದ ಎಚ್ಚರಿಸಿ ಹೇಳುವಂಥದ್ದಾಗಿದೆ. ಯಾರ್ಯಾರ ಮೇಲೆ ಬರುತ್ತದೆ ಎಂಬುದಾಗಿ ಕೇಳುವುದಾದರೆ, ದೇವರಲ್ಲಿದ್ದುಕೊಂಡು ಕೆಲವು ತಪ್ಪುಗಳನ್ನು ಮಾಡುವವರು. ಹಾಗಾಗಿ ಇವತ್ತು ನಾವು ನೋಡುವಂಥದ್ದು ದಂಡನೆಗೆ ಸೀಮಿತವಾದ ಕ್ರೈಸ್ತರು. ದಂಡನೆಗೆ ಸೀಮಿತವಾದ ಕ್ರೈಸ್ತರು ಯಾರು? ದಂಡಿಸಲ್ಪಡುವಂತಹ ಕ್ರೈಸ್ತರು ಯಾರು? ಯಾರ ಮೇಲೆ ದಂಡನೆ ಬರುತ್ತದೆ ಎಂಬುದಾಗಿ ನೋಡಬೇಕು. ಈ ದಂಡನೆ ಯಾವ ರೀತಿ ಇರುತ್ತದೆ ಎಂಬುದಾಗಿ ಕೇಳಿದರೆ, ದೇವರು ಅವರನ್ನು ಮತ್ತೊಮ್ಮೆ ಶತ್ರುವಿನ ಕೈಗಳಿಗೆ ಒಪ್ಪಿಸಿಕೊಡುತ್ತಾರೆ. ಏನು ರಕ್ಷಣೆ ಹೊಂದಿದ್ದೇವೆ? ರಕ್ಷಣೆ ಹೊಂದುವುದು ಎಂಬುದಾಗಿ ಹೇಳುವುದಾದರೆ, ಮೊದಲು ನಮಗಿರುವಂತಹ ಧ್ಯಾನ ಭಾಗದಲ್ಲಿ ಓದಿದ ಹಾಗೆ ಶತ್ರುವಿನ ಕೈಗೆ ಬಿಡುಗಡೆಯಾಗಿ ಬಿಡಿಸಲ್ಪಟ್ಟವರು, ಅದೇ ತಾನೇ ರಕ್ಷಣೆ ಅಂತ ಹೇಳಿದ್ವಿ. ಕರ್ತನು ಏನು ಮಾಡುತ್ತಾರೆ? ದಂಡಿಸಲ್ಪಡುವಾಗ ಮತ್ತೆ ಶತ್ರುವಿನ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾರೆ. ಓಶಿಯನ ಪುಸ್ತಕ 8ನೇ ಅಧ್ಯಾಯ 1ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಬಾಯಿಗೆ ತುತ್ತೂರಿಯನ್ನ ಹಿಡಿ,
ನನ್ನ ಜನರು ನನ್ನ ಒಡಂಬಡಿಕೆಯನ್ನು ಮೀರಿ, ಯಾರು? ನನ್ನ ಜನರು ನನ್ನೊಂದಿಗೆ ಮಾಡಿದಂತಹ ಒಡಂಬಡಿಕೆಯನ್ನು ಮೀರಿ ನನ್ನ ಧರ್ಮ ವಿಧಿಗಳಿಗೆ ದ್ರೋಹ ಮಾಡಿದ್ದರಿಂದ. ಹಳೆಯ ಒಡಂಬಡಿಕೆಯಲ್ಲಿ ಧರ್ಮ ವಿಧಿಗಳು ಎಂಬುದಾಗಿ ಹೇಳಲ್ಪಡುವುದು, ಹೊಸ ಒಡಂಬಡಿಕೆಯಲ್ಲಿ ದೇವರ ಸತ್ಯ, ದೇವರ ವಾಕ್ಯ ಎಂಬುದಾಗಿ ನೀವು ಆ ರೀತಿ ಸಾಮಾನ್ಯವಾಗಿ ತೆಗೆದುಕೊಳ್ಳಬಹುದು. ನನ್ನ ಧರ್ಮ ವಿಧಿಗಳಿಗೆ ದ್ರೋಹ ಮಾಡಿದ್ದರಿಂದ ಶತ್ರುವು ಹದ್ದಿನ ಹಾಗೆ ಯೆಹೋವನಾದ ನನ್ನ ನಿವಾಸದ ಮೇಲೆ ಬರುತ್ತಾನೆ. ದೇವರು ಅದನ್ನು ನೋಡಿ, ನನ್ನ ಮಗನೇ, ನನಗೆ ಸೇವೆ ಮಾಡಿದವನೇ, ಆದರೆ ಇವನು ನನ್ನ ಸತ್ಯವನ್ನು ನಿರಾಕರಿಸಿ ಸತ್ಯಕ್ಕೆ ವಿರುದ್ಧವಾಗಿ ಕ್ರಿಯೆ ಮಾಡಿ ತನ್ನ ಸ್ವಾರ್ಥದ ಹಾಗೆ ಜೀವಿಸಿದರಿಂದ ಶತ್ರುವಿಗೆ ದೇವರು ಒಂದು ಆಜ್ಞಾಪನೆಯನ್ನು ಕೊಟ್ಟು, ಅಥವಾ ಶತ್ರುವಿಗೆ ದೇವರು ಅನುಮತಿ ಕೊಡುತ್ತಾರೆ. ಸತ್ಯವೇದ ಹೇಳುತ್ತದೆ ನೋಡಿ, ಅವರು ಆ ರೀತಿ ಮಾಡಿದರಿಂದ ದೇವರ ಮನೆಯ ಮೇಲೆ, ದೇವರ ಮಕ್ಕಳ ಮೇಲೆ ಶತ್ರುವು ಹದ್ದಿನ ಹಾಗೆ ಹಾರಿ ಬರುತ್ತಾನೆ. ನೋಡಿದ್ರ? ಹಾಗಾಗಿ ದೇವರು ಅವರನ್ನು ಶತ್ರುವಿನ ಕೈಗಳಿಗೆ ಒಪ್ಪಿಸಿಕೊಟ್ಟು ಬಿಡುತ್ತಾರೆ. ಯಾತರಿಂದ ಈ ಒಂದು ದುಷ್ಟತ್ವ ಉಂಟಾಗುತ್ತದೆ? ಈ ನ್ಯಾಯ ತೀರ್ಪಿನ ದಂಡನೆಗಳು, ಅಥವಾ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ದಂಡನೆಗೆ ಆಸ್ಪದವಾಗಿರುವ ಕ್ರೈಸ್ತರು, ದಂಡನೆಗೆ ಆಸ್ಪದವಾಗಿರುವ ಜನರು ಯಾರು ಅಂತ ಕೇಳಿದರೆ, ನಾವು ಏನು ಮಾಡುವಾಗ ದೇವರ ನ್ಯಾಯ ತೀರ್ಪಿನ ದಂಡನೆಗೆ ಪಾತ್ರರಾಗುತ್ತೇವೆ, ಇದರ ಕುರಿತಾಗಿ ಸತ್ಯವೇದ ಹೇಳುವುದನ್ನು ನೋಡ್ತೀವಿ. ಮೊದಲನೆಯ ಒಂದು ಕಾರ್ಯ, ದೇವರ ಮಕ್ಕಳು ಒಳಿತುಗಳನ್ನು ನಿರಾಕರಿಸುವಾಗ, ಒಳಿತನ್ನು ಮಾಡುವುದನ್ನು ನಿರಾಕರಿಸುವಾಗ ಅವರ ಮೇಲೆ ತಕ್ಷಣ ದಂಡನೆ ಉಂಟಾಗುತ್ತದೆ. ಹೋಶೇಯನ ಪುಸ್ತಕ 8ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ಇಸ್ರಾಯೇಲ್ಯರು ಮೇಲನ್ನು ತಳ್ಳಿಬಿಟ್ಟಿದ್ದಾರೆ, ಶತ್ರುವು ಅವರನ್ನು ಹಿಂದಟ್ಟುವನು. ಮೇಲನ್ನ ಮಾಡುವುದನ್ನು ಅಥವಾ ಒಳಿತನ್ನು ಮಾಡುವುದನ್ನು ನಿಲ್ಲಿಸಿದರೆ ಶತ್ರು ಮುಟ್ಟಲು ಆರಂಭಿಸುತ್ತಾನೆ. ಯಾರು? ದೇವರ ಮಕ್ಕಳು. ಯಾಕೆ ಆ ರೀತಿ ಅಂತ ಕೇಳಿದ್ರೆ, ಕರ್ತನ ಮಕ್ಕಳು ಒಳಿತನ್ನ ಮಾಡುವುದಕ್ಕಾಗಿಯೇ ಕರೆಯಲ್ಪಟ್ಟಿದ್ದಾರೆ. ನಿಮ್ಮಲ್ಲೂ ಎಲ್ಲರಲ್ಲಿಯೂ ಒಳಿತನ್ನ ಮಾಡಿರಿ, ಮೇಲನ್ನ ಮಾಡುವುದಕ್ಕೆ ಒಳಗಾಗಿರಿ ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ಮೇಲು ಮಾಡುವುದರಲ್ಲಿ ಎರಡು ಕಾರ್ಯ ಇದೆ. ಒಂದು ಆತ್ಮಿಕವಾಗಿರುವ ಮೇಲು, ಮತ್ತೊಂದು ಶಾರೀರಿಕವಾಗಿರುವಂತಹ ಮೇಲು. ಹೇಗೋ ಯಾವ ರೀತಿಯಲ್ಲಾದರೂ ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವಂತಹ ನೀವು ಒಳಿತನ್ನ ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದೀರಾ. ಒಂದು ವೇಳೆ ಆತ್ಮಿಕವಾಗಿರುವ ಒಳಿತು ಕ್ರಿಸ್ತನ ಕುರಿತಾಗಿ ಒಬ್ಬರಿಗೆ ಹೇಳ್ಬೋದು, ಒಬ್ಬರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ಬೋದು, ಒಬ್ಬರಿಗೆ ಒಳ್ಳೆಯ ಆಲೋಚನೆಯನ್ನು ಕೊಟ್ಟು ದೇವರ ವಾಕ್ಯವನ್ನು ಕೊಟ್ಟು ಅವರನ್ನು ಬಲಪಡಿಸಬಹುದು, ಸೇವೆ ಮಾಡ್ಬೋದು. ಅದೆಲ್ಲ ನೋಡಿ ಸೇವೆ ಮಾಡುವುದು ಯಾರಿಗೋಸ್ಕರವಾಗಿ ಮಾಡುತ್ತೇವೆ? ಜನಗಳಿಗೆ ಸೇವೆ ಮಾಡುತ್ತೇವೆ. ದೇವರ ನಿಮಿತ್ತವಾಗಿ ಜನಗಳಿಗೆ ಸೇವೆ ಮಾಡ್ತೀವಿ. ಜನಗಳ ಒಳಿತನ್ನು ಅಪೇಕ್ಷಿಸಿಯೇ ಒಂದು ಸೇವೆ ಮಾಡ್ತೀವಿ. ಅವರಿಗೆ ಒಳಿತುಂಟಾಗಬೇಕು, ಅದಕ್ಕಾಗಿ ಸೇವೆ ಮಾಡ್ತೀವಿ. ಬೇರೆ ರೀತಿ ಸೇವೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಜನಗಳಿಗೆ ಸೇವೆ ಮಾಡುವಂತೆ ಮಾಡಿ ಅದರ ಮೂಲಕ ನನಗೆ ಒಳಿತುಂಟಾದರೆ ಸಾಕು, ಅವ್ರು ಹೆಂಗಾದರೂ ಹಾಳಾಗೋದ್ರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಅದು ರಿವರ್ಸ್ ಆಗಿ ಮಾರ್ಪಡುತ್ತೆ. ಆದರೆ ನಾವು ಒಳಿತನ್ನು ಮಾಡುವುದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇವೆ. ಯೇಸು ತಮ್ಮ ಶಿಷ್ಯರನ್ನು ಕರೆದು, ನೀವು ಲೋಕಪೂರ್ತಿಯಾಗಿ ಹೊರಟು ಹೋಗಿ ಸುವಾರ್ತೆಯನ್ನು ಸಾರಿರಿ. ಯಾಕೆ ಸಾರಬೇಕು? ಅದು ಅವರಿಗೆ ನಾವು ಮಾಡುವಂತಹ ಒಂದು ಆತ್ಮಿಕವಾಗಿರುವ ಒಳಿತು. ಸುವಾರ್ತೆಯನ್ನು ಜನಗಳು ಸ್ವೀಕರಿಸುವಾಗ ಒಂದು ದೊಡ್ಡ ಆತ್ಮಿಕ ಒಳಿತನ್ನು ಪಡೆಯುತ್ತಾರೆ. ಹಾಗಾಗಿ ಅದುವೇ ಸತ್ಯವೇದ ಹೇಳುತ್ತದೆ. ಮತ್ತೊಂದು ಕಡೆ ನೋಡುವುದಾದರೆ, ಇದೇ ದೇವರ ಮಕ್ಕಳು ಶಾರೀರಿಕವಾಗಿರುವ ಒಳಿತನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದಾರೆ. ಒಳಿತನ್ನು ಮಾಡುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಿರಿ, ಒಳಿತನ್ನು ಮಾಡುವುದಕ್ಕೆ ಕಲಿಯಿರಿ. ಅಪೊಸ್ತಲನಾದ ಪೌಲನು ಧರ್ಮ ಸಹಾಯಕ ಒಂದು ಹಣವನ್ನು ಒಂದನ್ನೆತ್ತಿಟ್ಟು ಬಡ ಸಭೆಗಳಿಗೆ, ಸಭೆಯಲ್ಲಿರುವಂತಹ ಬಡ ವಿಶ್ವಾಸಿಗಳಿಗೆ ಕೊಟ್ಟು ಸಹಾಯ ಮಾಡಿದ್ದನ್ನು ಸತ್ಯವೇದದಲ್ಲಿ ಹಲವಾರು ಭಾಗದಲ್ಲಿ ಓದಲು ಕೇಳುತ್ತೇವೆ. ಆ ರೀತಿ ನಾವೇನು ಮಾಡಬೇಕು? ಅವರೇ ಹೇಳುತ್ತಾರೆ, ಒಳಿತನ್ನು ಮಾಡುವುದಕ್ಕೆ ಮುಂದಾಗಿರಿ. ಜನಗಳು ಒಳಿತನ್ನು ನಿರಾಕರಿಸಿದರೆ, ಪ್ರತ್ಯೇಕವಾಗಿ ಯಾರು? ದೇವರ ಮಕ್ಕಳು ಮೇಲನ್ನು ಮಾಡುವುದನ್ನು ನಿರಾಕರಿಸಿದರೆ ಶತ್ರು ಅವರನ್ನು ಹಿಂಬಾಲಿಸುತ್ತಾನೆ. ಹಾಗಾಗಿ ಅವರು ಒಂದು ದಂಡನೆಗೆ ಸೀಮಿತವಾಗಿರುವ ಕ್ರೈಸ್ತರಾಗಿ ಮಾರ್ಪಡ್ತಾರೆ. ಕೆಲವರು ಹೇಳ್ತಾರೆ, ನಮಗೆ ಯಾಕ್ರಿ ಈ ಸಮಸ್ಯೆ? ನಾವು ರಕ್ಷಣೆ ಹೊಂದಿದ್ದೀವಲ್ವಾ, ನಮಗೆ ದೇವರು ಗೊತ್ತಲ್ವಾ, ಸಾಕು ಅಷ್ಟರಲ್ಲಿ ನಾವು ಇರೋಣ, ನಾನು ನನ್ನ ಕುಟುಂಬ ನಾವು ಆ ರೀತಿ ಇರೋಣ, ನಾವು ಹೋಗ್ತೀವಿ ಸಂಪಾದನೆ ಮಾಡ್ತೀವಿ, ಅದು ನಮ್ಮ ಕುಟುಂಬಕ್ಕೆ ಸಾಕು, ನಾವು ಯಾರ ಬಳಿಯೂ ನಾವು ಒಡೆದು ತಿಂತಿಲ್ಲ, ಯಾರಿಗೂ ಕೊಡಕ್ಕೂ ಆಗ್ತಾ ಇಲ್ಲ, ಯಾರ ಬಳಿನೂ ತೆಗೆಯೋದೂ ಇಲ್ಲ, ನಾವಾಯಿತು ನಮ್ಮ ಕೆಲಸ ಆಯಿತು ಎಂಬುದಾಗಿ, ಕುಟುಂಬ ಎಂಬುದಾಗಿ ಬದುಕ್ತಾ ಇದ್ದೀವಿ ಎಂಬುದಾಗಿ ಬಾಳಲು ಸಾಧ್ಯ ಅಂತ ಕೇಳಿದ್ರೆ, ಆ ರೀತಿ ಕೇಳುವುದಾದರೆ ಒಬ್ಬ ಕ್ರೈಸ್ತನ ಆ ರೀತಿ ಬದುಕಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸತ್ಯವೇದ ಹೇಳುತ್ತದೆ, ಕ್ರೈಸ್ತನ ಜೀವಿತ ಎನ್ನುವುದು ಮತ್ತೊಬ್ಬರಿಗಾಗಿರುವಂತಹ ಜೀವಿತ.
ಹಾಗಾಗಿ ನನಗೆ ಸುವಾರ್ತೆ ಗೊತ್ತು, ನನಗೆ ದೇವರು ರಕ್ಷಿಸಿದ್ದಾರೆ, ಇದನ್ನು ಯಾಕೆ ನಾನು ಹೊರಗೆ ಹೇಳಬೇಕು, ಸಮಸ್ಯೆಯನ್ನು ತರಬೇಕು? ಅದನ್ನು ನನ್ನಷ್ಟಕ್ಕೆ ನಾನು ಇಟ್ಟುಕೊಂಡು ಆ ರಕ್ಷಣೆ ಪರಿಪೂರ್ಣವಾಗುವುದಕ್ಕೆ ಪ್ರಯಾಸಪಟ್ಟರೆ, ಮತ್ತೊಬ್ಬರ ಒಳಿತಿನ ಕುರಿತಾಗಿ ಯೋಚನೆ ಮಾಡದೇ ಇದ್ದರೆ ಅದರಿಂದ ಏನು ಸಮಸ್ಯೆ ಎಂಬುದಾಗಿ ಯೋಚನೆ ಮಾಡ್ಬೋದು. ಸತ್ಯವೇದದಲ್ಲಿ ನೋಡಿ, ಒಬ್ಬ ಐಶ್ವರ್ಯವಂತನಿದ್ದ, ಅವನ ಮನೆಯ ಮುಂಭಾಗದಲ್ಲಿ ಒಬ್ಬ ಬಡವನಿದ್ದ. ಆ ಬಡವನಿಗೆ ಹೆಸರು ಲಾಜರನು ಎಂಬುದಾಗಿ. ಇವನು ಸಂಭ್ರಮವಾಗಿ ಬದುಕುತ್ತಿದ್ದ. ಒಳ್ಳೆ ಆಡಂಬರವಾಗಿರುವಂತಹ ಜೀವಿತದಲ್ಲಿ ಐಶ್ವರ್ಯವಂತನು ಬದುಕ್ತಾ ಇದ್ದ. ಒಳ್ಳೆ ರುಚಿಕರವಾಗಿರುವ ಪದಾರ್ಥಗಳನ್ನು ಸೇವಿಸಿ ಬಹಳ ಒಳ್ಳೆ ವಸ್ತ್ರವನ್ನು ಹಾಕೊಂಡಿದ್ದ. ಅವನ ಮನೆಯ ಬಾಗಿಲ ಮುಂದೆ ಒಬ್ಬ ಬಡವ ಲಾಜರನು. ಅವನ ಬದುಕನ್ನು ನೋಡಿದ್ರೆ ಬಹಳ ಕಷ್ಟಪಡುತ್ತಾ, ಬಹಳ ಕಷ್ಟವಾಗಿರುವ ಪರಿಸ್ಥಿತಿಯಲ್ಲಿ. ಈಗ ಇಬ್ಬರೂ ಸತ್ತು ಹೋದರು. ಇಬ್ಬರೂ ಸತ್ತು ಹೋಗುವಾಗ ಐಶ್ವರ್ಯವಂತನು ನರಕದಲ್ಲಿ ಬೆಂಕಿಯಲ್ಲಿ ದಂಡನೆಯಲ್ಲಿ ತಳ್ಳಲ್ಪಡುತ್ತಾನೆ. ಮತ್ತೊಂದು ಕಡೆ ನೋಡುವುದಾದರೆ ಲಾಜರನು ಅಬ್ರಹಾಮನ ಎದೆ, ಅದರಲ್ಲಿ ಅವನು ಬಿಡಲ್ಪಟ್ಟು ಅಲ್ಲಿ ಅವನು ಸಂತೈಸಲ್ಪಡುತ್ತಾನೆ. ಇದು ಯಾತರಿಂದ ನಡೆಯಿತು? ಐಶ್ವರ್ಯವಂತನು ಮಾಡಿದಂತಹ ತಪ್ಪಾದರೂ ಏನು? ಒಂದು ವೇಳೆ ಲಂಚ ಪಡೆಯಬಹುದು, ಕಳ್ತನ ಮಾಡ್ದ ಅಂತ ಹೇಳ್ಬೋದು. ಆ ರೀತಿ ಹೇಳಲ್ಪಟ್ಟಂತಹ ಕಂಟೆಂಟಿಂದ ಹೇಳಬೇಕು. ಅವನು ಏನು ತಪ್ಪು ಮಾಡ್ದ? ಅವನು ಅವನ ಕಾಸನ್ನು ಅನುಭವಿಸಿದ, ಅವನು ಸಂಭ್ರಮವಾಗಿದ್ದ, ಅವನು ತನ್ನ ಹಣವನ್ನಿಟ್ಟೆ ಅವನಿದ್ದ. ಅವನು ಕಳ್ತನ ಮಾಡ್ದ, ಕೊಲೆ ಮಾಡ್ದ ಎಂಬುದಾಗಿ ನೀವಾಗಿ ಅಪರಾಧಗಳನ್ನು ಮೇಲೆ ಹೊರಿಸಬಾರದು, ಮೇಲೆ ಎಲ್ಲ ಚಾರ್ಜ್ ಹಾಕಬಾರ್ದು. ವಾಕ್ಯದಲ್ಲಿ ಎಷ್ಟರ ಮಟ್ಟಿಗೆ ಅವನ ಬಗ್ಗೆ ಹೇಳಲ್ಪಟ್ಟಿದೆಯೋ ಅದನ್ನಿಟ್ಟೆ ನಾವು ಯೋಚನೆ ಮಾಡಿ ನೋಡಬೇಕು. ಅದರಲ್ಲಿ ಅವನು ತನ್ನ ಹಣವನ್ನಿಟ್ಕೊಂಡು ತನ್ನ ಮನೆಯಲ್ಲಿ ಸಂಭ್ರಮವಾಗಿ ಬದುಕಿದ. ಇದರಲ್ಲಿ ಏನು ತಪ್ಪಿದೆ? ಅವನು ಮಾಡಿದ ತಪ್ಪೇನೆಂದರೆ, ತನ್ನ ಕಣ್ಣಿನ ಮುಂಭಾಗದಲ್ಲಿಯೇ ಒಬ್ಬ ಬಡವನಿರುವುದನ್ನು ನೋಡಿ, ಸತ್ಯವೇದ ಹೇಳುತ್ತದೆ, ನಿನಗೆ ಒಳಿತನ್ನು ಮಾಡುವುದಕ್ಕೆ ಶಕ್ತಿ ಇದ್ದಾಗಲೂ ಅದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿಸದಿದ್ದರೆ ಮನೆಯ ಬಾಗಿಲ ಮುಂದೆ ಇದ್ದಾನೆ. ಇವರು ಇಳಿದೋಗಿ ಯಾವ ಸಹಾಯ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಮನೆ ಮುಂದೆನೇ ಇದ್ದಾನೆ. ಇವನ ಮನೆಯೊಳಗೆ ಬರಬೇಕಾದರೂ ಹೊರಗೆ ಹೋಗ್ಬೇಕಾದರೂ ಖಂಡಿತವಾಗಿ ಅವನ ದೃಷ್ಟಿಗೆ ಅವನು ಒಳಗಾಗಿರ್ತಾನೆ. ಅವನು ಅವರ ಒಳಿತನ, ಅವನು ಯಾರು ಏನು ಎಂಬುದಾಗಿ ಯೋಚನೆ ಕೂಡ ಮಾಡಲೇ ಇಲ್ಲ, ಅದರ ಕುರಿತಾಗಿ ಚಿಂತೆ ಮಾಡಲೇ ಇಲ್ಲ. ಆದರೆ ಅವನ ಒಂದು ಪರಿಸ್ಥಿತಿ ಅರ್ಥವಾಗಿದೆ, ಅವನ ಸ್ಥಿತಿ ಗೊತ್ತಿದೆ, ಆದರೆ ಅದರ ಕುರಿತು ಸ್ವಲ್ಪ ಕೂಡ ಚಿಂತೆ ಮಾಡಲಿಲ್ಲ. ಆ ರೀತಿಯಾಗಿ ಸ್ವಾರ್ಥವಾಗಿ ಬದುಕುವುದು ಕೂಡ, ನೀವು ನಿಮ್ಮ ಸ್ವಂತ ಸಂಪಾದನೆಯಲ್ಲಿ ಬದುಕಿದರೂ ಕೂಡ ಅದು ಪಾಪ, ಅದು ತಪ್ಪು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕ್ರೈಸ್ತರು ನಾವು ಉಳಿದವರಿಗೋಸ್ಕರವಾಗಿ ಕರ್ತನಿಂದ ಎಬ್ಬಿಸಲ್ಪಟ್ಟವರು. ಹಾಗಾಗಿ ನಮ್ಮ ಕಣ್ಗಳ ಮುಂದೆ ಒಬ್ಬನು ಒಳಿತನ್ನು ಕಳಕೊಂಡು ಬಾಧೆಗೆ ಒಳಗಾಗಿದ್ದಾನೆ. ಆತ್ಮೀಕ ರೀತಿಯಲ್ಲಿ ಕೂಡ ಅದೇ ರೀತಿಯೇ. ನೀವು ಇಳಿದು ಹೋಗಿ ಬೀದಿಯಲ್ಲಿ ನಿಂತೆಲ್ಲ ಕೂಡ ನೀವು ಸ್ವಾರ್ಥಿಯನ್ನು ಸಾರಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಸುತ್ತಲೂ ಬೇಕಾದರೆ ನೋಡಿ, ರಕ್ಷಣೆ ಹೊಂದದಿರುವ ಅನೇಕರಿದ್ದಾರೆ. ದಿನ ಅವ್ರನ್ನ ನೋಡ್ತೀರಾ, ಅವರ ಬಳಿ ಮಾತಾಡ್ತೀರಾ, ಅವರ ಬಳಿ ಆಫೀಸ್ನಲ್ಲಿ ಮಾತಾಡ್ತೀರಾ. ಒಂದು ವೇಳೆ ನಿಮ್ಮ ಮನೆಗೆ ಬಂದು ಕೂಡ ಕೆಲಸ ಮಾಡುವವರು ಇರ್ಬೋದು. ನೀವು ಯಾವತ್ತಾದರೂ ಕ್ರಿಸ್ತನ ಪ್ರೀತಿಯನ್ನು ಅಥವಾ ನೀವು ಹೊಂದಿರುವಂತಹ ಒಳಿತುಗಳನ್ನು ಅವರೊಂದಿಗೆ ಹಂಚಿಕೊಂಡಿದ್ದೀರಾ? ಆ ರೀತಿ ಇಲ್ಲ ಅಂದರೆ ಈ ಐಶ್ವರ್ಯವಂತನು ಯಾವ ರೀತಿಯೋ ಅದೇ ರೀತಿಯೇ ನಮ್ಮ ಜೀವಿತ ಇರುವಂಥದ್ದಾಗಿದೆ. ನಮಗೆ ಯಾರ ಬಗ್ಗೆ ಚಿಂತೆ ಇಲ್ಲ, ನನ್ನ ಹೊಟ್ಟೆ ತುಂಬಿದ್ರೆ ಸಾಕು. ಹಾಗಾಗಿ ನಾವಾಗಿ ಯಾವ ರೀತಿ ನಮ್ಮನ್ನು ಸಮಾಧಾನ ಪಡಿಸಿಕೊಳ್ಳುವುದೆಂದರೆ, ನಾವು ಯಾವ ಸಮಸ್ಯೆಗೆ ಹೋಗೋದಿಲ್ಲ, ಯಾರ ಬಳಿಯೂ ನಾವು ಕೊಡುವುದಿಲ್ಲ, ಯಾರ ಬಳಿಯೂ ತೆಗೆದುಕೊಳ್ಳುವುದಿಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು. ಅದು ಉಳಿದವರಿಗೆ ಒಳ್ಳೆಯದಾಗ್ಬೋದು, ಕ್ರೈಸ್ತರಿಗೆ ಅದು ಒಳ್ಳೆಯದಲ್ಲ. ಅವರು ಮತ್ತವರಿಗೋಸ್ಕರವಾಗಿ ಭಾರಪಡುವುದಕ್ಕೂ ಮತ್ತೊಬ್ಬರಿಗೋಸ್ಕರವಾಗಿ ತನ್ನನ್ನೇ ಕೊಡುವುದಕ್ಕೂ ಕರೆಯಲ್ಪಟ್ಟಿದ್ದಾನೆ. ಏಕೆಂದರೆ ನಿಮ್ಮ ನಾಯಕ, ನಿಮ್ಮನ್ನು ಕರೆದಿರುವಾತನು ಆ ರೀತಿಯೇ ಮಾಡಿದ್ದಾರೆ. ಅವರು ತಾನಾಯಿತು, ತನ್ನ ಕೆಲಸವಾಯಿತು ಎಂಬುದಾಗಿ ಇಲ್ಲದೆ ಇತರರಿಗೋಸ್ಕರವಾಗಿ ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟರು. ಈ ಆಜ್ಞೆಯನ್ನು ಮೀರುವಾಗ ಒಬ್ಬನು ದಂಡನೆಗೆ ಸೀಮಿತವಾಗಿ ಮಾರ್ಪಡುತ್ತಾನೆ. ಅದನ್ನೇ ಸತ್ಯವೇದ ಹೇಳುತ್ತದೆ. ಇಸ್ರಾಯೇಲಿಯರು ಒಳಿತನ್ನು ನಿರಾಕರಿಸಿದರು, ಮೇಲು ಮಾಡುವುದನ್ನು ಬಿಟ್ಟರು. ಆದ್ದರಿಂದ ಶತ್ರು ಅವರನ್ನು ಮುಂದುವರೆದು ಹಿಂಬಾಲಿಸುತ್ತಾನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ನಾವೇನು ಮಾಡಬೇಕು? ದಂಡನೆಯಿಂದ ತಪ್ಪಿಸಿಕೊಳ್ಳಬೇಕೆಂದರೆ ನೀವು ಅನೀತಿಯ ಕೂಲಿಯನ್ನು ತರುವುದು ಮಾತ್ರವಲ್ಲ, ನಿಮ್ಮ ಸ್ವಂತ ಹಣ, ಸ್ವಂತ ಸಂಪಾದನೆ ಎಲ್ಲ ಇದ್ರೂ ಕೂಡ ಮತ್ತೊಬ್ಬರ ಕುರಿತಾಗಿ ಚಿಂತಿಸದೇ ಇರುವಂಥ ಜೀವಿತವನ್ನು ಬದುಕಿ ನೋಡಿ, ಅದು ಅಪಾಯಕರವಾದದ್ದು, ದಂಡನೆಗೆ ಆಸ್ಪದವಾದದ್ದು. ಐಶ್ವರ್ಯವಂತನು ಅವತ್ತು ಆ ಕಾರಣಕ್ಕೆ ದಂಡಿಸಲ್ಪಟ್ಟ. ಅವನು ಬೇರೆ ಏನು ತಪ್ಪು ಮಾಡಿದ ಹಾಗೆ ಆ ಒಂದು ಭಾಗದಲ್ಲಿ ಬೆಟ್ಟು ಮಾಡಿ ತೋರಿಸಿಲ್ಲ. ಅವನು ಮಾಡಿದ ಒಂದೇ ಒಂದು ತಪ್ಪು, ತನ್ನ ದೃಷ್ಟಿಯ ಮುಂದೆ ಒಬ್ಬ ಬಡವನಿದ್ರೂ ಕೂಡ
ಅವನ ಕುರಿತು ಅವನು ಚಿಂತಿಸದೆ ಸಂಭ್ರಮವಾಗಿ ಬದುಕಿದ ಅಂತ ಬರೆಯಲ್ಪಟ್ಟಿದೆ ನೋಡಿ, ಅದುವೇ. ಇವತ್ತು ಬಹಳ ಮಂದಿ ಅದೇ ರೀತಿಯೇ ಕರ್ತನಿಗೋಸ್ಕರವಾಗಿ ಯಾವುದರಲ್ಲಿಯೂ ಅಂಟಿಕೊಳ್ಳುವುದಕ್ಕೆ ಮುಂದಾಗುವುದಿಲ್ಲ. ನಮಗ್ಯಾಕೆ ಸುಮ್ಮನೆ ಸಮಸ್ಯೆ ಅಂತ ಬದುಕುತ್ತೇವೆ. ಅದನ್ನು ತಪ್ಪು ಎಂಬುದಾಗಿ ನಾವು ಭಾವಿಸುವುದಿಲ್ಲ. ಅದು ಒಂದು ಸನ್ಮಾರ್ಗವಾಗಿರುವ ಜೀವಿತ ಎಂಬುದಾಗಿ ಭಾವಿಸುತ್ತೇವೆ. ಆದರೆ ಸತ್ಯವೇದ ಹೇಳುತ್ತದೆ ಅದು ದಂಡನೆಗೆ ಆಸ್ಪದವಾಗಿರುವ ಕಾರ್ಯ. ಹಾಗಾಗಿ ನೀವೇನು ಮಾಡಬೇಕು? ಒಂದು ಸಭೆಗೆ ಹೋಗ್ತೀರಾ? ನೀವು ಇರುವಂತಹ ಸ್ಥಳದಲ್ಲಿ ಸಭೆಯಲ್ಲಿ ಸ್ವಲ್ಪ ಸುತ್ತಿ ನೋಡಿ. ಈ ಸಭೆಯಲ್ಲಿ ಒಬ್ಬೊಬ್ಬರು ಯಾವ ರೀತಿ ಇದ್ದಾರೆ ಅಂತ ನೋಡಿ. ಯಾಕೆಂದರೆ ಸತ್ಯವೇದ ಹೇಳುತ್ತದೆ ನಿಮ್ಮ ಒಳಗೆ ಎಲ್ಲರಲ್ಲಿಯೂ ಒಳ್ಳೆಯದನ್ನು ಮಾಡುವುದಕ್ಕೆ ಮುಂದಾಗ್ರಿ. ಮೊದಲು ನಿಮ್ಮೊಳಗೆ ಅಂದರೆ ಏನು? ದೇವರ ಮಕ್ಕಳ ನಡುವೆ ನೀವು ನೋಡಬೇಕು. ನೀವು ಸಭೆಗೆ ಹೋಗ್ತೀರಲ್ವಾ? ಚರ್ಚಲ್ಲಿ ಇರುವವರು ಯಾವತ್ತೆಲ್ಲ ನೋಡ್ತೀವಿ ಇವತ್ತು ದಿನಗಳಲ್ಲಿ, ಆರಾಧನೆ ಮುಗಿಯುವುದಕ್ಕಿಂತ ಮುಂಚಿತವಾಗಿ ಅದರಲ್ಲೂ ಪ್ರತ್ಯೇಕವಾಗಿ ಕಾಣಿಕೆಯನ್ನು ಹಾಕಿ ಕೆಲವರು ಮುಂದೆ ಹೊಟ್ಟೋಗ್ಬಿಡ್ತಾರೆ. ಕೆಲವೊಬ್ಬರು ಪ್ರಸಂಗವನ್ನು ಮುಗಿಸಿ ಪ್ರಾರ್ಥಿಸೋಣ ಎಂಬುದಾಗಿ ಹೇಳಿದ ಕೂಡಲೇ ತಕ್ಷಣ ತಮ್ಮ ಪುಸ್ತಕವನ್ನೆಲ್ಲವನ್ನು ಎತ್ತಿಟ್ಕೊಂಡು ಒಂದು ಗುಂಪು ಹಾಗೆ ಹೊರಗೆ ಹೊಟ್ಟೋಗ್ಬಿಡ್ತಾರೆ. ಕನ್ವೆಕ್ಷನ್ ಕೂಟದಲ್ಲಿ ಕೂಡ ನೋಡಿದ್ದೇನೆ ನಾನು. ಇವಾಗ ನಾವೆಲ್ಲ ಎದ್ದು ನಿಂತು ಪ್ರಾರ್ಥನೆ ಮಾಡೋಣ, ಅಷ್ಟೇ ಮುಗಿತು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳಿದ ಕೂಡ ಎದ್ದೋಗ್ತಾ ಇರ್ತಾರೆ. ನನಗೆ ಬಹಳ ಆಶ್ಚರ್ಯವಾಗಿರುತ್ತೆ. ಮೊದಲು ಸೇವೆ ಮಾಡಬೇಕಾದ್ರೆ ನಾವು ಅವ್ರ ಬಳಿ ಮಾತಾಡುತ್ತೇವೆ. ಸೇವಕನು ವಿಶ್ವಾಸಿಯ ಬಳಿ ಮಾತಾಡುತ್ತಾನೆ. ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಾವೆಲ್ಲ ದೇವರ ಬಳಿ ಮಾತಾಡಲಿದ್ದೇವೆ. ಅದು ಬೇಡ ಅವರಿಗೆ. ನೀವೇನ್ ಮಾಡಿ, ಒಂದು ಆರಾಧನೆ ಮುಗಿದ ಕೂಡಲೇ ಸ್ವಲ್ಪ ನಿಂತ್ಕೊಳ್ಳಿ. ಸ್ವಲ್ಪ ಹೊತ್ತು ನಿಂತು ಸಹ ವಿಶ್ವಾಸಿಗಳನ್ನು ಗಮನಿಸಿ ನೋಡಿ, ಮಾತಾಡಿ ಸ್ವಲ್ಪ ಹೊತ್ತು ಅವರ ಬಳಿ. ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಸಭೆಯಲ್ಲಿ ಮುಂದಿನ ಹೊತ್ತು ಆಹಾರಕ್ಕೂ ಕಷ್ಟಪಡುವವರು ಕೆಲವೊಬ್ರು ಇರ್ತಾರೆ. ಜೀವನದಲ್ಲಿ ಸ್ವಲ್ಪ ಕಷ್ಟಪಡೋರು ಇರ್ತಾರೆ. ಯಾರನ್ನಾದರೂ ನೋಡಿದ್ರೆ ಅವರಿಗೆ ಮತ್ತೊಬ್ಬರಿಗೆ ಗೊತ್ತಿಲ್ಲದ ಹಾಗೆ ಸಹಾಯ ಮಾಡಲು ಮುಂದಾಗ್ರಿ. ಅದನ್ನು ಸುಮ್ಮನೆ ಟಮಟೆ ಓಡಿಸಬಾರದು. ಅವರಿಗೆ ಸಹಾಯ ಮಾಡುವುದಕ್ಕೆ ಮುಂದಾಗ್ರಿ. ಆ ರೀತಿ ಮಾಡಬೇಕಾದ್ರೆ ದಂಡನೆಗಳು ನಮಗೆ ದೂರವಾಗುತ್ತದೆ. ಹಾಗಾಗಿ ದಂಡನೆಗೆ ಸೀಮಿತವಾಗಿರುವ ಕ್ರೈಸ್ತನು ಒಳ್ಳೆಯದನ್ನು ಮಾಡುವುದಕ್ಕೆ ಮರೆತ ಕ್ರೈಸ್ತನೆಂಬುದನ್ನು ಮರಿಬಾರದು. ಎರಡನೇದಾಗಿ ನೋಡಿ, ತಮಗೆ ತಾವೇ ಸ್ಥಾನಗಳನ್ನು ಏರ್ಪಡಿಸಿಕೊಂಡರೆ ಅವರು ದಂಡನೆಗೆ ಆಸ್ಪದವಾಗಿ ಮಾರ್ಪಡುತ್ತಾರೆ. ಸ್ವಾರ್ಥ ಕರುವಿಕೆಗಳು, ದೇವರ ಸೇವೆಯಲ್ಲಾಗಿರ್ಬೋದು, ದೇವರ ಮಕ್ಕಳಾಗಿರ್ಬೋದು, ಅವರು ಸ್ಥಾನಗಳನ್ನು ಏರ್ಪಡಿಸಿಕೊಳ್ಳುವುದಕ್ಕೆ ಬಯಸುತ್ತಾರೆ. ದೇವರ ಮನೆಯಲ್ಲಿ ಸಭೆಯಲ್ಲಿ ನೀವು ನೋಡೋದಾದರೆ ಒಂದು 4 ಮಾತು ಅವನಿಗೆ ಪ್ರಸಂಗ ಮಾಡಕ್ಕೆ ಗೊತ್ತಿರೋದಿಲ್ಲ. ಬೈಬಲ್ ನಾಲೆಜ್ ಸ್ವಲ್ಪನೂ ಇರಲ್ಲ. ಸಭೆಗೆ ಬಹಳ ವರ್ಷ ಬರ್ತಾ ಇರ್ತಾರೆ. ಅವರಿಗೆ ಅದರಲ್ಲಿ ಏನು ಹಾಕಿದೆ, ಏನು ಪ್ರಾರ್ಥನೆ ಮಾಡೋದು ಏನು ಗೊತ್ತಿರಲ್ಲ. ಆದರೆ ಅವರು ಒಂದು ಒಳ್ಳೆ ವಸತಿ ಇರುವಂತಹ ಒಬ್ಬ ವ್ಯಾಪಾರಿಯಾಗಿರ್ತಾರೆ. ಸಭೆಯಲ್ಲಿ ಅವರನ್ನು ಒಂದು ಸ್ಥಾನವನ್ನು ವಹಿಸುವುದಕ್ಕೆ ಮುಂದಾಗ್ತಾರೆ. ಸಭೆಯಲ್ಲಿ ಅದಕ್ಕಾಗಿ ಎಷ್ಟೊಂದು ಜಗಳ ಆಡ್ತಾರೆ. ಎಷ್ಟೊಂದು ಕಷ್ಟವಾಗಿರುವ ಕಾರ್ಯ ನಡೆಯುತ್ತೆ ನೋಡಿ. ಅದರಲ್ಲಿ ಜಗಳ ಆಡಿ ಹೇಗಾದರೂ ನಾನು ಸೆಕ್ರೆಟರಿಯಾಗಿ ಬಂದ್ಬಿಡಬೇಕು, ಒಂದು ಮುಖ್ಯ ಸ್ಥಾನಕ್ಕೆ ಬರಬೇಕು, ಒಬ್ಬ ಖಜಾಂಚಿಯಾಗಿ ಬರಬೇಕು ಅಂತ ಹೋರಾಡ್ತಾರೆ ನೋಡಿ. ಅವರೆಲ್ಲ ಸ್ವಲ್ಪ ಅವರ ಪರ್ಸನಲ್ ಲೈಫನ್ನು ಗಮನಿಸಿ ನೋಡ್ರಿ. ಅವರು ಕರ್ತನೊಂದಿಗೆ ಹತ್ತಿರ ಸಂಬಂಧದಲ್ಲಿ ಇರುವುದಿಲ್ಲ. ಅವರಿಗೆ ದೇವರ ಸತ್ಯ ಗೊತ್ತಿರೋದಿಲ್ಲ. ಅವರಿಗೇನೆಂದರೆ, ಜನಗಳು ಬರುತ್ತಾರೆ, ನಮಗೊಂದು ಸಭೆ ಇದೆ, ಆ ಸಭೆಯಲ್ಲಿ ನಾವು ಉನ್ನತ ಸ್ಥಾನದಲ್ಲಿರಬೇಕು. ಅದನ್ನು ದೇವರು ಏರ್ಪಡಿಸುವುದಿಲ್ಲ, ತಾವಾಗಿ ಏರ್ಪಡಿಸಿಕೊಳ್ಳುತ್ತಾರೆ. ಸತ್ಯವೇದದಲ್ಲಿ ಒಂದು ವೇಳೆ ಓದ್ ನೋಡ್ರಿ ನೀವು, ಸ್ಥಾನಗಳನ್ನು ದೇವರು ಏರ್ಪಡಿಸಿದರು. 12 ಅಪೊಸ್ತಲರನ್ನ ದೇವರು ಕರೆದರು. ಇಸ್ಕರಿಯೋತ್ ಯೂದನು ಸತ್ತು ಹೋದ, ಆತ್ಮಹತ್ಯೆ ಮಾಡಿಕೊಂಡ. ಈಗ 11 ಮಂದಿ ಬಾಕಿ ಉಳಿದಿದ್ದಾರೆ. ಹಾಗಾಗಿ ಪ್ರಥಮ ಶತಮಾನದ ಸಭೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಕುಳಿತು ಮಾತಾಡ್ತಾರೆ. ಅಪೊಸ್ತಲರು 1ನೇ ಅಧ್ಯಾಯದಲ್ಲಿ ಈ ಕಾರ್ಯ ಇದೆ. ನಮ್ಮೊಂದಿಗೆ ಇದ್ದಂತಹ ಇಸ್ಕರಿಯೋತ್ ಯೂದನು ಆತ್ಮಹತ್ಯೆ ಮಾಡಿ ಸತ್ತೋದ. ಆ ಸ್ಥಳದಲ್ಲಿ ನಾವು ಒಬ್ಬನನ್ನು ಏರ್ಪಡಿಸಬೇಕು. ಆದರೆ ಅದು ನಾವು ಏರ್ಪಡಿಸಬಾರದು. ದೇವರು ಯಾರನ್ನು ಏರ್ಪಡಿಸುವುದಕ್ಕೆ ಚಿತ್ತವಿಟ್ಟಿದ್ದಾರೋ ಅವರನ್ನು ಏರ್ಪಡಿಸೋಣ ಎಂಬುದಾಗಿ ಹೇಳಿ ಅಲ್ಲಿ ಇದ್ದವರನ್ನ ನಿಲ್ಲಿಸಿ ಅವರ ಹೆಸರಲ್ಲಿ ಚೀಟು ಹಾಕುತ್ತಾರೆ, ಮುಖ್ಯವಾದ ವ್ಯಕ್ತಿಗಳನ್ನು. ಅದರಲ್ಲಿ ಮತ್ತಿಯನು ಎನ್ನುವಂತಹ ಹೆಸರಲ್ಲಿ ಚೀಟು ಬಿದ್ದಿತು ಎಂಬುದಾಗಿ ಕರ್ತನ ವಾಕ್ಯ ಹೇಳುವಂಥದ್ದಾಗಿದೆ. ಅದರ ನಂತರ ಕೂಡ ಬೇಕಾದರೆ ನೋಡಿ, ಪ್ರತಿ ಸ್ಥಾನವನ್ನು ಏರ್ಪಡಿಸುವಾಗಲೂ ಅವರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ಅವರನ್ನು ಆ ಸೇವೆಗೋಸ್ಕರವಾಗಿ ಏರ್ಪಡಿಸಿದರು. ಪಂಕ್ತಿ ವಿಚಾರಣೆ ಮಾಡಬೇಕಾದರೆ ಒಂದು ಸಮಸ್ಯೆ ಬಂತು. ತಕ್ಷಣ ಏನು ಮಾಡಿದ್ರು? ಪಂಕ್ತಿ ವಿಚಾರಣೆ ಮಾಡುವುದಕ್ಕೆ ಒಂದು ಗುಂಪನ್ನು ಪ್ರಾರ್ಥನೆ ಮಾಡಿ ಆರಿಸಿ ಕೈಗಳನ್ನಿಟ್ಟು ಅವರನ್ನು ಏರ್ಪಡಿಸಿದರು. ಆದರೆ ಇವತ್ತು ನಮ್ಮ ಸೇವೆಯಲ್ಲಾದರೂ ಸರಿ, ಸಭೆಯಲ್ಲಾದರೂ ಸರಿ, ಯಾರು ಸ್ಥಾನವನ್ನು ಏರ್ಪಡಿಸುತ್ತಾರೆ ಅಂತ ನೋಡಿ, ವಿಶ್ವಾಸಿಗಳು ಏರ್ಪಡಿಸ್ತಾ ಇದ್ದಾರೆ. ಒಂದು ಎಲೆಕ್ಷನ್ ಥರ ವೋಟ್ ಕ್ರಮವನ್ನು ಇಟ್ಟಿದ್ದಾರೆ. ಅಲ್ಲಿರುವಂತಹ ವಿಶ್ವಾಸಿಗಳು ವೋಟನ್ನು ಹಾಕಿ
ಅವರನ್ನು ನಾವು ಸೆಕ್ರೆಟರಿಯಾಗಿ ತರುತ್ತೇವೆ ಅಥವಾ ಅವರನ್ನು ಈ ಸ್ಥಾನಕ್ಕೆ ಏರ್ಪಡಿಸುತ್ತೇವೆ. ಒಂದು ಕಾಲದಲ್ಲಿ ದೇವರು ಏರ್ಪಡಿಸಿದರು, ಈಗ ವಿಶ್ವಾಸಿಗಳು ಮನುಷ್ಯರು ಏರ್ಪಡಿಸುತ್ತಿದ್ದಾರೆ. ಅದರಲ್ಲಿ ತಮ್ಮ ಜಾತಿಗೆ ಸೇರಿದವರು ಯಾರು ಎಂಬುದಾಗಿ ನೋಡಿ ವೋಟ್ ಹಾಕ್ತಾರಲ್ಲಿ. ನಾವು ಆ ಒಂದು ರಾಜಕಾರಣದಲ್ಲಿ ಹೋಗೋದು ಬೇಡ. ಇನ್ನು ಕೆಲವರನ್ನು ನೋಡುವುದಾದರೆ ಈ ಸ್ಥಾನವನ್ನು ಏರ್ಪಡಿಸಿಕೊಳ್ಳುವುದಕ್ಕೆ ಅಷ್ಟೊಂದು ಪ್ರಯಾಸ ಪಡುತ್ತಾರೆ. ಇದು ಸಭೆಯಲ್ಲಿ ಮಾತ್ರ ಅಲ್ಲ, ಸೇವೆಗಳಲ್ಲೂ ಇದೆ. ಒಬ್ಬನು ಜನಗಳ ಮೇಲೆ ತನ್ನನ್ನು ಒಬ್ಬ ಪ್ರವಾದಿಯಂತೆಯೂ ತನ್ನನ್ನು ಒಬ್ಬ ಸೇವಕನಂತೆಯೂ ನಿಲ್ಲಿಸಿಕೊಳ್ಳುವುದಕ್ಕೆ, ಸ್ಥಾನಗಳನ್ನು ಏರ್ಪಡಿಸಿಕೊಳ್ಳುವುದಕ್ಕೆ ಅವನು ಸ್ವಾರ್ಥವಾಗಿ ಕ್ರಿಯೆ ಮಾಡುವುದನ್ನು ನೋಡುತ್ತೇವೆ. ಯಾವ ಜವಾಬ್ದಾರಿಯೋ ಸ್ಥಾನವೋ ಬರುವುದಾಗಿರುವುದಾದರೆ ನಿಜವಾಗಿರುವ ದೇವರ ಮಕ್ಕಳಿಗೆ ದೇವರ ಬಳಿಯಿಂದನೇ ಬರಬೇಕು. ಸ್ವಾರ್ಥವಾಗಿ ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳಲು ಮುಂದಾಗಬಾರದು. ಆ ರೀತಿ ಮುಂದಾಗುವಂತಹ ದೇವ ಜನರು ದಂಡನೆಗೆ ಆಸ್ಪದವಾಗುತ್ತಾರೆ. ಹೋಶೇಯ 8ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ಗಮನಿಸಿ. ಯಾಕೆಂದರೆ ಹೋಶೇಯ 8ನೇ ಅಧ್ಯಾಯ ಪೂರ್ತಿಯಾಗಿ ದಂಡನೆಯ ಬಗ್ಗೆ ಹೇಳಲ್ಪಟ್ಟಂಥ ಕಾರ್ಯವಾಗಿದೆ. ಅದರಲ್ಲಿ 4ನೇ ವಾಕ್ಯ ಹೇಳುತ್ತದೆ, ನನ್ನ ಅಪ್ಪಣೆ ಇಲ್ಲದೆ ರಾಜರನ್ನ ಕಲ್ಪಿಸಿಕೊಂಡಿದ್ದಾರೆ, ನನ್ನ ಜನಗಳು ಅರಸರನ್ನು ಏರ್ಪಡಿಸಿಕೊಂಡರು. ಅದರಲ್ಲೇನು ತಪ್ಪಿದೆ? ಮುಂದಿನ ವಾಕ್ಯ ನೋಡಿ, ಮುಂದಿನ ಪದ ಹೇಳುತ್ತದೆ, ಗಮನಿಸಿ. ನನಗೆ ತಿಳಿಯದೆ ಅಧಿಪತಿಗಳನ್ನು ಮಾಡಿಕೊಂಡಿದ್ದಾರೆ. ನೋಡಿದ್ರ, ಸ್ವಾರ್ಥವಾಗಿ ತಾವಾಗಿ ಸೇರಿ ಒಂದು ತೀರ್ಮಾನ ಮಾಡಿ ನಾನು ನಡೆಸುವಂತಹ ನನ್ನ ಜನಗಳು, ನಾನು ನಡೆಸುವಂತಹ ನನ್ನ ಸಭೆ, ಅದರಲ್ಲಿ ನಾನು ತಾನೇ ಸ್ಥಾನವನ್ನು ಏರ್ಪಡಿಸಬೇಕು. ಅವರು ನನ್ನನ್ನು ತಳ್ಳಿ ತಾವಾಗಿ ಏರ್ಪಡಿಸಿಕೊಂಡರು, ಅಧಿಪತಿಗಳನ್ನು ಮಾಡಿಕೊಂಡಿದ್ದಾರೆ, ಅದನ್ನು ನಾನು ಅರಿಯೇನು. ನೋಡಿದ್ರ ಎಷ್ಟು ವೇದನೆಯಿಂದ ಹೇಳುತ್ತಾರೆ, ಗಮನಿಸಿರಿ. ಅವರಿಗೆ ಸೆಕ್ರೆಟರಿ ಇದ್ದಾರೆ, ಖಜಾಂಚಿ ಇದ್ದಾರೆ, ನಡೆಸಿಕೊಂಡು ಹೋಗುವವರಿದ್ದಾರೆ, ಸೇವಕರಿದ್ದಾರೆ. ಆದರೆ ಅವರನ್ನು ನಾನು ಏರ್ಪಡಿಸಲಿಲ್ವಲ್ಲ, ಅವರು ತಮ್ಮನ್ನೇ ತಾವು ಏರ್ಪಡಿಸಿಕೊಂಡರು. ಇದೇಗೆ ಸರಿಯಾಗಿ ಬರುತ್ತೆ? ಇದರಿಂದ ಏನು ಬರುತ್ತದೆ? ಇದು ದಂಡನೆಗೆ ಆಸ್ಪದವಾಗಿರುವಂಥ ತಪ್ಪು. ಆದ್ದರಿಂದ ದೇವರು ಏನು ಮಾಡ್ತಾರೆ ಅಂದರೆ, ನಾನು ಅವರ ಮೇಲೆ ನನ್ನ ದಂಡನೆಯನ್ನು ಬರಮಾಡುತ್ತೇನೆ. ಅದನ್ನೇ 8:1 ಹೇಳ್ತಾರೆ ಹೋಶೇಯ, ನಿನ್ನ ಬಾಯಲ್ಲಿ ತುತ್ತೂರಿ ಇಡು. ಅವರು ನನ್ನ ಒಡಂಬಡಿಕೆಯನ್ನು ಮೀರಿ ನನ್ನ ಧರ್ಮವಿಧಿಗಳಿಗೆ ವಿರುದ್ಧವಾಗಿ ದ್ರೋಹ ಮಾಡಿರುವುದರಿಂದ ಅವರ ಮೇಲೆ, ನನ್ನ ಮನೆಯ ಮೇಲೆ ಶತ್ರು ಅದ್ದುವಿನಂತೆ ಬರುತ್ತಾನೆ. ಹಾಗಾಗಿ ಸಭೆಯ ಮೇಲೆ, ಸೇವೆಗಳ ಮೇಲೆ, ದೇವರ ಜನಗಳ ಮೇಲೆ ಶತ್ರು ಅದ್ದುವಿನಂತೆ ಆರಿ ಬರುವಂಥದ್ದು ನಮ್ಮ ಆತ್ಮವನ್ನು ಚದುರಿಸುವಂತೆ ಮಾಡುವುದಕ್ಕೆ, ಈ ದಂಡನೆ ಬರುವುದಕ್ಕೆ ಕಾರಣ ಇವೆಲ್ಲ ಕಾರಣಗಳು. ಒಳಿತನ್ನು ಅವರು ಮರೆತರು, ಒಳಿತನ ಮಾಡುವುದನ್ನು ಬಿಟ್ಟರು. ಎರಡನೇದಾಗಿ ಸ್ವಂತ ಲಾಭವನ್ನು ಹುಡುಕಲು ಮುಂದಾದರು. ತಮ್ಮನ್ನು ತಾವೇ ಸೇವಕರು ಎಂಬುದಾಗಿ ತಾವೇ ಏರ್ಪಡಿಸಿಕೊಂಡರು. ಸೇವೆಯನ್ನು ದೇವರು ತಾನೇ ಏರ್ಪಡಿಸಬೇಕು. ಕೆಲವು ಕಡೆ ಕೆಲವೊಂದು ಸಾಕ್ಷಿ ಹೇಳುವುದನ್ನು ಕೇಳಿಸಿಕೊಂಡಿದ್ದೇನೆ. ಅವ್ರು ಹೇಳ್ತಾರೆ, ನನ್ನ ತಂದೆ ತಾಯಿಗೆ ಮಕ್ಕಳಿರಲಿಲ್ಲ, ಅವರು ಪ್ರಾರ್ಥನೆ ಮಾಡಿದ್ರು, ನನಗೊಂದು ಮಗು ಹುಟ್ಟಿದ್ರೆ ಆ ಮಗುವನ್ನು ಸೇವೆಗೋಸ್ಕರವಾಗಿ ಕೊಡುತ್ತೇನೆ ಎಂಬುದಾಗಿ ಹೇಳಿದರು. ಆ ರೀತಿಗೆ ಅವರು ನನ್ನ ಒಪ್ಪಿಸ್ಕೊಟ್ರು ಸೇವೆಗೆ. ಹೊಸ ಒಡಂಬಡಿಕೆಯ ಸೇವೆ ಎನ್ನುವಂಥದ್ದು ನಿಮ್ಮನ್ನು ಬೇರೊಬ್ಬರು ಒಪ್ಪಿಸಿಕೊಡುವಂಥದ್ದಲ್ಲ. ನಿಮ್ಮನ್ನು ಮೊದಲು ನೀವು ಒಪ್ಪಿಸಿಕೊಡಬೇಕು. ಅದನ್ನು ದೇವರು ಸ್ವೀಕರಿಸಿಕೊಳ್ಳಬೇಕು. ದೇವರು ನಿಮ್ಮನ್ನು ಏರ್ಪಡಿಸಬೇಕು. ಇವತ್ತು ಶಾರೀರಿಕವಾಗಿ ಏರ್ಪಡಿಸಿಕೊಳ್ಳುವಂತಹ ರೂಪಿಸಲ್ಪಡುವಂಥ ಸೇವೆಯನ್ನು ನೋಡುತ್ತೇವೆ. ಪ್ರಕಟಣೆ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 2ನೇ ವಾಕ್ಯ ಈ ರೀತಿ ಹೇಳುತ್ತದೆ, ನಿನ್ನ ಕ್ರಿಯೆಗಳನ್ನು, ನಿನ್ನ ಪ್ರಯಾಸವನ್ನು, ನಿನ್ನ ತಾಳ್ಮೆಯನ್ನು, ದುಷ್ಟರನ್ನ ಸಹಿಸದೇ ಇರುವಂಥದ್ದನ್ನು ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂಬುದಾಗಿ ಹೇಳುವಂಥದ್ದನ್ನು ನೀನು ಅರಿತಿದ್ದೀಯಾ? ಇದರಲ್ಲಿ ಮುಖ್ಯವಾಗಿರುವ ವಾಕ್ಯವೇನೆಂದರೆ, ಅಪೋಸ್ತಲರಲ್ಲ ಅವರು. ಅವನು ಕಳುಹಿಸಲ್ಪಡಲಿಲ್ಲ, ಅವನು ನನ್ನಿಂದ ಏರ್ಪಡಿಸಲ್ಪಡಲಿಲ್ಲ. ಆದರೆ ತಾನಾಗಿ ಒಂದು ಪಟ್ಟವನ್ನು ಹಾಕ್ಕೊಂಡು ನಾವು ಅಪೋಸ್ತಲರು ಎಂಬುದಾಗಿ ಆ ಕರುವಿಕೆಗೆ ತಮ್ಮನ್ನು ತಾವೇ ಪ್ರತಿಷ್ಠೆ ಮಾಡಿಕೊಂಡಿದ್ದಾರೆ. ಆ ರೀತಿ ಏರ್ಪಡಿಸಿಕೊಂಡವರನ್ನು ದೇವರು ಹೇಳುತ್ತಾರೆ, ಅವರು ದಂಡನೆಗೆ ಆಸ್ಪದವಾದವರು. ಅಧಿಪತಿಗಳನ್ನು ಅವರೇ ರೂಪಿಸಿಕೊಂಡಿದ್ದಾರೆ, ಅರಸರನ್ನ ತಾವೇ ಏರ್ಪಡಿಸಿಕೊಂಡಿದ್ದಾರೆ. ಹಾಗಾಗಿ ದೇವರ ಮಕ್ಕಳು ಇಂಥ ಕಾರ್ಯಗಳನ್ನು ಮಾಡುವಾಗ ಅದು ದಂಡನೆಗೆ ಆಸ್ಪದವಾಗಿರುವ ಅಪರಾಧವಾಗಿ ತಿಳಿಯಲ್ಪಡುತ್ತದೆ. 3ನೇ ಕಾರ್ಯವನ್ನು ನೋಡಿ, ದೇವರ ಜನಗಳು ತಮಗೋಸ್ಕರವಾಗಿ ವಸ್ತುವನ್ನು ಕೂಡಿಸಿಕೊಂಡರು, ಅದನ್ನು ವಿಗ್ರಹವಾಗಿ ಭಾವಿಸಿ ಅದನ್ನು ಇಟ್ಟುಕೊಂಡರು. ಮತ್ತೊಬ್ಬರು ಲೋಕದವರು ಪರವಾಗಿಲ್ಲ, ಲೋಕದಲ್ಲಿರುವವರು ಹಣವನ್ನು ಬಚ್ಚಿಡ್ತಾರೆ, ವಸ್ತುವನ್ನು ಅವರು ಬಚ್ಚಿಡ್ತಾರೆ, ಅದನ್ನು ಅಧಿಕರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾರೆ.
ಆದರೆ ದೇವರ ಮಕ್ಕಳು, ದೇವರ ಮನೆಯಲ್ಲಿರುವವರು ಈ ವಸ್ತುಗಳ ಮೇಲೆ ಅಧಿಕ ಆಸೆಯನ್ನಿಟ್ಟು ಅದನ್ನು ವಿಗ್ರಹವಾಗಿ ತರಬಾರದು. ನಿಮಗೆ ಅದೆಲ್ಲ ಬೇಕು ಎಂಬುದಾಗಿ ನಿಮ್ಮ ತಂದೆ ಅರಿತಿದ್ದಾರೆ. ನಿಮಗೇನು ಬೇಕು, ಎಷ್ಟಿದ್ರೆ ನಿಮಗೆ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ, ನಿಮ್ಮ ಅಗತ್ಯತೆಗಳಿಗೆ ಏನು ಬೇಕು ಅವೆಲ್ಲವನ್ನು ದೇವರು ಕೊಡಲು ಬಯಸುತ್ತಾರೆ. ಅಗತ್ಯತೆಗೆ ಮೀರಿರುವ ಕಾರ್ಯ ಇರುವುದಾದರೆ ಅದು ಬೇಡದಿರುವ ವಸ್ತುವಾಗಿ ನಮ್ಮ ಮನೆಯನ್ನು, ನಮ್ಮ ಸ್ಥಳವನ್ನು ಅದು ಹಾಳು ಮಾಡುತ್ತದೆ. ಇನ್ನು ಕೆಲವೊಬ್ಬರ ಮಾತು, ಅವರ ನಡತೆಗಳು, ಅವರ ಮಾತು ಇವೆಲ್ಲವೂ ಕೂಡ ವಸ್ತು ಎಂಬುದಾಗಿರುತ್ತದೆ. ವಸ್ತು ಒಂದು ವಿಗ್ರಹವಾಗಿ ಮಾರ್ಪಡುತ್ತದೆ. ವಸ್ತುವಿನ ಆಸೆ ಎನ್ನುವುದು ವಿಗ್ರಹ ಎಂಬುದಾಗಿ ಸತ್ಯವೇದ ವಾಕ್ಯ ಹೇಳುತ್ತದೆ. ಆದ್ದರಿಂದ ವ್ಯಭಿಚಾರ, ಅಶುದ್ಧ, ಮೋಹ, ಇಚ್ಛೆಗಳು, ವಿಗ್ರಹ ಆರಾಧನೆ ಎನ್ನುವಂತಹ ವಸ್ತುವಿನ ಆಸೆ ಈ ರೀತಿ ಬರೆಯಲ್ಪಟ್ಟಿದೆ. ಹಾಗಾಗಿ ವಿಗ್ರಹ ಆರಾಧನೆ ಆಗಿರುವಂತಹ ಆಸೆ, ವಿಗ್ರಹವನ್ನು ಆರಾಧನೆ ಮಾಡುವುದು ಮಾತ್ರವಲ್ಲ, ವಸ್ತುಗಳ ಕುರಿತಾಗಿ ಯಾವಾಗ ನೋಡಿದ್ರೂ ಯೋಚನೆ ಮಾಡ್ತಾ ಇರುವುದು, ವಸ್ತುಗಳ ಮೇಲೆ ವಸ್ತುವನ್ನು ಕೂಡಿಡಲು ಪ್ರಯತ್ನ ಮಾಡುವುದು, ಇವೆಲ್ಲ ಒಂದು ವಿಗ್ರಹ ಆರಾಧನೆ. ಇದು ದಂಡನೆಗೆ ಆಸ್ಪದವಾಗಿರುವಂತಹ ಅಪರಾಧ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ದಂಡನೆಗೆ ಆಸ್ಪದವಾಗಿರುವಂಥ ತಪ್ಪು ನಮ್ಮ ಮನಸ್ಸನ್ನು ದೇವರಿಂದ ತಿರುಗಿಸಿ, ದೇವರಿರಬೇಕಾಗಿರುವ ಸ್ಥಳದಲ್ಲಿ ಏನೇ ಇಟ್ಟರೂ ಕೂಡ ಅದೆಸರು ವಿಗ್ರಹ. ಅದನ್ನು ಅರ್ಥ ಮಾಡ್ಕೊಳ್ಳಿ. ದೇವರನ್ನು ಇಡಬೇಕಾಗಿರುವ ಸ್ಥಳದಲ್ಲಿ ನೀವು ಏನನ್ನೇ ಇಟ್ಟರೂ ಅದರ ಹೆಸರು ವಿಗ್ರಹ. ದೇವರನ್ನು ಆರಾಧನೆ ಮಾಡುವಂತೆ, ದೇವರಿಗೆ ಮುಖ್ಯತ್ವ ಕೊಡುವಂತೆ ನೀವು ಬೇರೆ ಯಾವುದಕ್ಕೆ ಮುಖ್ಯತ್ವ ಕೊಟ್ಟರೂ ಕೂಡ ಅದಕ್ಕೆ ಹೆಸರು ವಿಗ್ರಹ. ದೇವರಿಗೆ ಬದಲಾಗಿ ಉಪಯೋಗ ಮಾಡುವಂತಹ ಯಾವುದೇ ಇರ್ಬೋದು ವಿಗ್ರಹ ಅದು. ಹಾಗಾಗಿ ನಮ್ಮ ಮನಸ್ಸನ್ನು ದೇವರ ಬಳಿ ಸಲ್ಲಿಸದೆ ನಾವು ಲೋಕದ ಕಾರ್ಯಗಳ ಮೇಲೆ, ಐಶ್ವರ್ಯದ ಮೇಲೆ ಸಲ್ಲಿಸಲು ಮುಂದಾಗುವಾಗ ಅದನ್ನೇ ದೇವರು ಹೇಳುತ್ತಾರೆ, ಐಶ್ವರ್ಯವಂತರು ಪರಲೋಕ ರಾಜ್ಯದ ಒಳಗೆ ಪ್ರವೇಶ ಮಾಡುವಂಥದ್ದು ಬಹಳ ಕಠಿಣವಾಗಿದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅವನು ಪರಲೋಕ ಹೋಗುವುದು ಬಹಳ ಕಷ್ಟ. ಹಾಗಾದರೆ ಈ ವಸ್ತುವಿನ ಮೇಲೆ ಗಮನವನ್ನು ಹೋಗುವಂತೆ ಮಾಡುವಂತಹ ಪ್ರಸಂಗ ಮಾಡ್ತಾರಲ್ಲ, ದೇವರನ್ನ ಬಿಟ್ಟು ಎನಿ ಟೈಮ್ ಯಾವಾಗ ನೋಡಿದ್ರೂ ಸಮೃದ್ಧಿ, ಒಳಿತು ಇದನ್ನೇ ನಾವು ಮುಖ್ಯತ್ವ ಪಡಿಸುವ ಹಾಗೆ. ಹಾಗಾಗಿ ಒಬ್ಬ ಕ್ರೈಸ್ತನು ಪ್ರಾರ್ಥನೆ ಮಾಡುವುದಕ್ಕೆ ಆರಂಭಿಸಿದರೆ ಸಮೃದ್ಧಿಯ ಬಗ್ಗೆ, ಆರ್ಥಿಕತೆಯ ಬಗ್ಗೆ, ನನಗೆ ಬಂದು ಕಾರ್ ಬೇಕು, ಬಂಗ್ಲೆ ಬೇಕು, ಇದೇ ಅವನ ನೆನಪು. ಒಂದು ನೆನಪನ್ನು ನೆನಪಿಸಲು ಅವನು ಮುಂದಾದರೆ ಅದನ್ನು, ಆ ವಿಚಾರದಲ್ಲಿ ಅವನ ಮನದಲ್ಲಿ ಇದೇ ಇರುತ್ತೆ ಯಾವಾಗಲೂ. ದೇವರ ಬಳಿ ಕೇಳಿದ್ರೆ ಯಾವಾಗಲೂ ಅದುವೇ. ಹಾಗಾಗಿ ದೇವರಿಗೆ ಕೊಡಬೇಕಾಗಿರುವ ಮುಖ್ಯತ್ವವನ್ನು ಅವರು ಬೇರೆ ಒಂದಕ್ಕೆ ಕೊಡುವಾಗ ಅದಕ್ಕೆ ಹೆಸರು ವಿಗ್ರಹ. ಈ ವಿಗ್ರಹ ಆರಾಧನೆ ಮಾಡುವವರು ದಂಡನೆಗೆ ಆಸ್ಪದವಾದವರೆಂಬುದಾಗಿ ಸತ್ಯವೇದ ವಾಕ್ಯ ಹೇಳುತ್ತದೆ. 4ನೇ ಕಾರ್ಯವನ್ನು ನೋಡಿ, ಪಾಪಕ್ಕೆ ಆಸ್ಪದವಾಗಿರುವಂತಹ ಯಜ್ಞ ಬಲಿಗಳು. ದೇವ ಜನಗಳ ನಡುವೆ, ದೇವರ ಮನೆಯಲ್ಲಿ ಅಥವಾ ಸೇವೆಗಳ ನಡುವೆ ಪಾಪಕ್ಕೆ ಆಸ್ಪದವಾಗಿರುವ ಬಲಿಪೀಠ. ಹೊರಗೆ ನೋಡಿದ್ರೆ ಒಂದು ಬಲಿಪೀಠದಂತೆ ಕಾಣುತ್ತದೆ. ಆದರೆ ಆ ಬಲಿಪೀಠದಲ್ಲಿ ಯಾವುದನ್ನು ಬಲಿ ಕೊಡುತ್ತೇವೆ ಎನ್ನುವುದು ಬಹಳ ಮುಖ್ಯ. ಬಲಿಪೀಠ ಎಂಬುದಾಗಿ ಹೇಳುವುದಾದರೆ ಪರಿಶುದ್ಧವೇ, ಆದರೂ ಅದರಲ್ಲಿ ಪರಿಶುದ್ಧವಾದದನ್ನು ಸಲ್ಲಿಸುವಾಗಲೇ ಆ ಬಲಿಪೀಠ ಒಳಿತಿಗೆ ಆಸ್ಪದವಾಗಿರುವ ಬಲಿಪೀಠವಾಗಿರುತ್ತೆ. ಪಾಪ ಮಾಡುವುದಕ್ಕೆ ಆಸ್ಪದವಾಗಿರುವಂತಹ ಬಲಿಪೀಠಗಳು, ಪ್ರಲಾಪಗಳು 2ನೇ ಅಧ್ಯಾಯ 6-7ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ತೋಟದ ಬೇಲಿಯಂತೆ ಇದ್ದಂತಹ ತಮ್ಮ ಬೇಲಿಯನ್ನ ಬಲವಂತವಾಗಿ ಕಿತ್ತು ಹಾಕಿದರು. ಸಭೆ ಕೂಡುವಂತಹ ನಮ್ಮ ಸ್ಥಳಗಳನ್ನು ನಾಶ ಮಾಡಿದರು. ಕರ್ತನು ಚಿಯೋನಿನಲ್ಲಿ ಹಬ್ಬವನ್ನ, ಸಬ್ಬತ್ ದಿನವನ್ನ ಮರೆಯುವಂತೆ ಮಾಡಿ ತನ್ನ ಉಗ್ರವಾದ ಕೋಪದಲ್ಲಿ ಅರಸರನ್ನ, ಯಾಜಕರನ್ನ ನಿರಾಕರಿಸಿದರು. ದೇವರು ತಮ್ಮ ಬಲಿಪೀಠವನ್ನ ನಾಶ ಮಾಡಿದರು. ತಮ್ಮ ಪರಿಶುದ್ಧ ಸ್ಥಳವನ್ನ ನಿರಾಕರಿಸಿದರು. ಅದರ ಅರಮನೆಗಳ ಗೋಡೆಗಳನ್ನ ಶತ್ರುವಿನ ಕೈಗೆ ಒಪ್ಪಿಸಿಕೊಟ್ಟರು. ಹಬ್ಬದ ದಿನಗಳಲ್ಲಿ ಅಬ್ಬರಿಸುವ ರೀತಿಯಲ್ಲಿ ಆಲಯದಲ್ಲಿ ಅಬ್ಬರಿಸಿದರಲ್ಲ, ಆ ರೀತಿಯಾಗಿ ಹಬ್ಬಗಳಲ್ಲಿ ಅಬ್ಬರಿಸುತ್ತೀರಾ. ಕರ್ತನ ಆಲಯದ ಒಳಗೆ ಅಲ್ಲಿ ಕುಣಿದಾಡುವ ಹಾಗೆ ಕುಣಿದು ಅಸಹ್ಯವಾಗಿ ನಡ್ಕೊಂಡ್ರಲ್ಲ, ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ದೇವರನ್ನ ಆರಾಧನೆ ಮಾಡುವ ಸ್ಥಳಗಳು, ಆ ಬಲಿಪೀಠವನ್ನ ಕರ್ತನು ಒಡೆದಾಕಿದ್ರು. ಯಾಕೆ ಅಂದರೆ ಅದು ಪಾಪ ಮಾಡುವುದಕ್ಕೆ ಆಸ್ಪದವಾಗಿರುವ ಬಲಿಪೀಠಗಳು. ಪಾಪ ಮಾಡುವುದಕ್ಕಿರುವ ಬಲಿಪೀಠ. ಒಂದು ಬಲಿಪೀಠದಲ್ಲಿ ಬಂದು ನಿಂತರೆ ಅದು ದೇವರಿಗೆ ಮಹಿಮೆಯನ್ನು ತರಬೇಕು. ಸತ್ಯವೇದ ಹೇಳುತ್ತೆ, ಗಮನಿಸಿ. ಹಬ್ಬದಲ್ಲಿ ಸಂತೋಷ ಪಡ್ತಾರೆ, ಹಬ್ಬದಲ್ಲಿ ಕುಣಿದು ಕುಪ್ಪಳಿಸ್ತಾರೆ, ವಾದ್ಯಗಳನ್ನು ಇಟ್ಕೊಂಡು ಅವರು ವಾದ್ಯಗಳನ್ನು ನುಡಿಸುತ್ತಾ ಕಿರ್ಚಾಡ್ತಾರೆ, ಕೂಗಾಡ್ತಾರೆ.
ಆದರೆ ಆ ಹಬ್ಬಗಳಲ್ಲಿ ನೀವು ಮಾಡುವಂತಹ ಅದೇ ರೀತಿಯಾಗಿರುವ ಆರ್ಭಟವನ್ನ ಆಲಯದ ಆರಾಧನೆಯಲ್ಲಿ ಮಾಡಿದ್ರಲ್ಲ ಎಂಬುದಾಗಿ ಯೆರೆಮೀಯ ಹೇಳಿದ್ದಾರೆ. ಹಾಗಾಗಿ ಅವರ ಕಾಲಘಟ್ಟದಲ್ಲಿ ಈ ರೀತಿ ಇದ್ದಿದೆ. ಆರಾಧನೆ ಅಶುದ್ಧ ಮಾಡುವವರು, ಆರಾಧನೆಯನ್ನು ಅಸಹ್ಯವಾಗಿ ಮಾಡುವವರು, ದೇವರ ಆಲಯವನ್ನ, ದೇವರ ಪ್ರಸನ್ನ ಇರುವ ಸ್ಥಳವನ್ನ ಅನ್ಯ ಕಾರ್ಯಗಳ ಹಾಗೆ ಉಪಯೋಗ ಮಾಡುವವರು, ಈ ರೀತಿಯಾಗಿರುವ ಬಲಿಪೀಠಗಳು ನನ್ನ ಮನೆಯಲ್ಲಿ ಇರುವುದರಿಂದ, ನೀವು ಅದರಲ್ಲಿ ಆರಾಧನೆ ಮಾಡುವುದರಿಂದ, ನೀವು ಅದರಲ್ಲಿ ಸೇವೆ ಮಾಡುವುದರಿಂದ, ಅದರಲ್ಲಿ ನಿಮ್ಮ ಬಲಿಪೀಠವನ್ನು ಸಲ್ಲಿಸುವುದರಿಂದ ಈ ಶತ್ರು ನನ್ನ ಮನೆಯ ಮೇಲೆ ಹಿಡಿದು ಬರುತ್ತಾನೆ. ದೇವರು ತನ್ನ ಬಲಿಪೀಠವನ್ನು ನಾಶ ಮಾಡಿದರು, ತನ್ನ ಪರಿಶುದ್ಧ ಸ್ಥಳವನ್ನು ನಿರಾಕರಿಸಿದರು, ಅದರ ಅರಮನೆಗಳ ಗೋಡೆಗಳನ್ನು ಶತ್ರುವಿನ ಕೈಗಳಿಗೆ ಒಪ್ಪಿಸಿಕೊಟ್ಟರು. ಸೈತಾನನ ಕೈಗಳಿಗೆ, ಶತ್ರುವಿನ ಕೈಗಳಿಗೆ ಒಪ್ಪಿಸಿಕೊಟ್ಟರಂತೆ. ಆ ಬಲಿಪೀಠ ಕರ್ತನಿಗೆ ವಿರುದ್ಧವಾಗಿರುವ ಕಾರ್ಯವನ್ನು ಮಾಡಿದ್ರಿಂದ ಈ ಯೆರೆಮೀಯನ ಕಾಲಘಟ್ಟದಲ್ಲಿಯೇ ಯೆರೂಸಲೇಮ್ ದೇವಾಲಯ ನೆಬೂಕದ್ನೆಚ್ಚರನಿಂದ ಒಡೆಯಲ್ಪಟ್ಟಿತು. ಶತ್ರು ಬರುತ್ತಾನೆ, ಯೆರೆಮೀಯ ಪ್ರವಾದನೆ ನುಡಿಯುತ್ತಾನೆ, ಶತ್ರು ನಮ್ಮ ಮನೆ ಮೇಲೆ ಬರ್ತಾ ಇದ್ದಾನೆ, ದೇವರ ಆಲಯದ ಮೇಲೆ ಬರ್ತಾ ಇದ್ದಾನೆ. ಕಾರಣವೇನು? ನೀವು ಬಲಿಪೀಠವನ್ನ ಪಾಪಕ್ಕೆ ಸೀಮಿತವಾದ ಬಲಿಪೀಠವಾಗಿ ಮಾರ್ಪಡಿಸಿದ್ದೀರಾ. ನೀವು ಮಾಡುವಂತಹ ಪಾಪವನ್ನ ಇದೇ ಬಲಿ ಎಂಬುದಾಗಿ ಜನಗಳಿಗೆ ತೋರಿಸಿಕೊಟ್ಟಿದ್ದೀರಾ. ಹಬ್ಬಗಳಲ್ಲಿ ಕಿರುಚಾಡುವ ರೀತಿಯಲ್ಲಿ ಆಲಯದಲ್ಲಿ ಬಂದು ನೀವು ಶಬ್ದವೆತ್ತಿದ್ದೀರಾ. ಅದು ದೇವರು ಅಸಹ್ಯ ಮಾಡಿ ದೇವಾಲಯದ ಗೋಡೆಗಳನ್ನ ಸೈತಾನನ ಕೈಗಳಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಪ್ರವಾದನೆ. ಅವರು ಹೇಳ್ತಾರೆ, ಗೋಡೆಗಳನ್ನ, ಅಂದರೆ ಅದರ ಗೋಡೆಗಳನ್ನ ನೆಬೂಕದ್ನೆಚ್ಚರ್ ಬಂದಾಗ ಗೋಡೆಗಳನ್ನ ಒಡೆದಾಕ್ದಾತ, ಆ ಗೋಡೆಗಳ ಮೇಲೆ ಬೆಂಕಿಯನ್ನು ಹಚ್ಚಿದ, ಶತ್ರು ಬರುತ್ತಾನೆ ಎಂಬುದಾಗಿ ಹೇಳಿದರು. ಹಾಗಾದರೆ ಬಲಿಪೀಠಗಳು ಪಾಪದ ಬಲಿಪೀಠವಾಗಿ ಮಾರ್ಪಟ್ಟಿವೆ. ಹಾಗಾದರೆ ಬಲಿಪೀಠದಲ್ಲಿ ನಿಲ್ಲುತ್ತೇವೆ ಎಂದರೆ ಅದು ದೇವರಿಗೆ ಸೇವೆ ಮಾಡುವುದಕ್ಕೂ, ದೇವರು ಬಯಸುವುದನ್ನು ಮಾಡುವುದಕ್ಕೂ, ದೇವರು ಅಸಹ್ಯಪಡುವ ಯಾವ ಕಾರ್ಯವಾಗಲಿ ಬಲಿಪೀಠದಲ್ಲಿ ಸೇವೆಯ ಸ್ಥಾನದಲ್ಲಿ ಮಾಡಲ್ಪಡಬಾರದು. ದೇವರು ಅಸಹ್ಯಪಡುವಂತಹ ಯಾವ ಕಾರ್ಯ ಆಗಿರಬಹುದು ಆ ರೀತಿ ನಡಿಬಾರದು. ಕೆಲವು ಸೇವಕರು ಬಲಿಪೀಠವನ್ನ ತಮಗೆ ಹಣವನ್ನು ಕೂಡಿಸುವಂತಹ ಒಂದು ಕ್ರಮವಾಗಿ ಇಟ್ಕೊಂಡಿದ್ದಾರೆ. ಜನಗಳನ್ನು ತಪ್ಪಾದ ದಾರಿ ನಡೆಸುವುದಕ್ಕೆ ಆ ಬಲಿಪೀಠವನ್ನು ಉಪಯೋಗ ಮಾಡುತ್ತಾರೆ. ದೇವರು ಬಯಸದೇ ಇರುವಂತಹ ಬಲಿಗಳನ್ನು ಅದರಲ್ಲಿ ಸಲ್ಲಿಸುತ್ತಾರೆ. ಅದರಲ್ಲಿ ಸುಳ್ಳಾದ ಮಾತುಗಳನ್ನು ತರುತ್ತಾರೆ. ಯಾವ ಸ್ಥಳದಲ್ಲಿ ಬಲಿಪೀಠಗಳು ಪಾಪದ ಬಲಿಪೀಠವಾಗಿ ಮಾರ್ಪಟ್ಟಿವೆಯೋ, ದೇವರಿಗೆ ನೀವು ಮಾಡುವಂತಹ ಸೇವೆ ಅದು ಪಾಪಕ್ಕೆ ಆಸ್ಪದವಾಗಿ ನಡೆಸಲ್ಪಡುತ್ತದೋ ಅದರ ಮೇಲೆಲ್ಲ ದೇವರ ದಂಡನೆ ಬರುತ್ತದೆ. ಹಾಗಾಗಿ ಅಲ್ಲಿಂದ ಬಲಿಗಳನ್ನು ಸಲ್ಲಿಸುವವರು ಸರಿ, ಆ ಬಲಿಯಲ್ಲಿ ಪಾಲು ತೆಗೆದುಕೊಳ್ತಾರೆ ನೋಡಿ, ಅದನ್ನು ತೆಗೆದುಕೊಂಡು ಹೋಗಿ ಬಲಿ ಕೊಡುವುದಕ್ಕೆ ಅವರೆಲ್ಲರ ಮೇಲೆ ಕೂಡ ದೇವರ ದಂಡನೆ ಬರುತ್ತದೆ ಎಂಬುದಾಗಿ ಸತ್ಯವೇದ ನುಡಿಯುತ್ತದೆ. ಹಾಗಾಗಿ ನೀವೆಲ್ಲವನ್ನ ಪರಿಶೋಧಿಸಿ ನೋಡಿ ಒಳ್ಳೆಯದನ್ನು ಹಿಡಿದುಕೊಳ್ಳಬೇಕು. ಬಲಿಪೀಠ ಎನ್ನುವಂಥದ್ದು ದೇವರಿಗೆ ಸೀಮಿತವಾದದ್ದು. ಇದನ್ನೇ ಹಲವು ಬಾರಿ ಹೇಳುತ್ತೇವೆ. ಆ ಸ್ಥಳದಿಂದ ನಾನು ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನೇ ಮಾತಾಡಬೇಕು, ದೇವರನ್ನು ಮಹಿಮೆಪಡಿಸುವಂಥ ಕಾರ್ಯವನ್ನೇ ಮಾಡಬೇಕು. ಅದು ಕರ್ತನಿಗೋಸ್ಕರವಾಗಿ ಕೊಡಲ್ಪಟ್ಟಂಥ ಒಂದು ಕಾರ್ಯ. ಅದಕ್ಕಾಗಿ ಅವರು ನಮ್ಮನ್ನು ಕರೆದು ಅಭಿಷೇಕ ಮಾಡಿ ವರಗಳನ್ನು ಕೊಟ್ಟು ಕಳುಹಿಸಿದ್ದಾರೆ. ನಾವು ಉಳಿದವರ ಬಗ್ಗೆ ಮಾತಾಡುವಂಥದ್ದೋ ಅಥವಾ ಬೇಡದಿರುವ ಕಾರ್ಯಗಳನ್ನು ಮಾತಾಡುವುದಕ್ಕೋ ಅದು ಸ್ಥಳವಲ್ಲ. ಆ ಒಂದು ಸ್ಥಳ ದೇವರಿಗೋಸ್ಕರವಾಗಿ ಒಳ್ಳೆಯ ಬಲಿ ಸಮರ್ಪಣೆ ಮಾಡುವಂತಹ ಒಂದು ಸ್ಥಳ. ಹಾಗಾಗಿ ದೇವರು ಹೇಳ್ತಾರೆ ನೋಡಿ, ಅವರು ಹಬ್ಬಗಳ ಕಾಲಘಟ್ಟಗಳಲ್ಲಿ ಆರ್ಭಟಿಸುವಂತೆ ನನ್ನ ಆಲಯದಲ್ಲಿ ಬಂದು ಕುಣಿದಾಡುತ್ತಿದ್ದಾರಲ್ಲ, ಇದರಲ್ಲಿ ಒಂದು ಕ್ರಮ ಇರಬೇಕಲ್ಲವೇ? ಆದ್ದರಿಂದ ನಾನು ಶತ್ರುವನ್ನ ನನ್ನ ಮನೆಯ ಗೋಡೆಗಳ ಮೇಲೆ ಬರಲು ಬಿಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಎರಡನೇ ಕಾರ್ಯವನ್ನು ನೋಡಿ, ಯೆರೆಮೀಯನು 33ನೇ ಅಧ್ಯಾಯ 32, 33, 34 ಈ ವಾಕ್ಯಗಳಲ್ಲಿ ಏನು ಹೇಳ್ತಾರೆ ಅಂತ ಗಮನಿಸಿ. ಅರಸರು, ಪ್ರಧಾನರು, ಯಾಜಕರು, ಪ್ರವಾದಿಗಳು, ಯಹೂದದ ಪ್ರಜೆಗಳು, ಯೆರೂಸಲೇಮಿನ ನಿವಾಸಿಗಳು, ಅಂತೂ ಎಲ್ಲ ಇಸ್ರಾಯೇಲ್ಯರು, ಯಹೂದ್ಯರು ನನ್ನನ್ನು ರೇಗಿಸತಕ್ಕ ಅಧರ್ಮವನ್ನು ತುಂಬಾ ಮಾಡಿದ್ದರಿಂದ ನಾನು ಈ ಪಟ್ಟಣವನ್ನು, ಇವರೆಲ್ಲ ದೇವರ ಮನೆಯವರು, ದೇವರಿಂದ ಕರೆಯಲ್ಪಟ್ಟಂತಹ ದೇಶ, ದೇವರಿಂದ ಏರ್ಪಡಿಸಲ್ಪಟ್ಟ ದೇವಾಲಯ, ದೇವರಿಂದ ಕರೆಯಲ್ಪಟ್ಟಂತಹ ಜನ, ಇವೆಲ್ಲ ಸೇರಿದ್ದೆ. ದೇವರಿಂದ ಏರ್ಪಡಿಸಲ್ಪಟ್ಟಂತಹ ಯಾಜಕರು, ದೇವರಿಂದ ಎಬ್ಬಿಸಲ್ಪಟ್ಟಂತಹ ಪ್ರವಾದಿಗಳು, ಇವೆಲ್ಲ ಸೇರಿಯೇ ದೇವರ ಮನೆ. ಇವರೆಲ್ಲರೂ ಮಾಡಿದಂತಹ ದುಷ್ಟತ್ವದ ನಿಮಿತ್ತ ಈ ರೀತಿ ನಡೆಯುತ್ತದೆ. ಮುಖವನ್ನಲ್ಲ ಬೆನ್ನನ್ನು ತೋರಿಸಿದರು.
ಮುಖವನ್ನು ತೋರಿಸಿ ಅಂದರೆ ಅರ್ಥ ಏನು? ಘನಪಡಿಸುವುದು, ಘನಹೀನ ಮಾಡುವುದು. ಮುಖವನ್ನು ತೋರಿಸುವ ಸ್ಥಳದಲ್ಲಿ ಮುಖವನ್ನು ತಿರುಗಿಸಿ ಹೋಗುವಂಥದ್ದು, ಬೆನ್ನನ್ನು ತೋರಿಸಿ ಹೋಗುವುದಂತೆ. ನನ್ನನ್ನು ಅವನು ಸ್ಮರಿಸುವುದಿಲ್ಲ ಅಥವಾ ಆಲೋಚನೆ ಮಾಡುವ. ಇವತ್ತು ನಾವು ಒಂದು ಆಲಯಕ್ಕೆ ಹೋಗುತ್ತೇವೆ, ದೇವರನ್ನು ಆರಾಧನೆ ಮಾಡುತ್ತೇವೆ. ನೀವು ಯಾವುದನ್ನು ಗಮನಿಸುತ್ತೀರಿ ಎಂಬುದಾಗಿ ಮೊದಲು ನೋಡಿರಿ. ಅಲ್ಲಿ ನೀವು ಯಾರನ್ನು ನೋಡಲು ಹೋಗ್ತೀರಾ ಎಂಬುದಾಗಿ ನೋಡಿ. ಇವತ್ತೆಲ್ಲ ನೂತನ ಸಂಸ್ಕೃತಿ ಒಳಗೆ ಬಂದಿದೆ. ಸಭೆಯ ಒಳಗೆ ಸೆಲ್ಫೋನ್ ಇಟ್ಕೊಂಡು ಸೆಲ್ಫೋನ್ ನೋಡ್ತಾ ಇದ್ದಾರೆ. ಸೆಲ್ಫೋನ್ನಲ್ಲಿ ಸಂದೇಶ ಕಳಿಸ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸೆಲ್ಫೋನ್ ಎನ್ನುವಂಥದ್ದು ಮನುಷ್ಯರ ಬಳಿ ಮಾತಾಡುವುದಕ್ಕೋಸ್ಕರವಾಗಿ ಕಂಡುಹಿಡಿಯಲ್ಪಟ್ಟಂಥ ಸಾಧನ. ಅದನ್ನಿಟ್ಟು ಒಬ್ಬ ದೇವದೂತನ ಬಳಿಯಲ್ಲಾಗಲಿ, ದೇವರ ಬಳಿಯಾಗಲಿ ನೀವು ಮಾತಾಡೋಕ್ಕೆ ಸಾಧ್ಯನಾ? ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಆಲಯ ಆರಾಧನೆಗೆ ನಾವು ಬಂದಿರುವಂಥದ್ದು ದೇವರನ್ನು ನೋಡುವುದಕ್ಕೂ, ದೇವರನ್ನು ಅನುಭವಿಸುವುದಕ್ಕೂ, ದೇವರೊಂದಿಗೆ ಮಾತಾಡುವುದಕ್ಕೂ. ಹಾಗಾಗಿ ಏನು ಮಾಡಬೇಕು? ಸೆಲ್ಫೋನ್ ಉಪಯೋಗ ಮಾಡಬಾರ್ದು ಅಂತ ಹೇಳ್ತಿಲ್ಲ. ಏನನ್ನು ನಾವು ಜ್ಞಾನವಾಗಿ ಉಪಯೋಗಿಸಬೇಕು, ಯಾವುದನ್ನು ಎಲ್ಲಿ ಉಪಯೋಗಿಸಬೇಕು ಎಂಬುದಾಗಿ ಒಂದು ಕಾನೂನಿದೆ. ಎಲ್ಲವನ್ನ ಎಲ್ಲ ಕಡೆ ಉಪಯೋಗ ಮಾಡೋಕ್ಕಾಗಲ್ಲ. ನಾವು ಮನೆಯಲ್ಲಿ ಉಪಯೋಗ ಮಾಡುವಂಥದ್ದು ಹೊರಗಡೆ ಮಾಡೋಕ್ಕಾಗಲ್ಲ. ಮನೆಯಲ್ಲಿರುವುದಕ್ಕೆ ಒಂದು ಡ್ರೆಸ್ ಇದೆ ಅಲ್ವಾ? ನೋಡಿ, ಮನೆಗೆ ಹೋದ ಕೂಡಲೇ ನಿಮ್ಮ ಡ್ರೆಸ್ ಬದಲಾವಣೆ ಮಾಡಿಕೊಂಡು ಮನೆಯಲ್ಲಿ ಫ್ರೀ ಆಗಿರುವುದಕ್ಕೆ ಒಂದು ಲುಂಗಿ ಆಗಿರ್ಬೋದು ಅಥವಾ ಏನಾದರೂ ಒಂದು ವಸ್ತ್ರವನ್ನು ಹಾಕ್ಕೊಳ್ತೀರಾ. ಅದನ್ನು ಹಾಕ್ಕೊಂಡು ಹೊರಗೆ ಬರಲ್ಲ. ನೀವು ಹೊರಗಡೆ ಬರಬೇಕಾದ್ರೆ ಅದನ್ನಿಟ್ಟು ನೀವು ಬರುತ್ತೀರಾ. ಯಾಕೆ ಅದನ್ನು ಹಾಕೊಂಬಂದ್ರೆ ಏನು ತಪ್ಪು? ಆಫೀಸ್ನಲ್ಲಿ ಕೆಲಸಕ್ಕೆ ಹೋಗ್ತೀನಿ, ಒಂದು ಲುಂಗಿ ಕಟ್ಕೊಂಡು, ಒಂದು ಪಂಚೆಯನ್ನು ಕಟ್ಕೊಂಡು, ಒಂದು ಬಟ್ಟೆ ಹಾಕ್ಕೊಂಡು, ಸುಮ್ಮನೆ ಒಂದು ಬನಿಯನ್ನು ಒಳಗೆ ಹಾಕಿಕೊಂಡು ಮನೇಲಿಂಗೆ ಫ್ರೀ ಆಗಿರ್ತೀವಿ. ಅದೇ ರೀತಿ ಆಫೀಸ್ ಬೇಕಾದರೂ ಹೋಗಿ ನೋಡೋಣ. ಯಾಕೆ ಹೋಗಲ್ಲ ಆ ರೀತಿ? ಯಾವುದನ್ನು ಎಲ್ಲಿ ಉಪಯೋಗ ಮಾಡಬೇಕು ಎಂಬುದಾಗಿ ಒಂದು ಮೂಲತಃ ಜ್ಞಾನ ಬೇಕು. ಇದನ್ನು ಇಲ್ಲಿ ಉಪಯೋಗ ಮಾಡಬೇಕು, ಇದನ್ನು ಮನೆಯಲ್ಲಿ ಉಪಯೋಗ ಮಾಡುವಂಥದ್ದು, ಇದು ಹೊರಗೆ ಉಪಯೋಗ ಮಾಡುವಂಥದ್ದು. ಆ ರೀತಿ ಇಟ್ಕೊಂಡಿರ್ಬೇಕಲ್ವಾ? ಕೆಲವರು ನೋಡಿ ಮನೇಲಿ ಚಪ್ಪಲಿ ಹಾಕೊಂಡು ನಡೀತಾರೆ, ಹೊರಗೆ ನಡೆಯುವುದಕ್ಕೆ ಬೇರೆ ಚಪ್ಪಲಿ ಇಟ್ಕೊಂಡಿರ್ತಾರೆ. ಯಾವುದನ್ನು ಇಲ್ಲಿ ಉಪಯೋಗಿಸಬೇಕು ಅಂತ ಒಂದು ವ್ಯವಸ್ಥೆ ಇದೆ ಅಲ್ವಾ? ಸೆಲ್ಫೋನ್ ಮನುಷ್ಯರ ಸಂಪರ್ಕದಲ್ಲಿ ಉಪಯೋಗ ಮಾಡುವುದಕ್ಕೆ ಒಂದು ಸಾಧನ. ಅದನ್ನಿಟ್ಕೊಂಡು ನೀವು ದೇವರ ಬಳಿ ಮಾತಾಡೋಕ್ಕಾಗಲ್ಲ, ಮಾತಾಡಲೂಬಾರದು. ಹಾಗಾಗಿ ಏನು ಮಾಡಬೇಕು? ದೇವಾಲಯಕ್ಕೆ ಬರುವಾಗ ಆ ಫೋನ್ ಆಫ್ ಮಾಡಿ ನೀವು ಕರ್ತನ ಬಳಿಯಲ್ಲಿ ಮೊದಲು ಬರಬೇಕು. ನೀವು ಅಲ್ಲಿ ಬಂದು ಇದ್ಕೊಂಡು ಯಾರಿಗಾದರೂ ಸಂದೇಶ ಕಳಿಸುವಂಥದ್ದು, ಈಗ ತಾನೇ ಪ್ರಸಂಗ ಆರಂಭವಾಗಿದೆ, ಸ್ವಲ್ಪ ಹೊತ್ತಾಗಿದೆಯಲ್ಲ, ಬೇಗ ಬರುತ್ತೇನೆ, ಮನೇಲಿ ಇಂಥದ್ದೆಲ್ಲ ತಗೊಂಡಿಟ್ಕೊಂಡಿರು, ಇಂಥದ್ದು ಅಡುಗೆ ಮಾಡಿಟ್ಟಿಡು, ಆ ರೀತಿ ಮಾಹಿತಿ ಕೊಡುವಂಥದ್ದು. ಯಾರಾದರೂ ಅಲ್ಲಿಂದ ನಿಮಗೆ ಒಂದು ಸಂದೇಶವನ್ನು ಕಳಿಸುವಂಥದ್ದು, ನೀವು ಉತ್ತರಿಸುವಂಥದ್ದು, ಇದೆಲ್ಲ ಆಗುತ್ತದೆ. ನೀವು ಚೆನ್ನಾಗಿ ದೇವರ ಮಕ್ಕಳಾಗಿದ್ದರೆ ಫೋನನ್ನು ನೀವು ಎಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು ಎನ್ನುವುದರಲ್ಲಿ ಬಹಳ ಗಮನವಾಗಿರಬೇಕು. ನೀವು ಸಭೆಯ ಒಳಗೆ ಸತ್ಯವೇದವನ್ನು ಓದುವುದಕ್ಕೆ ಮುಂದಾಗಬೇಕಾದರೆ ಬೈಬಲ್ ಪುಸ್ತಕದಲ್ಲಿಯೇ ಓದಬೇಕು. ಇದು ಒಂದು ಒಳ್ಳೆ ವಾಡಿಕೆ. ಕೆಲವರನ್ನ ನೋಡಿ ಆಡು ಪುಸ್ತಕ ಒಂದು ಕಾಲದಲ್ಲೆಲ್ಲ ಸಭೆಗೆ ಹೋಗಬೇಕಾದ್ರೆ ಒಂದು ಸತ್ಯವೇದ ಪುಸ್ತಕ, ಒಂದು ಪ್ರಾರ್ಥನಾ ಪುಸ್ತಕ, ಒಂದು ಹಾಡಿನ ಪುಸ್ತಕ ಎಲ್ಲವನ್ನು ತಗೊಂಡು ಹೋಗ್ತಾ ಇದ್ರು. ಇವತ್ತು ಅದೆಲ್ಲ ಮೊಬೈಲ್ನಲ್ಲಿಯೇ ಇದೆ. ಹಾಡಿನ ಪುಸ್ತಕ ಸೆಲ್ಫೋನ್ನಲ್ಲಿಯೇ ಇದೆ. ಇವಾಗ ನೋಡೋದಾದರೆ ಸೆಲ್ಫೋನ್ ಒಳಗೆ ಒಂದು ಹಾಡಿನ ಪುಸ್ತಕ ಇದೆ, ಪ್ರಾರ್ಥನೆಯ ಪುಸ್ತಕವಿದೆ, ಸತ್ಯವೇದ ಪುಸ್ತಕ ಇದೆ. ಪಾಸ್ಟರ್ ಒಂದು ವಾಕ್ಯವನ್ನು ಹೇಳಿದರೆ ತಕ್ಷಣ ಸೆಲ್ಫೋನ್ನಲ್ಲಿ ನೋಡ್ತಾರೆ. ಸೆಲ್ಫೋನ್ನಲ್ಲಿ ಓದಬಾರ್ದು ಅಂತ ಹೇಳ್ತಿಲ್ಲ, ನೋಡಬಾರ್ದು ಅಂತ ಹೇಳ್ತಿಲ್ಲ. ಒಂದು ಪ್ರಯಾಣ ವೇಳೆಯಲ್ಲಿ ನೀವು ಹೋಗಬೇಕಾದ್ರೆ, ಒಂದು ರೈಲ್ವೆ ಸ್ಟೇಷನ್ನಲ್ಲಿ, ಒಂದು ವಿಮಾನದ ಸ್ಥಳದಲ್ಲಿ ನೀವು ಕಾದಿರಲು ಮುಂದಾಗಬೇಕಾದ್ರೆ ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ನ ಬಳಕೆ ಮಾಡಬಹುದು. ಆದರೆ ಸಭೆಯ ಒಳಗೆ, ಚರ್ಚ್ ಒಳಗೆ ಬಂದು ನೀವು ಓದಬೇಕಾದ್ರೆ ಸತ್ಯವೇದ ವಾಕ್ಯವನ್ನು ತೆಗೆದು ಓದಲು ಮುಂದಾಗಬೇಕು. ಯಾಕೆಂದರೆ ಸತ್ಯವೇದದಲ್ಲಿ ನೀವು ಸತ್ಯವೇದ ವಾಕ್ಯವನ್ನು ಮಾತ್ರ ನೋಡೋಕ್ಕೆ ಸಾಧ್ಯ. ಸೆಲ್ಫೋನ್ನಲ್ಲಿ ನೀವು ಎಲ್ಲವನ್ನು ನೋಡೋಕ್ಕೆ ಸಾಧ್ಯ. ಅದು ಅಲ್ಲಿಂದ ಒಂದು ಮೆಸೇಜ್ ಬರುತ್ತದೆ, ಆಮೇಲೆ ನಿಮಗೊಂದು ಡಿಸ್ಟರ್ಬೆನ್ಸ್ ಉಂಟಾಗುತ್ತದೆ. ಅನಂತರ ಸಭೆ ಒಳಗೆ ನೋಡಬೇಕಾದ್ರೆ ನಾವು ಸತ್ಯವೇದವನ್ನು ಉಪಯೋಗ ಮಾಡಬೇಕು. ಒಂದು ಕ್ರಮ ಇದೆ ಸಭೆಗೋಸ್ಕರವಾಗಿ ಅಲ್ಲವೇ? ಅದನ್ನು ಕೈಗೊಳ್ಳಬೇಕು. ಅವರು ಮುಖವನ್ನು ಅಲ್ಲ ಬೆನ್ನನ್ನು ತೋರಿಸಿದರು. ಅವರು ನನಗೆ ಘನವನ್ನು ಕೊಡದೆ, ಮರ್ಯಾದೆಯನ್ನು ಕೊಡದೆ ಅವರ ಕಾರ್ಯಗಳನ್ನು ಮಾಡಿಕೊಂಡರು. ಹಾಗಾಗಿ ಫೋನ್ ಉಪಯೋಗ ಮಾಡೋದ್ರಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ಮರ್ಯಾದೆಗೆ ದೂರವಿರುವಂಥ ಒಂದು ವಿಚಾರ. ಅದು ಅವಮಾನ ಮಾಡುವಂತಹ ಒಂದು ಕಾರ್ಯ. ಒಬ್ಬ ಕಲೆಕ್ಟರ್ ಅಥವಾ ದೊಡ್ಡ ಅಧಿಕಾರಿ ಅಥವಾ ಒಬ್ಬ ಪ್ರಧಾನಿ ನಿಮ್ಮನ್ನು ನೋಡೋಕ್ಕೆ ಬರಕ್ಕೆ ಹೇಳಿದರೆ ಅವರು ಮಾತಾಡ್ತಿರ್ಬೇಕಾದ್ರೆ ಫೋನ್ ತಗೊಂಡು ನೀವು ನೋಡ್ತಾ ಇರ್ತೀರಾ ಮುಂದೆ? ಅಥವಾ ಅವ್ರ ಮುಂದೆ ಸ್ವಲ್ಪ ಇವಾಗ ಪ್ರಧಾನಿ ಹತ್ರ ಮಾತಾಡ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತೀರಾ? ನೀವು ರೂಮ್ ಒಳಗೆ ಹೋಗ್ಬೇಕಾದ್ರೆ ಆಫ್ ಮಾಡ್ತಾನೆ ಒಳಗೆ ಹೋಗ್ತೀರಾ?
ಹಾಗಾಗಿ ಇದೆಲ್ಲ ದೇವರನ್ನ ಅವಮಾನ ಮಾಡುವಂತಹ ಒಂದು ಕಾರ್ಯ. ಅವರು ಮುಖವನ್ನು ಅಲ್ಲ ಬೆನ್ನನ್ನ ತೋರಿಸಿದರು. ನಾನು ಮುಂಚಿತವಾಗಿಯೇ ಅವರಿಗೆ ಉಪದೇಶ ಮಾಡಿದರೂ ಕೂಡ ಅವರು ಬುದ್ಧಿಯನ್ನ ಸ್ವೀಕರಿಸಿಕೊಳ್ಳದೆ ಕಿವಿಗೊಡದೆ ಮುಂದಾದರು. ಇವೆಲ್ಲ ದಂಡನೆಗೆ ಆಸ್ಪದವಾದ ಅಪರಾಧ. ನಾನು ಅವರಿಗೆ ಹೇಳಿದೆ, ಉಪದೇಶ ಮಾಡಿದೆ, ಇಂಥ ವಿಚಾರಗಳಲ್ಲಿ ವಿಚಾರವಾಗಿರಬೇಕು ಎಂಬುದಾಗಿ ಒತ್ತು ಕೊಟ್ಟು ಹೇಳಿದೆ. ಆದರೆ ಅದನ್ನು ಅವರು ಕೇಳದೆ ತಾವು ಮಾಡುವಂಥದ್ದನ್ನೇ ಮಾಡ್ತಾ ಇದ್ರು. ಅವರು ನನ್ನ ನಾಮವನ್ನು ಧರಿಸಿರುವಂತಹ ಆಲಯವನ್ನು ಅಶುದ್ಧ ಮಾಡುವಂತೆ ತಮ್ಮ ಅಸಹ್ಯಗಳನ್ನು ಒಳಗಿಟ್ಟರು. ಇವೆಲ್ಲ ದಂಡನೆಗೆ ಆಸ್ಪದವಾಗಿರುವ ಅಪರಾಧ. ಆದ್ದರಿಂದ ನಾನು ಅವರ ಮೇಲೆ, ಅವರ ಪ್ರಾಂತ್ಯಗಳ ಮೇಲೆ ಶತ್ರುವನ್ನು ಬರಲು ಬಿಟ್ಟೆ. ಅವರು ಗೋಡೆಗಳನ್ನು ಒಡೆದಾಕಿ ನಾಶ ಮಾಡಿ ಶತ್ರು ಅವರ ಮೇಲೆ ಬಲ ಹೊಂದುವುದಕ್ಕೆ ಮುಂದಾದ. ಆ ದಂಡನೆ ಯಾಕೆ ಬಂತು ಅಂತ ಗಮನಿಸಿ. ದೇವರಿಗೆ ಮರ್ಯಾದೆ ಕೊಡಲಿಲ್ಲ ಅವರು ದೇವರು ಉಪದೇಶ ಮಾಡಿದ್ದನ್ನ ಕಿವಿಗೊಟ್ಟು ಕೇಳಿಸಿಕೊಳ್ಳಲಿಲ್ಲ. ಅವರು ದೇವರ ಆಲಯವನ್ನ ಅಶುದ್ಧ ಮಾಡುವಂತೆ ಅಶುದ್ಧವಾದದ್ದನ್ನ ತಂದು ದೇವರ ಕಾರ್ಯದ ಒಳಗೆ ಸೇರಿಸಿ ಇಟ್ಟರು. ಇವೆಲ್ಲ ದಂಡನೆಗೆ ಆಸ್ಪದವಾಗಿರುವ ಅಪರಾಧ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮುಂದಿನ ಕಾರ್ಯವನ್ನು ನೋಡಿ. ಸತ್ಯವೇದವನ್ನ ಮರೆಯುವಂಥದ್ದು, ಕರ್ತನ ಸತ್ಯವೇದ ವಾಕ್ಯವನ್ನ ಮರೆಯುವಂಥದ್ದು. ಹಾಗಾಗಿ ದೇವರ ವಾಕ್ಯವನ್ನು ದೂರ ಮಾಡುವಂಥದ್ದು, ಇವುಗಳೆಲ್ಲವೂ ಕ್ರೈಸ್ತ ಜನರ ಮಧ್ಯದಲ್ಲಿ ದಂಡನೆಗೆ ಆಸ್ಪದವಾಗಿರುವ ಅಪರಾಧ. ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 24ರಿಂದ 26ರವರೆಗಿರುವಂತಹ ವಾಕ್ಯಗಳು. ನೀನು ಕರ್ತನ ಸತ್ಯವೇದವನ್ನು ಮರೆತರೆ ಕರ್ತನ ಮಕ್ಕಳನ್ನು ಮರೆತು ಬಿಡುತ್ತಾರೆ ಎಂಬುದಾಗಿ ಎಚ್ಚರಿಕೆ ಕೂಡ ಸತ್ಯವೇದದಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಹಾಗಾಗಿ ದೇವರ ಸತ್ಯವೇದ ವಾಕ್ಯವನ್ನ ಮರೆಯುವಂಥದ್ದು ದೇವರ ಮಕ್ಕಳಿಗೆ ದಂಡನೆಗೆ ಆಸ್ಪದವಾಗಿರುವ ಅಪರಾಧ. ಇವಾಗೆಲ್ಲ ಬಹಳ ಬೈಬಲ್ ಓದುವುದಿಲ್ಲ ಕಣ್ರಿ, ಟೈಮ್ ಎಲ್ಲ ಇಲ್ಲ. ವಿಶ್ವಾಸಿಸುತ್ತೇವೆ, ಯೇಸುವನ್ನು ನಂಬುತ್ತೇವೆ, ನಂಬುವಂಥವರಾಗಿದ್ದೇವೆ, ಸಾಕು ನಮಗೆ. ಏನೋ ಚರ್ಚಿಗೆ ಹೋದ್ವಿ, ಕಾಣಿಕೆ ಆಗ್ತೀವಿ, ಒಂದು ಶಾಂತಿದಾಯಕವಾಗಿರುವ ಜೀವನ ಬದುಕ್ತಾ ಇದ್ದೀವಿ. ನೀನು ಸತ್ಯವೇದವನ್ನು ಮರೆತರೆ ದೇವರನ್ನ ಮಕ್ಕಳನ್ನ ಮರೆಯುತ್ತಾರೆ. ಅದು ದಂಡನೆಗೆ ಆಸ್ಪದವಾಗಿರುವ ತಪ್ಪಲ್ಲವೇ? ಆದ್ದರಿಂದ ಸತ್ಯವೇದವನ್ನು ನಾವು ನೆನಪಲ್ಲಿಟ್ಟುಕೊಳ್ಳಬೇಕು. ಸತ್ಯವೇದವನ್ನು ಅನುದಿನವೂ ಓದಬೇಕು. ಸತ್ಯವೇದಕ್ಕೆ ಮುಖ್ಯತ್ವವನ್ನು ಕೊಡಬೇಕು. ಯೆಶಾಯ ಏನು ಹೇಳ್ತಾನೆ ಅಂತ ಗಮನಿಸಿ ನೋಡೋಣ. ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 24ರಿಂದ 26ರವರೆಗೂ. 24ರಲ್ಲಿ ಹೇಳುತ್ತಾರೆ, ಅವರು ಸೇನಾಧೀಶ್ವರನಾದ ಯೆಹೋವನ ಉಪದೇಶವನ್ನು ನಿರಾಕರಿಸಿ ಇಸ್ರಾಯೇಲ್ಯರ ಸದಮಲಸ್ವಾಮಿಯ ವಾಕ್ಯವನ್ನು ಅಸಡ್ಡೆ ಮಾಡಿದ್ರಿಂದ ಅಗ್ನಿಯ ನಾಲಿಗೆಗಳು ಒಣ ಕೂಳೆಯನ್ನು ನುಂಗಿಬಿಡುವ ಆ ರೀತಿಯಲ್ಲಿ. ಒಣ ನೆಲ ಕೂಳೆ ಇದೆ, ಅಲ್ಲಿ ನೀವು ಬೆಂಕಿ ಹಚ್ಚಿದ್ರೆ ಅದು ಯಾವ ರೀತಿಯ ಅದು ಬೆಂಕಿ ಹೊತ್ತುಕೊಳ್ಳುತ್ತದೋ, ಸತ್ತದ್ದು ಅಂತ ನೋಡುವುದಾದರೆ ಮರದಿಂದ ಎಲೆಗಳು ಉದಿರಿ ಅದು ಹಾಗೆ ಒಣಗಿ ಹೋಗಿ ಅದು ಬಹಳ ಒಣಗೋಗಿರುತ್ತೆ. ಅದು ಒಂದು ಕಡೆ ಗುಡ್ಡೆ ಆಗಿರುತ್ತೆ. ಒಂದು ಚಿಕ್ಕ ಬೆಂಕಿಯ ಕಿಡಿಪಟ್ಟರೆ ಎಷ್ಟು ವೇಗವಾಗಿ ಅದು ಸುಟ್ಟು ಹೋಗುತ್ತದೋ ಆ ರೀತಿ ಸುಟ್ಟು ಹೋಗುವ ರೀತಿಯಲ್ಲಿ, ಹಾಗೂ ಒಣ ಹುಲ್ಲು ಬೆಂಕಿಯಲ್ಲಿ ಕುಗ್ಗುವಂತೆಯೂ ಅವರ ಬೇರು ಕೊಳೆತು ಅವರ ಹೂವು ಧೂಳಾಗಿ ತೂರಿ ಹೋಗುವುದು. ಈ ರೀತಿಯಾಗಿ ದೇವರ ವಾಕ್ಯ ಅಸಡ್ಡೆ ಮಾಡಿ ಹಾಕಿದ್ರಲ್ಲ, ಯಾಕೆ ಅವರಿಗೆ ಇಷ್ಟು ದೊಡ್ಡ ದಂಡನೆ ಉಂಟಾಯಿತು? ಅಲ್ಲಿ ಒಣ ನೆಲದ ಮೇಲೆ ಬೆಂಕಿಯನ್ನು ಹಾಕಿದ ಹಾಗೆ, ಒಣ ಹುಲ್ಲಿನ ಮೇಲೆ ಬೆಂಕಿ ಬಿದ್ದ ಹಾಗೆ ಯಾಕೆ ನನ್ನ ಜನಗಳು ಕರಗಿ ಹೋಗುತ್ತಾರೆ? ಅವರು ದೇವರ ವಾಕ್ಯವನ್ನು ಮರೆತು ಹೋದರು, ಕರ್ತನ ವಾಕ್ಯವನ್ನು ಅಸಡ್ಡೆ ಮಾಡಿದರು, ನೀತಿವಂತರ ಮಾತುಗಳನ್ನು ಅಸಡ್ಡೆ ಮಾಡಿದರು. ಅದನ್ನು ಓದುವುದನ್ನ, ನೋಡುವುದನ್ನ, ಕೇಳುವುದನ್ನ ಅನ್ಯ ಕಾರ್ಯವಾಗಿ ಭಾವಿಸಿದರು. ನಮಗಿದಕ್ಕಿಂತ ಮುಖ್ಯವಾದ ಕೆಲಸ ಇದೆ ಎಂಬುದಾಗಿ ಹೇಳಿ ಅದನ್ನು ಉದಾಸೀನತೆ ಮಾಡಿದರು. ಅದಕ್ಕೆ ಹೆಸರು ತಾನೆ ಅಸಡ್ಡೆ. ಹಾಗಾಗಿ ಇದರಿಂದ ನನ್ನ ಜನಗಳ ಮೇಲೆ ದಂಡನೆ ಉಂಟಾಗುತ್ತದೆ. ಅದು ಎಂಥ ದಂಡನೆ? ಆರಿಸಲು ಹೋಗುವುದಕ್ಕಿಂತ ಮುಂಚಿತವಾಗಿ ಬೆಂಕಿ ಪರಿಪೂರ್ಣವಾಗಿ ಅದನ್ನು ಗತಿಸಿ ಹೋಗುವಂತೆ ಮಾಡುತ್ತದೆ. ಒಣ ನೆಲದ ಮೇಲೆ ಅಥವಾ ಒಣ ಹುಲ್ಲಿನ ಮೇಲೆ ಬೆಂಕಿ ಹೊತ್ತಿಕೊಂಡರೆ ಅದನ್ನು ಆರಿಸುವುದಕ್ಕಿಂತ ಮುಂಚಿತವಾಗಿ ಆ ಬೆಂಕಿ ಅದನ್ನು ದಹಿಸಿ ಹಾಕುತ್ತದೆ. ಒಂದು ಕಟ್ಟಡದಲ್ಲಿ ಬೆಂಕಿ ಹತ್ತುತ್ತದೆ, ಒಂದು ಮರದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತದೆ. ನೀವು ಅದನ್ನು ಆರಿಸುವುದಕ್ಕೆ ಸ್ವಲ್ಪ ಅವಕಾಶ ಸಿಗುತ್ತೆ. ಮೆಲ್ಲನೆ ನೀವು ನೀರನ್ನು ತಂದು ಒಂದು ವೇಳೆ ಹಾಕ್ಬೋದು. ಆದರೆ ಒಣಗಿ ಹೋಗಿರುವ ಕಾರ್ಯಗಳ ಮೇಲೆ ಬೆಂಕಿ ಹತ್ತಿಕೊಂಡರೆ ನೀವು ಅಂದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅದನ್ನು ನಾಶ ಮಾಡುತ್ತದೆ. ಒಣ ಹುಲ್ಲಿನ ಮೇಲೆ ಹಾಕಿದ ಬೆಂಕಿ ಆ ರೀತಿಯೇ. ಹಾಗಾಗಿ ದೇವರು ಹೇಳುತ್ತಾರೆ, ಆ ರೀತಿಯಾಗಿ ತಕ್ಷಣ ಅವರ ಬೇರು ಕುಸಿದು ಅವರ ಒಂದು ಚಿಗುರು ಅದು ದೂಸಿಯ ಹಾಗೆ ಹಾಳಾಗುತ್ತದೆ. ಕಾರಣ ಅವರು ಸೇನಾಧೀಶ್ವರನಾದ ಯೆಹೋವನ ವಾಕ್ಯವನ್ನು ನಿರಾಕರಿಸುವುದರಿಂದ ಪರಿಶುದ್ಧನ ವಾಕ್ಯವನ್ನು ಅಸಡ್ಡೆ ಮಾಡಿದರು.
ಆದ್ದರಿಂದ ದೇವರ ಕೋಪ 25ನೇ ವಾಕ್ಯ, ಹೀಗಿರಲು ಯೆಹೋವನು ತನ್ನ ಜನರಲ್ಲಿ ಉರಿಗೊಂಡು ಅವರ ಮೇಲೆ ಕೈ ಎತ್ತಿ ಅವರನ್ನ ಒಡೆದು ಬಿಡುವನು. ಆಗ ಬೆಟ್ಟಗಳು ನಡುಗುವವು, ಹೆಣಗಳು ಬೀದಿಗಳಲ್ಲಿ ಕಸವಾಗಿ ಬಿದ್ದಿರುವವು. ಈ ರೀತಿಯಾಗಿ ವಾಕ್ಯ ಇಷ್ಟೆಲ್ಲ ನಡೆದರೂ ಆತನ ಕೋಪ ತೀರದೆ ಕೈ ಎತ್ತಿಯೇ ಇರುವುದು ಅಂತ ಬರೆಯಲ್ಪಟ್ಟಿದೆ. ದೇವರ ಜನಗಳನ್ನು ನಾವಿವಾಗ ಮಾತಾಡುವಂತಹ ದಂಡನೆಗಳು ಅನ್ಯರ ಬಗ್ಗೆ ಅಲ್ಲ, ಲೋಕದಲ್ಲಿ ಬರುವವರಿಗೆ ದಂಡನೆ ಅಲ್ಲ, ಅದು ಬೇರೆ. ಅದು ನಾವು ಮಾತಾಡುತ್ತಿರುವಂಥದ್ದು ದಂಡಿಸಲ್ಪಡಬೇಕಾಗಿರುವ ಕ್ರೈಸ್ತನು ಅವನಿಗೆ ಬರುವಂಥ ದಂಡನೆಗಳು. ಯಾತರಿಂದ ಬರುತ್ತದೆ? ಸತ್ಯವೇದವನ್ನ ಮರೆತ ಕ್ರೈಸ್ತನು, ಸತ್ಯವೇದವನ್ನ ಮರೆತ ಒಬ್ಬ ಸೇವಕನು, ಸತ್ಯವೇದವನ್ನ ಅಸಡ್ಡೆ ಮಾಡುವಂಥ ಒಬ್ಬ ವಿಶ್ವಾಸಿ, ಅವನು ಸಭೆಗೆ ಹೋಗುತ್ತಾನೆ, ಕಾಣಿಕೆ ಕೊಡುತ್ತಾನೆ, ಒಬ್ಬ ಕ್ರೈಸ್ತನೆನ್ನುವ ಹೆಸರಲ್ಲೇ ಅವನು ಜೀವನ ಮಾಡ್ತಾ ಇದ್ದಾನೆ, ಆದರೂ ಅವನ ದಂಡನೆಗೆ ಆಸ್ಪದವಾದವನು. ಅವನ ಮೇಲೆ ಬರುವ ದಂಡನೆಯನ್ನು ನೋಡಿ ಕರ್ತನ ಕೋಪ ಅವರ ಮೇಲೆ ಹೆಚ್ಚಾಗಿ ಅವನಿಗೆ ವಿರುದ್ಧವಾಗಿ ದೇವರು ಎದ್ದು ಅವರಿಗೆ ವಿರುದ್ಧವಾಗಿ ತಮ್ಮ ಕೈ ಮೇಲೆತ್ತಿ ಅವರ ಹೆಣಗಳು ನಡು ಬೀದಿಯಲ್ಲಿ ಕಸದ ಹಾಗೆ ಬೀಳುವ ಹಾಗೆಯೂ ಅವರನ್ನ ಒಡೆದರು. ಇವೆಲ್ಲವುಗಳಲ್ಲಿಯೂ ದೇವರ ಕೋಪ ಆರದೆ ಅವರನ್ನ ಒಡೆದು ಅವರ ಶವಗಳು ಬೀದಿಯಲ್ಲಿ ಬಿದ್ದಿವೆಯಂತೆ. ತಕ್ಷಣ ಏನಾಗುತ್ತೆ ಅಂತ ನೋಡಿ, ನಮಗೆ ಮನಸ್ಸು ಬಂದು ಹಾಗೆ ಕರಗುತ್ತೆ ಅಲ್ವಾ? ಸತ್ಯವೇದದಲ್ಲಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಓದಿ ನೋಡುವುದಾದರೆ, ಪ್ರಳಯ ಉಂಟಾಯಿತು. ದೇವರು ದೊಡ್ಡ ದಂಡನೆಯನ್ನ ಪ್ರಪಂಚದ ಮೇಲೆ ಕಳುಹಿಸುತ್ತಾರೆ. ನೋಹನ ಕಾಲದಲ್ಲಿ ಒಂದು ದೊಡ್ಡ ಪ್ರಳಯ, ಜನಗಳು ನಾಶವಾಗ್ತಾ ಇದ್ದಾರೆ. ಅವರ ಕೂಗಾಟದ ಶಬ್ದ ಕೇಳಿ ದೇವರು, ಅಯ್ಯೋ ಅವನು ಕ್ರಿಸ್ತನಲ್ವಾ, ನಾನು ಕೆಳಗೆ ಇಳಿದು ಅವನು ಆ ದಂಡನೆಗೆ ಆಸ್ಪದವಾಗಿರುವ ವ್ಯಕ್ತಿನ ಎಂಬುದಾಗಿ ನೋಡಿ ಬರುತ್ತೇನೆಂಬುದಾಗಿ ಹೇಳುವುದರಂತೆ. ಆದರೆ ಇಲ್ಲಿ ಈ ಶವಗಳು ಬೀಳುತ್ತಾ ಇವೆ, ಬೆಂಕಿ ಹತ್ತಿಸಿಕೊಳ್ಳುತ್ತಿದೆ, ಬೀದಿಯಲ್ಲಿ ಬಿಸಾಡಲ್ಪಡ್ತಾ ಇದ್ದಾರೆ. ದೇವರು ಈಗಲೂ ಕೋಪ ಆರದೆ, ಅಂದರೆ ಅವರ ವಾಕ್ಯದ ಮೇಲೆ ಎಷ್ಟರ ಮಟ್ಟಿಗೆ ವೈರಾಗ್ಯವುಳ್ಳವರಾಗಿದ್ದಾರೆ ಅಂತ ನೋಡಬೇಕು. ದೇವರು ತಮ್ಮ ವಾಕ್ಯವನ್ನ ಬಿಟ್ಟುಕೊಡುವುದಿಲ್ಲ. ಸತ್ಯವೇದ ಹೇಳುತ್ತದೆ, ಆಕಾಶವು ಭೂಮಿಯು ನಾಶವಾದರೂ ದೇವರ ಬಾಯಿಂದ ಹೊರಡುವಂತಹ ವಾಕ್ಯ ನಾಶವಾಗುವುದಿಲ್ಲ. ಅವರು ತನ್ನ ಉಂಟು ಮಾಡಿದ ಎಲ್ಲವುಗಳ ಮೇಲೆ ತನ್ನ ವಾಕ್ಯವನ್ನ ಮಹಿಮೆ ಪಡಿಸಿದ್ದಾರೆ ಆತನು. ಆಕಾಶ ಭೂಮಿ ನಾಶವಾಗುವುದು ದೊಡ್ಡದಲ್ಲ, ಅಲ್ಲಿ ಕರ್ತನ ಮಾತಲ್ಲಿರುವಂತಹ ಒಂದು ಅಕ್ಷರ ಮಾರ್ಪಡಬಾರದು. ಹಾಗಾಗಿ ಅದನ್ನು ಅಸಡ್ಡೆ ಮಾಡಿದರಿಂದ ದೇವರ ಕೋಪ ಪ್ರಕಟವಾಗಿ ಅವನು ಸತ್ತ ಶವವಾಗಿ ಬಿದ್ದಾಗಲೂ ಕೂಡ ಕರ್ತನ ಕೋಪ ಅವಾಗಲೂ ಮಾರ್ಪಡಲಿಲ್ಲ. ಆತನ ಕೈ ಇನ್ನೂ ಚಾಚಲ್ಪಟ್ಟದಾಗಿಯೇ ಇದೆ. ಎಷ್ಟು ದೊಡ್ಡ ಭಯಂಕರತೆ ನೋಡಿ. ಅವರು ದೂರದಲ್ಲಿರುವಂತಹ ಜನಾಂಗದವರಿಗೆ ಒಂದು ಧ್ವಜವನ್ನ ಆರಿಸಿ ಅವರನ್ನು ಭೂಮಿಯ ಕಟ್ಟಕಡೆಗಳಿಂದ ಅವರು ಕರೆಯುವರು. ಆಗ ಅವರು ತೀವ್ರವಾಗಿ ವೇಗವಾಗಿ ಬರುವರು. ಅವರ ಗರ್ಜನೆ ಸಿಂಹದ ಗರ್ಜನೆಯಂತೆ ಇರುವುದು. ಹಾಗಾಗಿ ದೇವರು ಅನ್ಯರನ್ನ, ಶತ್ರುಗಳನ್ನ ತನ್ನ ಜನಗಳ ಮೇಲೆ ಬರುವಂತೆ ಮಾಡುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನಾವು ಸತ್ಯವೇದವನ್ನ ಮರೆತರೆ ದೇವರು ನಮ್ಮ ಮಕ್ಕಳನ್ನ ಮರೆತೋಗ್ತಾರೆ. ಒಬ್ಬ ಕ್ರೈಸ್ತನು ಎನ್ನುವವನು ವಾಕ್ಯದೊಂದಿಗೆ ಸತ್ಯವೇದದೊಂದಿಗೆ ಒಂದು ಹತ್ತಿರದ ಜೀವಿತವನ್ನು ಜೀವಿಸಲು ಕರೆಯಲ್ಪಟ್ಟವನು. ಅದನ್ನು ಕ್ರಮವಾಗಿ ಓದಬೇಕು, ಘನಪಡಿಸಬೇಕು, ಕಿವಿಗೊಡಬೇಕು. ಅದರ ಪ್ರಕಾರ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳಬೇಕು. ಕರ್ತನ ವಾಕ್ಯವನ್ನು ಅಸಡ್ಡೆ ಮಾಡುವುದು ಅಂತ ಇದೆ ನೋಡಿ, ಅದು ಭಯಂಕರವಾಗಿರುವ ದಂಡನೆಗೆ ಆಸ್ಪದವಾದ ಒಂದು ಕಾರ್ಯ ಎಂಬುದಾಗಿ ಸತ್ಯವೇದ ತಿಳಿಸುತ್ತದೆ. ಹೋಶೇಯ 4ನೇ ಅಧ್ಯಾಯದ 6ನೇ ವಾಕ್ಯ ನೋಡಿ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟಿದ್ದರಿಂದ ಇನ್ನೂ ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನ ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನ ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನ ಮರೆಯುವೆನು. ದೇವರು ಮರೆತರೆ ಏನಾಗುತ್ತೆ ಅಂತ ನೋಡಿ, ನಮ್ಮ ಮಕ್ಕಳು ಕೆಟ್ಟ ಹೋಗುವಂತೆ, ಅನಾಥರ ಹಾಗೆ, ದಿಕ್ಕಿಲ್ಲದವರ ಹಾಗೆ, ಬೀದಿಗಳಲ್ಲಿ ಕೇಳದವರು ಯಾರೂ ಇಲ್ಲ ಎಂಬುದಾಗಿ ಒಂದು ಪರಿಸ್ಥಿತಿ ಉಂಟಾಗುತ್ತದೆ. ಹಾಗಾಗಿ ಸತ್ಯವೇದ ಅಷ್ಟು ಮುಖ್ಯವಾದದ್ದು. ಮುಂದಿನ ಕಾರ್ಯ ಹೇಳುತ್ತದೆ, ದಂಡನೆಗೆ ಆಸ್ಪದವಾಗಿರುವ ಕಾರ್ಯ, ದೇವರ ಮಹಿಮೆಯನ್ನು ತಮಗೋಸ್ಕರವಾಗಿ ಅವರು ಹುಡುಕಿಕೊಳ್ಳುವಂಥದ್ದು, ದೇವರ ಬಲಿಯನ್ನು ತಮಗೋಸ್ಕರವಾಗಿ ಏರ್ಪಡಿಸಿಕೊಳ್ಳುವಂಥದ್ದು, ಕರ್ತನಿಗೆ ಕೊಡಬೇಕಾಗಿರುವ ಘನವನ್ನ ಸೇವಕರು ತೆಗೆದುಕೊಳ್ಳುವಂಥದ್ದು, ಅಥವಾ ದೇವ ಜನಗಳು ತಮಗೋಸ್ಕರವಾಗಿ ತೆಗೆದುಕೊಳ್ಳುವಂಥದ್ದು, ದೇವರಿಗೆ ಸಲ್ಲಿಸಬೇಕಾದ ಮಹಿಮೆಯನ್ನ, ದೇವರಿಗೆ ಸಲ್ಲಿಸಬೇಕಾದ ಬಲಿಯನ್ನ ತಮಗೋಸ್ಕರವಾಗಿ ಏರ್ಪಡಿಸಿಕೊಳ್ಳುವಂಥದ್ದು. ನನ್ನನ್ನು ಪ್ರೈಸ್ ಮಾಡಿ, ನಮ್ಮನ್ನು ಹೊಗಳಿರಿ, ನನ್ನನ್ನು ಆರಾಧನೆ ಮಾಡಿ. ಸೇವಕನಿಗೆ ಗೌರವ ಕೊಡುವುದು ಬೇರೆ,
ಮಹಿಮೆ ಪಡಿಸುವುದು ಎನ್ನುವುದು ಬೇರೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಯಾರೋ ಒಬ್ಬರು ಸೇವಕರನ್ನ ನೋಡ್ತೀವಿ, ವಿಶ್ ಮಾಡ್ತೀವಿ. ನಾನು ನನ್ನ ಸಾಮಾನ್ಯ ಜೀವನದಲ್ಲಿ ಆರಂಭದಲ್ಲೆಲ್ಲ ಯಾವ ಬೋಧಕರು ಹೋದರೂ ಕೂಡ, ಯಾರೋ ಒಂದು ವೇಳೆ ಬೀದಿಯಲ್ಲಿ ನೋಡಲು ಮುಂದಾದರೂ ಕೂಡ ಅವರಿಗೆ ಪ್ರೈಸ್ ಲಾರ್ಡ್ ಹೇಳಿ ವಿಶ್ ಮಾಡ್ತಿದ್ದೆ. ಈಗ ನಾವು ಅಧಿಕವಾಗಿ ಹೊರಗೆ ಹೋಗದಿರುವಂತಹ ಸನ್ನಿವೇಶ ಈ ರೀತಿ ಇದೆ. ಆದರೆ ಆ ದಿನಗಳಲ್ಲಿ ಇಂಥ ಸೇವಕರನ್ನ ಯಾರನ್ನು ನೋಡಿದ್ರು ಕೂಡ ಅವರು ಒಬ್ಬ ಇಂಡಿಪೆಂಡೆಂಟ್ ಸಭೆಯವರಾಗಿರ್ಬೋದು, ಪ್ರಾಟೆಸ್ಟೆಂಟ್ ಸಭೆಯವರಿಗೆ ಸೇರಿದವರಾಗಿರ್ಬೋದು, ಕ್ಯಾಥೋಲಿಕ್ ಸಭೆಗೆ ಸೇರಿದವರಾಗಿರ್ಬೋದು, ಕನ್ಯಾಸ್ತ್ರೀಯರಾಗಿರ್ಬೋದು, ಗುರು ಅವರ ಇರ್ಬೋದು, ಯಾರನ್ನು ನೋಡಿದ್ರು ವಿಶ್ ಮಾಡ್ತಿದ್ದೆ. ಹಾಗಾಗಿ ಸೇವಕರಿಗೆ ಗೌರವವನ್ನು ಕೊಡುವುದೆನ್ನುವುದು ಬೇರೆ, ಅವರಿಗೆ ಮರ್ಯಾದೆ ಕೊಡುವಂಥದ್ದು ಎಂಬುದಾಗಿ ಹೇಳುವುದಾದರೆ ಬೇರೆ, ಮಹಿಮೆ ಎನ್ನುವುದು ಬೇರೆ. ಕೆಲವು ಸೇವಕರನ್ನ ದೇವರಿಗಿಂತ ದೊಡ್ಡದಾಗಿಟ್ಕೊಂಡಿರ್ತಾರೆ. ಅವರನ್ನ ಪ್ರೈಸ್ ಮಾಡುವುದು, ಹೊಗಳುವುದು, ಅದು ಅವರನ್ನ ಸ್ವೀಕರಿಸಿಕೊಳ್ಳುವುದು, ಅದನ್ನು ಬಯಸುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವನ್ನು ಉಂಟು ಮಾಡುತ್ತದೆ. ನೋಡಿ, ಸಮೀಪದಲ್ಲಿ ಕುದುರೆಗಾಡಿ ಮೇಲೆ ಕೂರಿಸ್ಕೊಂಡು ಬರುವಂಥದ್ದು, ಅದರ ಮೇಲೆ ಕಿರೀಟ ಇಡುವಂಥದ್ದು, ಅವರ ಮೇಲೆ ಏನೋ ಅವ್ರನ್ನ ಮಹಿಮೆ ಪಡಿಸುವಂಥದ್ದು, ಹೇರಳವಾಗಿರುವ ಜನಗಳ ಮುಂದೆ ಎದ್ದು ನಿಂತು ಎಲ್ಲರೂ ಘನಪಡಿಸಿರಿ ಎಂಬುದಾಗಿ ಹೇಳುವ ರೀತಿಯಲ್ಲಿ ಆರ್ಭಟಿಸುವಂತೆ ಮಾಡುವಂಥದ್ದು, ಅವರನ್ನ ದೊಡ್ಡ ಅಲಂಕಾರದಲ್ಲಿಡುವಂಥ, ಬರ್ತಾರೆ ಬರ್ತಾರೆ ಅಂತ ಹೇಳಿ ಅವರು ಬರುವುದಕ್ಕಿಂತ ಮುಂಚಿತವಾಗಿ ಆ ರೀತಿಯಾಗೆಲ್ಲ ಮಾತಾಡಿ, ಇವೆಲ್ಲವನ್ನ ನೋಡ್ತೀವಿ. ದೇವರು ಅದನ್ನು ನೋಡ್ತಾರೆ. ಸತ್ಯವೇದ ಹೇಳುತ್ತದೆ, ದೇವರಿಗೆ ಸಲ್ಲಿಸುವಂತಹ ಮಹಿಮೆ, ದೇವರಿಗೆ ಸಲ್ಲಿಸುವಂತಹ ಬಲಿ ಅದು ಮನುಷ್ಯನಿಗೆ ಸೀಮಿತವಾದದ್ದಲ್ಲ. ನಾನು ನನ್ನ ಮಹಿಮೆಯನ್ನ ಬೇರೊಬ್ಬನಿಗೆ ಕೊಡುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾರೆ. ಅದರ ಮೇಲೆ ಕೈ ಇಟ್ಟರೆ ದೇವರಿಗೆ ಸಿಟ್ಟು ಬರುತ್ತೆ. ಮರ್ಯಾದೆ ಕೊಡಿ, ಪ್ರೀತಿ ಮಾಡ್ರಿ, ಪ್ರೀತಿ ಸಲ್ಲಿಸಿರಿ, ಆದರೆ ಮಹಿಮೆಯನ್ನ ಮಾತ್ರ ದೇವರಿಗೆ ಸಲ್ಲಿಸಿರಿ. ದೇವರಿಗೆ ಸಲ್ಲಿಸುವಂತೆ ಮಹಿಮೆಯನ್ನ ಸೇವಕರಿಗೆ ನೀವು ಸಲ್ಲಿಸಬೇಕಾದ ಅವಶ್ಯಕತೆ ಇಲ್ಲ. ದೇವರಿಗೆ ಸಲ್ಲಿಸುವ ಮಹಿಮೆಯನ್ನ ಸೇವಕರು ತಮಗೋಸ್ಕರವಾಗಿ ಭಾವಿಸಬೇಕಾಗಿರೋ ಅವಶ್ಯವಿಲ್ಲ. ಅದು ದೇವರಿಗೆ ಸೀಮಿತವಾದದ್ದು, ಅವರ ಕರ್ತನು. ಸತ್ಯವೇದ ಹೇಳುವುದನ್ನು ಗಮನಿಸಿರಿ. ಹೋಶೇಯ 8ನೇ ಅಧ್ಯಾಯ 13ನೇ ವಾಕ್ಯ, ನನಗೆ ಸಲ್ಲತಕ್ಕ ಬಲಿಗಳನ್ನ ಅವರು ಬಲಿ ತೆಗೆದುಕೊಂಡು ಊಟ ಮಾಡುತ್ತಾರೆ, ಅವನೇ ತಗೊಂತಾನೆ. ದೇವರು ಅವರ ಮೇಲೆ ಪ್ರಿಯರಾಗಿರುವುದಿಲ್ಲ. ಅವರ ಅಕ್ರಮವನ್ನು ಅವರು ನೆನೆಸಿ ಅವರು ಪಾಪವನ್ನ ವಿಚಾರಿಸುವಂತ ಸಂದರ್ಭದಲ್ಲಿ ಅವರು ಐಗುಪ್ತಕ್ಕೆ ಹಿಂದಿರುಗಿ ಹೋಗುತ್ತಾರೆ, ಅಂದರೆ ದಾಸತ್ವಕ್ಕೆ ಮತ್ತೆ ಹೋಗುತ್ತಾರೆ ಎಂಬುದಾಗಿ. ಹಾಗಾಗಿ ಮಹಿಮೆ ದೇವರಿಗೆ ಸೀಮಿತವಾದದ್ದು, ಆರಾಧನೆ ದೇವರಿಗೆ ಸೀಮಿತವಾದದ್ದು, ಘನ ದೇವರಿಗೆ ಸೀಮಿತವಾದದ್ದು. ಅದರಲ್ಲಿ ಬಹಳ ಗಮನವಾಗಿರಬೇಕು. ಯೆಶಾಯ 42ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ನಾನು ದೇವರು, ಇದು ನನ್ನ ನಾಮ, ನನ್ನ ಮಹಿಮೆಯನ್ನ ಬೇರೊಬ್ಬನಿಗೂ ನನ್ನ ಸ್ತುತಿಯನ್ನ ವಿಗ್ರಹಗಳಿಗೂ ಸಲ್ಲಗೊಳಿಸುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದು ನೋಡ್ತೀವಿ. ಸೇವಕರ ಪಾಪಗಳು ಶತ್ರುವಿನ ದಂಡನೆಗಳು ಅಥವಾ ದೇವರ ಮನೆಯ ಮೇಲೆ ದಂಡನೆಗಳು ಬರುವ ಹಾಗೆ ದಾರಿ ತೋರಿಸುತ್ತದೆ. ಯೆರೆಮೀಯ 2ನೇ ಅಧ್ಯಾಯ 8ರಿಂದ 8-9ನೇ ವಾಕ್ಯವನ್ನು ಓದಿ ನೋಡುವುದಾದರೆ ಅದರಲ್ಲಿ ಸೇವಕರ ಪಾಪಗಳು ಉಲ್ಲೇಖಿಸಲ್ಪಟ್ಟಿವೆ. ದೇವರು ಎಲ್ಲಿ ಎಂಬುದಾಗಿ ಯಾಜಕರು ಹೇಳದೆಯೂ, ಸತ್ಯವೇದವನ್ನು ಬೋಧಿಸುವವರು ನನ್ನನ್ನು ಅರಿಯದೇ ಇದ್ದು ಪಾಲಕರು ನನಗೆ ದ್ರೋಹ ಮಾಡಿದ್ದಾರೆ, ಪ್ರವಾದಿಗಳು ಬಾಳನ ಮುಖಾಂತರವಾಗಿ ಪ್ರವಾದನೆ ಹೇಳಿ ಬೇಡದಿರುವುದನ್ನು ಹಿಂಬಾಲಿಸ್ತಾ ಇದ್ದಾರೆ. ಹಾಗಾಗಿ ನಾನು ಇನ್ನು ನಿಮ್ಮೊಂದಿಗೆ ವ್ಯಾಜ್ಯವಾಡುವೆನು, ನಿಮ್ಮ ಮಕ್ಕಳ ಮಕ್ಕಳೊಂದಿಗೂ ವ್ಯಾಜ್ಯವಾಡುವೆನೆಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾಗಿ ಇದ್ರಲ್ಲಿ ಅವ್ರು ಏನು ಮಾಡಿದ್ರು ಅಂತ ನೋಡೋದಾದರೆ, ದೇವರನ್ನ ತೋರಿಸದಿರುವ ಸೇವಕರು, ದೇವರು ಎಲ್ಲಿ ಎಂಬುದಾಗಿ ಜನಗಳಿಗೆ ಹೇಳದಿರುವಂಥ ಸೇವಕರು, ಅವನು ತೋರಿಸುವುದು ಪೂರ್ತಿಯಾಗಿ ಪಾರಂಪರ್ಯವನ್ನು ತೋರಿಸ್ತಾರೆ, ಜಾತಿಯನ್ನು ತೋರಿಸುತ್ತಾರೆ, ಹಣವನ್ನು ತೋರಿಸುತ್ತಾರೆ, ಸಮೃದ್ಧಿಯನ್ನು ತೋರಿಸ್ತಾರೆ, ನೀವೆಷ್ಟು ಕಾಣಿಕೆ ಕೊಡಬೇಕು ಎಂಬುದಾಗಿ ತೋರಿಸುತ್ತಾರೆ. ಆದರೆ ಕರ್ತನನ್ನು ಮಾತ್ರ ತೋರಿಸುವುದಿಲ್ಲ. ತಮ್ಮನ್ನು ತೋರಿಸುತ್ತಾರೆ, ದೇವರನ್ನು ತೋರಿಸುವುದಿಲ್ಲ. ಇದು ದೇವರ ಸಮ್ಮುಖದಲ್ಲಿ ದೊಡ್ಡ ಪಾಪ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ನಾನು ಎಲ್ಲಿ ಎಂಬುದಾಗಿ ಯಾಜಕರು ಹೇಳದೆಯೂ. ಹಾಗಾಗಿ ಜನಗಳಿಗೆ ದೇವರನ್ನು ತೋರಿಸುವಂಥದ್ದೇ ಸೇವಕನ ಒಂದು ಕೆಲಸ. ಅವರು ಬೇರೆ ಏನೇ ತೋರಿಸಿದ್ರು, ಹಣವನ್ನಾಗಿರ್ಬೋದು, ವಸ್ತು ಆಗಿರ್ಬೋದು, ಅಥವಾ ಸಮೃದ್ಧಿಯಾಗಿರ್ಬೋದು, ತನ್ನನಾಗಿರ್ಬೋದು, ಏನು ಬೇಕಾದರೂ ತೋರಿಸಿದ್ರು ಅದು ದೇವರನ್ನು ಅಸಹ್ಯ ಮಾಡುವಂಥ ಪಾಪ. ಸತ್ಯವೇದವನ್ನು ಬೋಧಿಸುವವರು ನನ್ನನ್ನು ಅರಿಯದೇ ಇದ್ದು. ಹಾಗಾದರೆ ನೋಡಿ, ದೇವರನ್ನು ತೋರಿಸದಿರುವಂಥ ಸೇವಕರು, ಸತ್ಯವೇದವನ್ನು ಅರಿಯದಿರುವಂತಹ ಬೋಧಕರುಗಳು, ಬಾಳನ ಮುಖಾಂತರವಾಗಿ ಹೇಳುವಂತಹ ಪ್ರವಾದಿಗಳು, ಇವರೆಲ್ಲ ದೇವರ ಮಕ್ಕಳನ್ನು ತಮ್ಮ ಮೇಲೆಯೂ ದೇವರ ದಂಡನೆಯ ಮೇಲೆಯೂ ಅವರು ಬರಮಾಡಿಕೊಳ್ಳುತ್ತಾರೆ. ಹಾಗಾದರೆ ಇವರಿಗೆ ನಾವು
ಎಚ್ಚರಿಕೆ ಉಳ್ಳವರಾಗಿ ಇರಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸಿ ಹೇಳುವಂಥದ್ದಾಗಿದೆ. ಕೆಲವರನ್ನು ನೋಡಬೇಕಾದ್ರೆ ವಾಕ್ಯನೇ ಗೊತ್ತಿರೋಲ್ಲ ಅವರಿಗೆ. ಕೆಲವರಿಗೆ ಮೂಲತಃ ಉಪದೇಶ ಗೊತ್ತಿರೋದಿಲ್ಲ, ಸತ್ಯ ಗೊತ್ತಿರೋದಿಲ್ಲ. ಒಬ್ಬನನ್ನು ದೇವರು ಕರೆದರೆ, ಒಬ್ಬ ಸಭಾಪಾಲಕನಾಗಿ ಒಬ್ಬನನ್ನು ಕರೆದರೆ ಅವರೇನು ಮಾಡಬೇಕು? ಜನಗಳಿಗೆ ಸತ್ಯವನ್ನು ಕಲಿಸಿ ಬೋಧಿಸಬೇಕು. ಕೆಲವರನ್ನು ನೋಡಿ 4 ವಾಕ್ಯವನ್ನು ಇಟ್ಕೊಂಡು ಇವನು ತಪ್ಪು ಅವನು ತಪ್ಪು ಎಂಬುದಾಗಿ ಮಾತಾಡುವುದು ತಪ್ಪು, ಅವರ ಸೇವೆ ತಪ್ಪು, ಅವರು ನನ್ನ ಕೈಯಲ್ಲಿ ಬಂದು ಉಂಗುರ ಹಾಕಿದ್ದಾರೆ, ಅವರು ನನ್ನ ಕಾರಲ್ಲಿ ಬಂದು ಇಳಿಯುತ್ತಾರೆ, ಅವರ ಶೂ ಬೆಲೆ ಏನಂತ ಗೊತ್ತಾ, ಹಿಂಗೆಲ್ಲ ಮಾತಾಡ್ತಾ ಇರ್ತಾರೆ. ಸತ್ಯವೇದ ಹೇಳುತ್ತದೆ, ನಾವು ದೇವರನ್ನು ಬೋಧಿಸುವುದಕ್ಕೂ ಕರ್ತನನ್ನು ತೋರಿಸುವುದಕ್ಕೋಸ್ಕರವಾಗಿ ಬಂದಿದ್ದೇವೆ. ಇವರಿಗೆ ಮಾತು ಗೊತ್ತಿಲ್ಲ, ಅವರು ಯೇಸುವಿನ ಬಗ್ಗೆ ಹೇಳುವುದಕ್ಕೆ ಏನೂ ಇಲ್ಲ. ಆದ್ದರಿಂದ ಏನಾದರೂ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇವರನ್ನ ಬೋಧಕರಾಗಿ ನಾವು ಸ್ವೀಕರಿಸಿಕೊಂಡರೆ, ಅವರ ಬೋಧನೆಗಳನ್ನು ಸ್ವೀಕರಿಸಿಕೊಂಡರೆ ಕರ್ತನ ದಂಡನೆಗೆ ಮುಂದಾಗುತ್ತೇವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾಗಿ ಪ್ರತಿ ಕಾರ್ಯದಲ್ಲೂ ಗಮನವಾಗಿರಬೇಕು. ನಾವು ಕರ್ತನಿಂದ ಕರೆಯಲ್ಪಟ್ಟವರೇ, ಕರ್ತನಿಂದ ಅಭಿಷೇಕಿಸಲ್ಪಟ್ಟವರೇ, ಕರ್ತನೊಂದಿಗೆ ಇರುವ ಹಾಗೆ ಸ್ಮರಿಸಿಕೊಂಡಿರುವವರೇ, ಕರ್ತನ ಮಕ್ಕಳಾಗಿ ಎಲ್ಲರಿಂದ ಗುರುತಿಸಲ್ಪಟ್ಟವರೇ. ಆದರೂ ಕೂಡ ಇದರಿಂದ ಎಲ್ಲ ನಾವು ತಪ್ಪು ಮಾಡಿದರೆ ದಂಡನೆಗೆ ತಪ್ಪಿಸಿಕೊಂಡವರು ಎಂಬುದಾಗಿ ಅಲ್ಲ ಎನ್ನುವುದನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಒಬ್ಬನು ದೇವರ ಮಗನು ಎಂಬುದಾಗಿ ಗುರುತಿಸಲ್ಪಟ್ಟರೂ ಕೂಡ ಮೇಲಿರುವಂತಹ ಈ ಪಾಪಗಳನ್ನು ಬಹುತೇಕವಾಗಿ ಮಾಡಿದರೆ ಅವನು ದಂಡನೆಗೆ ಆಸ್ಪದವಾಗಿರುವ ಕ್ರೈಸ್ತನಾಗಿ ಮಾರ್ಪಡ್ತಾನೆ. ಹಾಗಾದರೆ ನೀವು ದೇವರ ಮುಂಭಾಗದಲ್ಲಿ ಧೈರ್ಯವಾಗಿ ದೇವರನ್ನು ಆರಾಧಿಸುವುದಕ್ಕೂ ಅವರ ಕೃಪೆಯ ಸಿಂಹಾಸನದ ಮುಂದೆ ನಿಲ್ಲತಕ್ಕ ಹಾಗೆ ಕೊರತೆ ಇಲ್ಲದ ಹೊಸ ಜೀವಿತವನ್ನು ಜೀವಿಸಬೇಕು. ದಂಡನೆಗೆ ಆಸ್ಪದವಾಗಿರುವ ಮಕ್ಕಳಾಗಿ ಕ್ರಿಸ್ತನ ಮಕ್ಕಳ ಹಾಗೆ ನಮ್ಮ ಜೀವಿತ ಮಾರ್ಪಡ್ತಾ ಇದ್ರೆ ಶೀಘ್ರ ಒಂದು ದಿನ ಬರುತ್ತೆ, ಅವತ್ತು ಶತ್ರುವನ್ನು ದೇವರು ಅನುಮತಿಸಿ ಬಿಡುತ್ತಾರೆ. ಗೋಡೆಗಳ ಮೇಲೆ ಅವರು ಬಲ ಹೊಂದುವುದಕ್ಕೆ ಅವರು ಮುಂದಾಗ್ತಾರೆ. ದೇವರ ನ್ಯಾಯ ತೀರ್ಪಿನ ದಂಡನೆ ದೇವ ಜನಗಳ ಒಳಗೂ ಪ್ರಕಟವಾಗುತ್ತದೆ. ಆದ್ದರಿಂದ ದೇವರು ತಮ್ಮ ಜನಗಳು ಮನತಿರುಗುವಂತೆಯೂ ದೇವರು ತಮ್ಮ ಜನಗಳು ಅವರ ಮೇಲೆ ಬರಲು ಕಾದಿರುವಂತಹ ದಂಡನೆಗಳಿಗೆ ತಪ್ಪಿಸಿಕೊಳ್ಳುವ ಹಾಗೆ, ದೇವರ ರಕ್ಷೆಯನ್ನು ಹುಡುಕಿಕೊಂಡು ಬರುವ ಹಾಗೆ ತಮ್ಮ ತಪ್ಪುಗಳನ್ನು ಬಿಟ್ಟು ಬಿಡುವುದಕ್ಕೂ ಅರಿತು ಬರಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಈಗ ನಾವು ತಲೆಗಳನ್ನು ತಗ್ಗಿಸಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಲಿದ್ದೇವೆ. ಕೇಳಿದಂಥ ಸತ್ಯ ವಾಕ್ಯಗಳು ನಮ್ಮನ್ನು ಎಚ್ಚರಿಕೆ ಪಡಿಸಿವೆ. ನಾವು ಕರ್ತನ ಮಕ್ಕಳು ಎನ್ನುವುದಕ್ಕೋಸ್ಕರವಾಗಿ ಇಷ್ಟ ಬಂದಂತೆ ಜೀವಿಸಲು ಸಾಧ್ಯವಿಲ್ಲ. ನಾವು ದೇವ ಜನಗಳು, ನಾವು ಈ ರೀತಿಯೇ ಬದುಕಬೇಕು ಎಂಬುದಾಗಿ ಕರ್ತನು ಕೆಲವೊಂದು ನಿಯಮಗಳನ್ನು ಇಟ್ಟಿದ್ದಾರೆ. ನಾವು ಕೃಪೆಗೆ ಆಸ್ಪದವಾಗಿರುವ ದೇವರ ಆಶೀರ್ವಾದಕ್ಕೆ ಒಳಗಾಗಿರುವ ಕ್ರೈಸ್ತರಾಗಿರಬೇಕೇ ವಿನಃ ದಂಡನೆಗೆ ಆಸ್ಪದವಾಗಿರುವ ಕ್ರೈಸ್ತರಾಗಿ ಮಾರ್ಪಡಬಾರದು. ಈ ರೀತಿಯಾಗಿರುವ ದುಷ್ಟ ಕ್ರಿಯೆಗಳು, ವಾಕ್ಯವನ್ನು ಮರೆಯುವಂತಹ ಪಾಪ, ವಾಕ್ಯವನ್ನು ಅಸಡ್ಡೆ ಮಾಡುವಂತಹ ಪಾಪ, ದೇವರ ಮಹಿಮೆಯನ್ನು ತೆಗೆದುಕೊಳ್ಳುವ ಪಾಪ, ಜನಗಳನ್ನು ತಪ್ಪಾಗಿ ಮುನ್ನಡೆಸುವಂತಹ ಪಾಪ, ಸ್ವಾರ್ಥವಾಗಿ ಜೀವಿಸುವಂತೆ ಮಾಡುವಂತಹ ಪಾಪ, ಮತ್ತೊಬ್ಬರ ಬಗ್ಗೆ ಚಿಂತಿಸದೇ ಇರುವಂತೆ ಮಾಡುವಂತಹ ಪಾಪ, ಒಳಿತನ್ನು ಮಾಡಲು ಮರೆತು ಹೋಗುವಂತೆ ಮಾಡುವಂತಹ ಪಾಪ, ಇವೆಲ್ಲವನ್ನು ದೇವರ ಮುಂದೆ ಅರಿಕೆ ಮಾಡಿ ಒಂದು ನೂತನ ಜೀವಿತವನ್ನು, ದಂಡನೆಗೆ ತಪ್ಪಿಸಿಕೊಂಡಿರುವಂತಹ ಜೀವಿತವನ್ನು, ಕೃಪೆಗೆ ಆಸ್ಪದವಾಗಿರುವಂತಹ ಜೀವಿತವನ್ನು, ಈ ಮಾತನ್ನು ಕೇಳುತ್ತಿರುವಂತಹ ನಿಮ್ಮ ಪ್ರತಿಯೊಬ್ಬರಿಗೂ ನನಗೂ ದೇವರು ಅನುಗ್ರಹಿಸಿರಿ. ದೇವರ ಬಳಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವಾ? ಕೃಪೆಯು ಐಶ್ವರ್ಯವುಳ್ಳಂತಹ ಪರಮಸಂಪನ್ನನಾಗಿರುವ ನಮ್ಮ ದೇವರೇ, ನಾವು ನಮ್ಮನ್ನು ನೋಡ್ತಾ ಇದ್ದೀವಪ್ಪ. ನ್ಯಾಯ ತೀರ್ಪಿನ ದಿನಗಳು ದಾಟಿ ಬರಬೇಕಾದರೆ ಅದರಲ್ಲಿ ದೇವ ಜನಗಳು ತಪ್ಪಿಸುವುದಿಲ್ಲ ಎಂಬುದಾಗಿ ನಾವು ಅರಿತಿದ್ದೇವೆ. ದಂಡನೆಗೆ ಆಸ್ಪದವಾಗಿರುವ ಕ್ರೈಸ್ತರು, ದಂಡನೆಗೆ ಆಸ್ಪದವಾಗಿರುವಂತಹ ವಿಶ್ವಾಸಿಗಳು, ದಂಡನೆಗೆ ಆಸ್ಪದವಾಗಿರುವ ಯಾಜಕರು, ದಂಡನೆಗೆ ಆಸ್ಪದವಾಗಿರುವ ಸಭಾಪಾಲಕರುಗಳು, ದಂಡನೆಗೆ ಆಸ್ಪದವಾಗಿರುವ ಪ್ರವಾದಿಗಳು, ಯಾರೇ ಆಗಿದ್ದರೂ ದೇವರೇ, ಅವರು ದೇವರಿಗೆ ವಿರುದ್ಧವಾಗಿರುವ ಪಾಪವನ್ನು ಮಾಡುವಾಗ ಅವರು ದಂಡಿಸಲ್ಪಡುತ್ತಾರೆ, ದಂಡನೆಗೆ ಆಸ್ಪದವಾಗಿ ನೇಮಿಸಲ್ಪಡುತ್ತಾರೆ ಎಂಬುದಾಗಿ ನಾವು ವಾಕ್ಯದ ಮುಖಾಂತರವಾಗಿ ಅರಿತಿದ್ದೇವೆ. ನಮ್ಮ ಜೀವಿತ ಎಷ್ಟು ಗಮನವಾಗಿ ಜೀವಿಸಬೇಕು ಎಂಬುದಾಗಿ, ದೇವರಿಗೆ ಸಂಬಂಧಪಟ್ಟದನ್ನು ದೇವರಿಗೆ ಕೊಡಬೇಕು ಎಂಬುದಾಗಿ ಸ್ಪಷ್ಟವಾಗಿ ಅರಿತುಕೊಂಡಿದ್ದೇವೆ. ಮತ್ತೊಬ್ಬರನ್ನು ಸ್ಮರಿಸುವುದಕ್ಕೂ, ಒಳಿತನ್ನು ಮಾಡುವುದಕ್ಕೂ, ದೇವರ ವಾಕ್ಯವನ್ನು ಮಹಿಮೆಪಡಿಸುವುದಕ್ಕೂ, ಅದಕ್ಕೆ ಕಿವಿಗೊಡುವುದಕ್ಕೂ, ವಿಧಿಯರಾಗುವುದಕ್ಕೂ, ದೇವರೇ ನಿಮ್ಮ ಮಹಿಮೆಯನ್ನು ನಿಮಗೇ ಸಲ್ಲಿಸುವುದಕ್ಕೂ, ದೇವರಿಗೋಸ್ಕರವಾಗಿ ದುಡಿಯುವುದಕ್ಕೂ, ಜೀವಿಸುವುದಕ್ಕೂ, ದೇವರೇ ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮನ್ನು ಮುನ್ನಡೆಸುವುದಕ್ಕೋಸ್ಕರವಾಗಿ ಸ್ತೋತ್ರ. ಮುಂದುವರೆದು ನೀವು ಮಕ್ಕಳ ಪ್ರತಿಯೊಬ್ಬರನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ನೀವು ಅವರನ್ನು ಬಯಸುವ ರೀತಿಯಲ್ಲಿ ಅವರನ್ನು ಮುನ್ನಡೆಸಬೇಕೆಂಬುದಾಗಿ, ಮೇಲಾಗಿರುವ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆ ಕೃಪೆ ತೋರಬೇಕೆಂಬುದಾಗಿ, ನಾವು ಮಾತಾಡಿದ್ದು ಸ್ವಲ್ಪ, ಇನ್ನೂ ಅನೇಕ ಕಾರ್ಯಗಳನ್ನು ನೀವು ಮಕ್ಕಳಿಗೆ ತೋರಿಸಿ ಅವರಿಗೆ ಕಲಿಸಿ ಮುನ್ನಡೆಸಿರಿ. ಎಲ್ಲ ಜವಾಬ್ದಾರಿಯನ್ನು ನೀವು ಸ್ವೀಕರಿಸಿಕೊಳ್ಳ್ರಿ. ಅವರೊಂದಿಗೆ ನೀವು ನಿಮ್ಮ ಶಕ್ತಿಯನ್ನು ಪ್ರದರ್ಶಿಸಿ ಅಂತ್ಯದವರೆಗೂ ಅವರನ್ನು ಮುನ್ನಡೆಸಿ ಕಾಪಾಡ್ರಿ. ಯೇಸುವಿನ ನಾಮದಲ್ಲಿ ಇವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ದೇವರು ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಿದ್ದಾರೆ.
ಈ ದಿನ ನಮ್ಮ ಪ್ರಸಂಗ ಪೀಠದ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಾದವಾಗಿ ದೇವರು ಮಾರ್ಪಡಿಸಿಕೊಟ್ಟಿದ್ದಾರೆ. ದೇವರು ನಾವು ಯಾವುದರಲ್ಲಿ ಎಚ್ಚರಿಕೆಯಾಗಿರಬೇಕು ಎಂಬುದನ್ನು ನಮಗೆ ಎಚ್ಚರಿಸಿ ಹೇಳಿ ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ನಡೆಸುವುದಕ್ಕೆ ಸಹಾಯ ಮಾಡಿದ್ದಾರೆ. ದೇವರು ಮುಂದುವರೆದು ನಿಮ್ಮ ಜೊತೆಗಿದ್ದು ಮೇಲಾಗಿರುವ ಮಾರ್ಗದಲ್ಲಿ ಮುನ್ನಡೆಸಲಿ. ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ತಾನೇ ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.